ಡಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಸ್ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕಳೆದ 6 ದಿವಸಗಳಿಂದ ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಿರುವಂತಹ ಮಹಾಭಾರತದ ಪ್ರವಚನ ಮಾಲಿಕೆ ಪ್ರಾರಂಭ ಆಗಿದೆ. ಅದರಲ್ಲಿ ಮೊದಲ ಪರ್ವ ಆದಿಪರ್ವ ನಾನು ಮೊದಲೇ ಹೇಳಿದಂತೆ 238 ಅಧ್ಯಾಯವುಳ್ಳಂತಹ ಅತಿ ದೊಡ್ಡ ಪರ್ವ. ಹಾಗಾಗಿ 7 ದಿವಸಗಳಲ್ಲಿ ಅದರಲ್ಲಿ ಯಾವ ಯಾವ ಪ್ರಧಾನ ಅಂಶಗಳು ಅಂತ ಇದ್ದಾವೋ ಅಷ್ಟನ್ನು ಸಂಗ್ರಹ ಮಾಡಿ ನಾವೆಲ್ಲರೂ ಕೂಡ ಚಿಂತನೆ ಮಾಡ್ತಾ ಇದ್ದೇವೆ. ನಿನ್ನೆ ತನಕ ನಾವು ಕೇಳಿದಂತೆ ಯಾವಾಗ ಪಾಂಡವರು ಮತ್ತು ಕೌರವರೊಂದು ಯೋಗ್ಯ ವಯಸ್ಸಿಗೆ ಬಂದರೋ ಆವಾಗ ಪಾಂಡವರ ಪರಾಕ್ರಮ, ಅದರಲ್ಲೂ ವಿಶೇಷವಾಗಿ ಅರ್ಜುನ ಮತ್ತು ಭೀಮಸೇನ ಪರಾಕ್ರಮ, ಧರ್ಮರಾಜನ ಸೌಜನ್ಯ, ನಕುಲ ಸಹದೇವರ ಸೌಂದರ್ಯ ಇಡೀ ಜಗತ್ತಿಗೆ ಆಕರ್ಷಣೀಯವಾಗಿ ಬಿಟ್ಟಿರುತ್ತೆ. ಯಾರನ್ನು ಕೇಳಿದರೂ ಕೂಡ ಹೇಗೆ ತ್ರೇತಾಯುಗದಲ್ಲಿ ದಶರಥನ ಹತ್ತಿರ ಬಂದು ಪ್ರಜೆಗಳು ಹೇಳ್ತಾ ಇದ್ರಂತೆ, ನಮಗೆ ಮುಂದೆ ರಾಜ ಆಗಬೇಕಂತ ಹೇಳಿದ್ರೆ ರಾಮಚಂದ್ರನೇ ಆಗಬೇಕು ಅಂತ ಎಲ್ಲರೂ ಕೂಡ ಹಠ ಮಾಡ್ತಾ ಇದ್ರು ಅಂತೆ. ಅಷ್ಟು ಮಾತ್ರ ಅಲ್ಲ, ವಾಲ್ಮೀಕಿಗಳು ಹೇಳುವಂತೆ ತಾವು ಪ್ರತಿನಿತ್ಯ ಮಾಡುತ್ತಿರುವಂತಹ ಪೂಜೆ, ವ್ರತ, ಉಪವಾಸಾದಿಗಳನ್ನು ಸಂಕಲ್ಪ ಮಾಡ್ತಾ ಇದ್ರು. ಸಂಕಲ್ಪ ಏನು? ರಾಮ ನಮ್ಮ ರಾಜನಾಗಬೇಕು ಅಂತ. ಆ ರೀತಿಯಾಗಿ ಈ ಸಂದರ್ಭದಲ್ಲಿಯೂ ಕೂಡ ಪ್ರತಿಯೊಬ್ಬರ ಪ್ರಾರ್ಥನೆಯೂ ಅದೇ, ನಮಗೆ ರಾಜ ಅಂತ ಆದರೆ ಧರ್ಮರಾಜನೇ ರಾಜನಾಗಬೇಕು ಎಂಬುದಾಗಿ ತಾವೇನು ಮಾಡ್ತಾಯಿದ್ರು, ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾಯಿದ್ರು. ರಾಮಾಯಣದಲ್ಲಿ ಇನ್ನೊಂದು ಪ್ರಸಂಗ ಬರುತ್ತೆ. ರಾಮ ಅವನಿಗೆ ಪಟ್ಟಾಭಿಷೇಕ ಮಾಡಬೇಕಂತ ತೀರ್ಮಾನ ಆಯಿತು. ಕೊನೆಗೆ ಪಟ್ಟಾಭಿಷೇಕ ಆಗಲಿಲ್ಲ. ಕೈಕೇಯಿಯ ಮಾತಿನಿಂದ ಕೊನೆಗೆ ರಾಮ ಕಾಡಿಗೆ ಹೊರಟ. ಆ ಸಂದರ್ಭದಲ್ಲಿ ಸರಿಯಾಗಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಹೆಣ್ಣಿಗೆ, ಒಬ್ಬ ಹೆಂಗಸಿಗೆ ಗಂಡು ಮಗು ಹುಟ್ಟುತ್ತೆ ಅಂತೆ. ಅವಳಿಗೆ ಮದುವೆಯಾಗಿ 16 ವರ್ಷಗಳಾಗಿರುತ್ತೆ, ಮಗು ಆಗಿರೋದಿಲ್ಲ. ಕೊನೆಗೇನೋ ವ್ರತ ಉಪವಾಸ ಎಲ್ಲ ಮಾಡಿ ಒಂದು ಗಂಡು ಮಗು ಆಗುತ್ತೆ. ಅದೇ ಸಮಯಕ್ಕೆ ಸಂದರ್ಭ ಸರಿಯಾಗಿ ರಾಮ ಕಾಡಿಗೆ ಹೋಗ್ತಾನೆ ಅಂತೆ. ಅದಕ್ಕೆ ವಾಲ್ಮೀಕಿಗಳು ಹೇಳ್ತಾರೆ, ಪುತ್ರಂ ಪ್ರಥಮಜಂ ದೃಷ್ಟ ಜನನೀ ನಾಭ್ಯನಂದತ ಅಂತ. ಆಗ ತಾನೇ ಹುಟ್ಟಿದಂತಹ ಶಿಶುವಿಗೆ ತಾಯಿ ಬೈಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಏನಂತ? ನೀನು ಎಂತಹ ದೊಡ್ಡ ಅನಿಷ್ಟ ದರಿದ್ರ ನೀನು ಅಂತ. ನೀನು ಹುಟ್ಟಿದ್ರಿಂದ ಈ ಸಮಯದಲ್ಲಿ ರಾಮ ಕಾಡಿಗೆ ಹೋಗಬೇಕಾಯ್ತಲ್ಲೋ ಅಂತ 16 ವರ್ಷಗಳ ಕಾಲ ಮಕ್ಕಳೇ ಆಗಿದ್ದು ಹೋಗಿದ್ದರೂ ಕೂಡ ಆಗ ತಾನೇ ಮಕ್ಕಳಾದಾಗ ಸಾಮಾನ್ಯವಾಗಿ ಖುಷಿ ಪಡ್ತಾ ಇದ್ರು ಯಾರಾದರೂ. ಆದರೆ ಒಂದು ಕಡೆ ಮಕ್ಕಳಾಗಿದೆ ಅಂತ ಖುಷಿ, ಅದಕ್ಕಿಂತ ಹೆಚ್ಚು ದುಃಖ ಯಾವುದಕ್ಕೆ? ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ ಅಂತ. ಹಾಗಾಗಿ ಏನೂ ಅರಿಯದೇ ಇರುವಂತಹ ಶಿಶುವಿಗೆ ಬೈಲಿಕ್ಕೆ ಶುರು ಮಾಡ್ತಾಳೆ ಅಂತೆ. ಇದರ ತಾತ್ಪರ್ಯ ರಾಮನ ಮೇಲೆ ಅಷ್ಟು ಗಾಢವಾದಂತಹ ಪ್ರೀತಿ ಇತ್ತು ಅಂತ. ಅದೇ ರೀತಿಯಾಗಿ ಈ ಪಾಂಡವರ ಮೇಲೂ ಕೂಡ ಜನರಿಗೆ ಅತ್ಯಂತ ಪ್ರೀತಿ. ಅವರೇ ರಾಜನಾಗಬೇಕು ಅಂತ ತೀರ್ಮಾನ ಮಾಡಿದರು. ಕೊನೆಗೆ ಯಾವ ದುರ್ಯೋಧನ, ನಾವು ನಿನ್ನೆ ಕೇಳಿದಂತೆ ಶಕುನಿ ಮತ್ತು ಕಣಿಂಕ ಅವರಿಬ್ಬರ ದುರ್ಬೋಧನೆ, ಕೆಟ್ಟ ಬೋಧನೆಗಳನ್ನು ಮಾಡಿದರು. ಮೊದಲೇ ಕೆಟ್ಟ ಬುದ್ಧಿ ದುರ್ಯೋಧನನಿಗೆ, ಜೊತೆಗೆ ಈ ಕಳಿಂಕ ಮತ್ತು ಶಕುನಿಯ ಉಪದೇಶಗಳು, ಇದರಿಂದಾಗಿ ದುರ್ಯೋಧನನ ತಲೆ ಸಂಪೂರ್ಣವಾಗಿ ಕೆಟ್ಟು ಹೋಗಿ ಆದಷ್ಟು ಬೇಗ ಈ ಪಾಂಡವರನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆದರೆ ನೇರವಾಗಿ ಎದುರಿಸುವಂಥ ಶಕ್ತಿ ಇರೋದಿಲ್ಲ. ವಾಸ್ತವಿಕವಾಗಿ ನೋಡಿದರೆ ದುರ್ಯೋಧನ ಅತ್ಯಂತ ಪರಾಕ್ರಮಶಾಲಿ. ಧರ್ಮರಾಜನನ್ನು, ಅರ್ಜುನನನ್ನು, ನಕುಲ ಸಹದೇವರನ್ನು ಆರಾಮಾಗಿ ಕೊಂದು ಬಿಡ್ತಾ ಇದ್ದ. ಆದರೆ ಅವರ ರಕ್ಷಣೆ ಇದ್ದದ್ಯಾರು? ಭೀಮಸೇನ ದೇವರು. ಭೀಮಸೇನ ದೇವರನ್ನು ಅಲುಗಾಡಿಸಲಿಕ್ಕೆ ಕೂಡ ಸಾಧ್ಯ ಆಗ್ತಿರಲಿಲ್ಲ.
ದುರ್ಯೋಧನಿಗೆ. ಹಾಗಾಗಿ ನಾನು ಒಂದು ವೇಳೆ ಯುದ್ಧ ಮಾಡಿ ಕೊಂದರೆ ಅದು ಸಾಧ್ಯವೇ, ಯುದ್ಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ರಕ್ಷಣೆಗಾಗಿ ಭೀಮಸೇನ ದೇವರಿದ್ದಾರೆ. ಹಾಗಾಗಿ ಏನಾದರೂ ಕೂಡ ಮೋಸ ಮಾಡಿ, ಕೆಟ್ಟ ಉಪಾಯವನ್ನು ಮಾಡಿ ಅವರನ್ನು ನಾನು ಸೋಲಿಸಬೇಕು, ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ಒಂದು ದಿನ ಧೃತರಾಷ್ಟ್ರ ಅವನ ಬಳಿ ಹೋಗಿ ದುರ್ಯೋಧನ ಹೇಳ್ತಾನೆ, ಅಪ್ಪ, ಇದೇ ರೀತಿ ಮುಂದುವರೆದರೆ ನಿನ್ನ ಮಗನಾದಂತಹ ದುರ್ಯೋಧನಿಗೆ ರಾಜ್ಯ ಸಿಗೋದಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಯಾಕೆ ಅಂದರೆ ಪಾಂಡವರ ಮೇಲೆ ಜನರಿಗೆ ಪ್ರೀತಿ ದಿವಸ ಹೆಚ್ಚುತ್ತಾ ಇದೆ, ಕಡಿಮೆ ಅಂತ ಆಗ್ತಾ ಇಲ್ಲ, ಕಡಿಮೆ ಆಗೋ ಲಕ್ಷಣವೂ ಕೂಡ ಇಲ್ಲ. ಹಾಗಾಗಿ ಹೀಗೆ ಆಗಿಬಿಟ್ಟರೆ ನಿನ್ನ ಮಕ್ಕಳಿಗೆ ರಾಜ್ಯ ಸಿಗೋದೇ ಇಲ್ಲ. ಪಾಂಡುವಿನ ಮಕ್ಕಳು ರಾಜರಾದರು, ಧೃತರಾಷ್ಟ್ರನ ಮಕ್ಕಳು ಸಾಮಾನ್ಯ ಸೇವಕರಾದರು ಅಂತ ಮುಂದೆ ಅಪಖ್ಯಾತಿ ನಿನಗೇ ಬರುತ್ತೆ. ಹಾಗಾಗಿ ನೀನೇನಾದರೂ ಮಾಡಿ ಅವರನ್ನು ಸೋಲಿಸುವಂತಹ, ಕೊಲ್ಲುವಂತಹ ವಿಚಾರ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಹೇಳಿದಾಗ ವಾಸ್ತವಿಕವಾಗಿ ಧೃತರಾಷ್ಟ್ರ ಒಳ್ಳೆಯ ವ್ಯಕ್ತಿನೇ, ಆದರೆ ಪುತ್ರ ವ್ಯಾಮೋಹ, ಮಕ್ಕಳ ಮೇಲಿನ ಕುರುಡು ಪ್ರೀತಿ. ಹಾಗಾಗಿ ದುರ್ಯೋಧನ ಏನು ಹೇಳ್ತಾ ಇದ್ದಕ್ಕೆ ಸರಿ ಅಂತ ಹೇಳ್ತಾ ಇದ್ದ. ಸರಿ, ಏನು ಮಾಡೋಣ ಅಂತ ಕೇಳ್ತಾನೆ. ಇಲ್ಲಿ ಹತ್ತಿರದಲ್ಲಿ ವಾರಣಾವತ ಅಂತ ಒಂದು ಕ್ಷೇತ್ರ ಇದೆ, ಸಾಕ್ಷಾತ್ ಪರಮಾತ್ಮನ ಕ್ಷೇತ್ರ, ವಿಷ್ಣುವಿನ ಸನ್ನಿಧಾನವುಳ್ಳಂತಹ ದೊಡ್ಡ ಕ್ಷೇತ್ರ. ಅಲ್ಲಿ ಒಂದು ದೊಡ್ಡ ಸತ್ರ ನಡೀತಾ ಇದೆ, ಜಾತ್ರೆ ನಡೀತಾ ಇದೆ. ಅಲ್ಲಿಗೆ ಪಾಂಡವರನ್ನು ಕಳಿಸೋಣ ಅಂತ ಸರಿ ಅಂತ ಹೇಳ್ತಾರೆ. ಧೃತರಾಷ್ಟ್ರ ಪಾಂಡವರನ್ನು ಕರೆದು ಹೇಳ್ತಾನೆ, ಇಲ್ಲ, ಇಲ್ಲಿ ಇದೇ ರೀತಿಯಾಗಿ ವಾರಣಾವತ ಅಂತ ಕ್ಷೇತ್ರ ಇದೆ, ಅಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ, ಅಲ್ಲಿ ಒಂದು ದೊಡ್ಡ ಉತ್ಸವ ನಡೀತಾ ಇದೆ, ಆ ಉತ್ಸವಕ್ಕೆ ನೀವು ಹೋಗಿ ಬನ್ನಿ ಎಂಬುದಾಗಿ ಹೇಳ್ತಾರೆ. ಕೊನೆಗೆ ಆ ವಾರಣಾವತ ಕ್ಷೇತ್ರದ ಮಹಾತ್ಮೆ ಏನು ಎಂಬುದನ್ನು ಧೃತರಾಷ್ಟ್ರ ಅವರಿಗೆ ಹೇಳ್ತಾನೆ. ಆವಾಗ ಪಾಂಡವರಿಗೆ ತುಂಬ ಸಂತೋಷ ಆಗುತ್ತೆ. ಒಳ್ಳೆಯ ಪರಮಾತ್ಮನ ಸನ್ನಿಧಾನ ಇರುವಂತಹ ಕ್ಷೇತ್ರ, ಅಲ್ಲಿಗೆ ಹೋಗಿ ಪರಮಾತ್ಮನ ದರ್ಶನವನ್ನು ತೆಗೆದುಕೊಂಡು ಬರೋಣ, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾರೆ. ಆವಾಗ ಸರಿ ಅಂತ ಎಲ್ಲರೂ ಕೂಡ ಹೊರಡ್ತಾರೆ. ಇಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ದುರ್ಯೋಧನ ಒಂದು ಕೆಟ್ಟ ಸಂಚನ್ನು ಮಾಡಿದ್ದ. ವಾರಣಾವತ ಅಂತ ಹೇಳಿದರೆ ಅಲ್ಲಿ ಒಂದು ಪಾಂಡವರಿಗೆ ಇರಲಿಕ್ಕೆ ಅಂತ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದ. ಹೆಸರಿಗೆ ಮಾತ್ರ ಅದು ಅರಮನೆ, ಆದರೆ ನಿಜವಾಗಿ ಅದು ಅರಗಿನ ಮನೆ, ಮೇಣದ ಮನೆ. ಒಂದು ಕಿಡಿ ಬೆಂಕಿ ತಾಕಿದರೂ ಕೂಡ ಒಂದು ಕ್ಷಣದಲ್ಲಿ ಇಡೀ ಅರಮನೆಯೇ ಹೊತ್ತು ಬೂದಿಯಾಗಬೇಕು. ಆ ರೀತಿಯಾಗಿ ಬೆಂಕಿ ಹತ್ತಲಿಕ್ಕೆ ಯಾವ ಯಾವ ಸಾಮಗ್ರಿಗಳು ಬೇಕು, ತುಪ್ಪ, ಎಣ್ಣೆ ಮುಂತಾದಂಥ ಏನೇನು ಬೇಕೋ ಆ ಎಲ್ಲವನ್ನು ಕೂಡ ಸೇರಿಕೊಂಡು ಆ ಗೋಡೆಗೆ ಚೆನ್ನಾಗಿ ಮೆತ್ತಿ ಆ ಒಂದು ಅರಮನೆಯನ್ನು ನಿರ್ಮಾಣ ಮಾಡಿದ್ದ. ಬೆಂಕಿ ತಾಕಿದರೆ ಮುಂದಿನ ಕ್ಷಣದಲ್ಲಿ ಪಾಂಡವರು ಯಾರು ಬದುಕಿರಲೇಬಾರದು, ಆ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದ. ಆವಾಗ ಸರಿ ಅಂತ ಅರಗಿನ ಮನೆಗೆ ಎಲ್ಲರೂ ಕೂಡ ಹೋಗ್ತಾರೆ. ಪಾಂಡವರು ಮತ್ತು ತಾಯಿಯಾದಂತಹ ಕುಂತಿದೇವಿ, ಒಟ್ಟು 6 ಜನ ಆ ಒಂದು ವಾರಣಾವತಕ್ಕೆ ಹೋಗ್ತಾರೆ. ಈ ಪಾಂಡವರಿಗೆ ಪಾಪದ ಯಾವುದು ಗೊತ್ತೇ ಇರೋದಿಲ್ಲ, ಏನೋ ಧೃತರಾಷ್ಟ್ರ ನಮ್ಮ ಮೇಲಿನ ಪ್ರೀತಿಯನ್ನು ಕಳಿಸ್ತಾ ಇದ್ದಾನೆ ಅಂತ ತಾವು ಹೋಗಿರ್ತಾರೆ. ಆದರೆ ಒಳಗಿರುವ ಸಂಚು ನೋಡಿದರೆ ದುರ್ಯೋಧನ ಅವರೆಲ್ಲರನ್ನು ಕೂಡ ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಈ ವಿಚಾರ ವಿದುರನಿಗೆ ಗೊತ್ತಾಗಿರುತ್ತೆ ಅಂತೆ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯ ಯಾರಿಗೂ ಗೊತ್ತಾಗಿರೋದಿಲ್ಲ, ಆದರೆ ಈ ವಿಚಾರ ವಿದುರನಿಗೆ ಗೊತ್ತಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ವಿದುರ ಅವನಿಗೆ ದುರ್ಯೋಧನನ ಬುದ್ಧಿ ಏನಂತ ಗೊತ್ತಿರುತ್ತೆ. ಹಾಗಾಗಿ ದುರ್ಯೋಧನನ ಮಂತ್ರಿಗಳಲ್ಲಿ 2 ಜನರನ್ನು ತನ್ನ ಗೂಢಾಚಾರನ್ನು ಇಟ್ಟಿರ್ತಾನೆ, ಸ್ಪೈಗಳನ್ನು. ಏನು ದುರ್ಯೋಧನ ವಿಚಾರ ಮಾಡ್ತೋ ಅದನ್ನು ತಿಳಿಸ್ಬೇಕು ಅಂತ ಗೂಢಾಚಾರನ್ನು ಇಟ್ಟಿರ್ತಾನೆ. ಆ ಗೂಢಾಚಾರ ಬಂದು ಹೇಳ್ತಾರೆ, ಹೀಗೆ ವಾರಣಾವತಕ್ಕೆ ಹೋಗಿರುವುದು ಯಾವುದೋ ಉತ್ಸವದಕ್ಕೆ ಪಾಲ್ಗೊಳ್ಳಿಕ್ಕಲ್ಲ, ಅವರನ್ನು ಕೊಲ್ಲಲಿಕ್ಕೆ ಅಂತ. ಆವಾಗ ವಿದುರ ಈ ವಿಚಾರವನ್ನು ಎಲ್ಲರಿಗೂ ಹೇಳೋದಿಲ್ಲ, ಪಾಂಡವರಿಗೆ. ಯಾಕೆಂದರೆ ಎಲ್ಲರೂ ಗಾಬರಿಯಾಗಿ ಬಿಡ್ತಾರೆ. ಹಾಗಾಗಿ ಭೀಮಸೇನ ದೇವರಿಗೆ ಮಾತ್ರ ಹೇಳ್ತಾನೆ ಅಂತ, ಭೀಮಸೇನ ಈ ರೀತಿಯಾಗಿ ದುರ್ಯೋಧನ ಸಂಚು ಮಾಡಿದ್ದಾನೆ, ಹುಷಾರಾಗಿ ಇರು ಅಂತ. ಸರಿ ಅಂತ ಹೋಗ್ತಾರೆ. ಕೊನೆಗೆ ವಿದುರ ಏನು ಮಾಡ್ತಾನೆ, ಆ ಅರಮನೆಯ ಕೆಳಗೆ ಏನು ಮಾಡ್ತಾನೆ, ಒಂದು ಸುರಂಗ ಮಾರ್ಗವನ್ನು ತೋಡಿಸ್ತಾನೆ. ಅರಮನೆಯಿಂದಾಗಿ 2 ಯೋಜನ ದೂರಕ್ಕೆ ಹೋಗುವಂಥ ಒಂದು ಸುರಂಗ ಮಾರ್ಗ. ಆ ಸುರಂಗ ಮಾರ್ಗದಲ್ಲಿ ಅರಮನೆಯಲ್ಲಿ ಇಳಿದರೆ ಮುಂದೆ 2 ಯೋಜನ ದೂರ ಕಾಡಿನಲ್ಲಿ ಹೋಗಿ ಬರುವಂತಹ ಒಂದು ಸುರಂಗ ಮಾರ್ಗ. ಯಾಕೆಂದರೆ ಪಾಂಡವರು ತಪ್ಪಿಸ್ಕೊಳ್ಬೇಕು ಅಂತ. ಒಂದು ವೇಳೆ ಏನಾದರೂ ಅರಗಿನ ಮನೆಗೆ ಬೆಂಕಿ ಬಿದ್ದರೆ ಪಾಂಡವರೆಲ್ಲರೂ ಕೂಡ ತಪ್ಪಿಸ್ಕೊಳ್ಬೇಕು ಅಂತ ಆ ರೀತಿಯಾಗಿ ಒಂದು ಯೋಜನೆಯನ್ನು ಮಾಡಿರ್ತಾನೆ ವಿದುರ. ಕೊನೆಗೆ ಈ ಅರಗಿನ ಮನೆಗೆ ಬೆಂಕಿ ಹಚ್ಚಬೇಕು. ಬೆಂಕಿ ಹಚ್ಚೋರು ಯಾರು ಅಂತ ಹೇಳಿದರೆ
ಒಬ್ಬ ಪುರೋಚನ ಅಂತ ಇರ್ತಾನೆ. ಅವನು ಯಾರು ಅಂತ ಹೇಳಿದ್ರೆ ಈ ಅರಗಿನ ಮನೆಯನ್ನು ಕಟ್ಟಿದಂತಹ ಇಂಜಿನಿಯರೇ ಪುರೋಚನ ಅಂತ. ಅವನ ಅಕ್ಕ ಒಬ್ಬಳು ಇರ್ತಾಳೆ. ವಿಶೇಷ ಅಂತ ಹೇಳಿದ್ರೆ ಅವಳಿಗೂ ಕೂಡ 5 ಜನ ಮಕ್ಕಳು. ಕುಂತಿಗೂ 5 ಜನ ಮಕ್ಕಳು, ಪುರೋಚನನ ಅಕ್ಕನಿಗೂ ಕೂಡ 5 ಜನ ಮಕ್ಕಳು. ಅಂತಹ ಪುರೋಚನನ 5 ಅಕ್ಕ ಮತ್ತು 5 ಜನ ಮಕ್ಕಳು ಅವರೇನು ಮಾಡ್ತಾರೆ, ಬೆಂಕಿ ಹಚ್ಚಬೇಕು ಅಂತ ಅರಮನೆಯ ಒಳಗಡೆ ಬಂದು ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಭೀಮಸೇನ ದೇವರಿಗೆ ಗೊತ್ತಾಗುತ್ತೆ ಇವಳು ಸಾಮಾನ್ಯ ಹೆಣ್ಣಲ್ಲ, ಬೆಂಕಿ ಹಚ್ಚಲಿಕ್ಕೇನೆ ಬಂದಿದ್ದಾಳೆ ಅಂತ ತಾವೇ ಆ ಅರಮನೆಗೆ ಬೆಂಕಿಯನ್ನು ಹಚ್ಚಿ 4 ಜನ ಅಣ್ಣ ತಮ್ಮಂದಿರನ್ನು ಮತ್ತು ತಮ್ಮ ತಾಯಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಆ ಸುರಂಗ ಮಾರ್ಗದಿಂದಾಗಿ ಹೊರಗಡೆ ಬಂದು ಬೇರೆ ಅರಣ್ಯಕ್ಕೆ ಹೋಗಿಬಿಡ್ತಾರೆ. ಬೆಳಗ್ಗೆ ಎದ್ದು ವಾರಣಾವತದ ಜನ ನೋಡ್ತಾರೆ, ಸಮಗ್ರ ಅರಮನೆ ಬೂದಿಯಾಗಿ ಹೋಗಿಬಿಟ್ಟಿದೆ. 6 ಜನರ ಶವ ಬಿದ್ದಿದೆ. ಒಂದು ಹೆಣ್ಣಿನ ಶವ, 5 ಗಂಡಿನ ಶವ. ಎಲ್ಲರೂ ಅಂದ್ಕೊಳ್ತಾರೆ ಕುಂತಿಯು ಸತ್ತು ಹೋದ್ಲು, ಪಂಚಪಾಂಡವರು ಕೂಡ ಸತ್ತು ಹೋಗಿಬಿಟ್ರು ಬೆಂಕಿ ಬಿದ್ದು ಎಂಬುದಾಗಿ ತುಂಬ ದುಃಖ ಪಡ್ತಾ ಇರ್ತಾರೆ. ಕೊನೆಗೆ ಆ ವಿಚಾರ ಹಸ್ತಿನಾವತಿಗೂ ಮುಟ್ಟುತ್ತೆ. ದುರ್ಯೋಧನನಿಗೆ ತುಂಬ ಸಂತೋಷ ಆಗುತ್ತೆ. ದ್ರೋಣಾಚಾರ್ಯರಿಗೆ, ಭೀಷ್ಮಾಚಾರ್ಯರಿಗೆ ಮತ್ತು ಧೃತರಾಷ್ಟ್ರ ಕೂಡ ತುಂಬ ದುಃಖ ಪಡ್ತಾನೆ. ಅವನಿಗೇನಿದೆಯೆಲ್ಲ ಗೊತ್ತಿರೋದಿಲ್ಲ. ಅವನು ಮಗನ ಮಾತನ್ನು ಕೇಳಿದ, ಕಳಿಸಿಕೊಟ್ಟ ಅಷ್ಟೇ. ಆದರೆ ಈತ ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅನ್ನೋ ವಿಚಾರ ಗೊತ್ತೇ ಇರಲಿಲ್ಲ ಪಾಪ ಅವನಿಗೆ. ಕೊನೆಗೆ ಅವನಿಗೆ ದುಃಖ ಆಗುತ್ತೆ. ಕೊನೆಗೆ ಧೃತರಾಷ್ಟ್ರನೇನೆ ತಾನೇ ಮುಂದೆ ನಿಂತುಕೊಂಡು ಆ ಪಾಂಡವರ ಮತ್ತು ಅತ್ತಿಗೆಯಾದಂತಹ ಕುಂತಿದೇವಿಯ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ ಅಂತೆ. ಶಾಸ್ತ್ರೋಕ್ತವಾಗಿ ಯಾವ ರೀತಿಯಾಗಿ ಮಾಡಬೇಕೋ ಆ ರೀತಿಯಾಗಿ ಮಾಡಿದ್ದು ಅವನು ಅಂದ್ಕೊಂಡಿದ್ದು ನಾನು ಕುಂತಿಗೆ ಮಾಡ್ತಾ ಇದ್ದೇನೆ, ಪಾಂಡವರಿಗೆ ಮಾಡ್ತಾ ಇದ್ದೇನೆ ಅಂತ. ಸಂಸ್ಕಾರ ಮಾಡಿದ್ದು ಮಾತ್ರ ಯಾರ ದೇಹಕ್ಕೆ? ಆ ಪುರೋಚನನ ಅಕ್ಕನ ದೇಹ, ಅವಳ 5 ಜನ ಮಕ್ಕಳ ದೇಹಕ್ಕೆ. ಈ ರೀತಿಯಾಗಿ ಆಗುತ್ತೆ. ಕೊನೆಗೆ ಎಲ್ಲವನ್ನು ಕೂಡ ಮಾಡಿ ತುಂಬ ದುಃಖದಿಂದಾಗಿ ಅರಮನೆಗೆ ಬಂದುಬಿಡ್ತಾರೆ. ಕೆಲವೇ ದುರ್ಯೋಧನನ ಒಂದು ಮೆಂಟಾಲಿಟಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಂದು ವೇಳೆ ಹಸ್ತಿನಾವತಿಯಲ್ಲಿಯೇ ನಾನು ಪಾಂಡವರನ್ನು ಸಾಯಿಸಿಬಿಟ್ರೆ ಪಾಂಡವರ ನೆನಪು ಜನರ ಮನಸ್ಸಿಂದ ಹೋಗೋದಿಲ್ಲ. ಯಾಕೆ? ಸತ್ತಿದ್ದಿಲ್ಲಿ ಹಸ್ತಿನಾವತಿಯಲ್ಲಿಯೇ. ಹಾಗಾಗಿ ಪಾಂಡವರನ್ನು ಊರಿಂದ ದೂರ ಕಳಿಸಿ ಅಲ್ಲಿ ಸಾಯಿಸಿಬಿಟ್ರೆ ನೆನಪು ಜಾಸ್ತಿ ದಿನ ಉಳಿಯೋದಿಲ್ಲ. ಯಾಕೆ? ಸತ್ತಿದ್ದು ಎಲ್ಲೋ ಬೇರೆ ಕಡೆ ಸತ್ತುಬಿಟ್ಟಿದ್ದಾರೆ. ಹಾಗಾಗಿ ಬೇರೆ ಕಡೆ ಸಾಯಿಸಬೇಕು ಅಂತ ಈ ರೀತಿ ಪ್ರಯತ್ನ ಮಾಡಿದ್ದ. ಕೊನೆಗೆ ಯಾವ ಭೀಮಸೇನ ದೇವರು ತಮ್ಮ 4 ಜನ ಅಣ್ಣ ತಮ್ಮಂದಿರನ್ನು ಮತ್ತು ತಾಯಿಯನ್ನು ಹೊತ್ತುಕೊಂಡು ಸುರಂಗ ಮಾರ್ಗದಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಗಂಗಾ ನದಿಯ ತೀರ, ಗಂಗಾ ನದಿಯನ್ನು ದಾಟಬೇಕು. ವಿದುರ ಏನು ಮಾಡಿರ್ತಾನೆ, ಒಂದು ದೋಣಿಯನ್ನು ಸಿದ್ಧಪಡಿಸಿಟ್ಟಿರ್ತಾನೆ. ಹೀಗೆ ಕೃಷ್ಣ ಯಾವ ರೀತಿಯಾಗಿ ಸದಾಕಾಲ ಪಾಂಡವರನ್ನು ರಕ್ಷಣೆ ಮಾಡ್ತಾ ಇದ್ನೋ ಅದೇ ರೀತಿಯಾಗಿ ಆ ಕೃಷ್ಣನ ಭಕ್ತನಾದಂತಹ ವಿದುರನು ಕೂಡ ಸದಾಕಾಲ ಪಾಂಡವರಿಗೆ ಹಿತ ಆಗಬೇಕು ಅಂತ ಮಾಡ್ತಾ ಇದ್ದ. ದೊಡ್ಡ ಸುರಂಗವನ್ನು ತೋಡಿದ್ದ, ಬಂದ ತಕ್ಷಣ ದೋಣಿ ಏರ್ಪಾಡು ಮಾಡಿದ್ದ. ಹೀಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ವಿದುರ ಮಾಡಿದ್ದ. ಜೊತೆಗೆ ದೋಣಿಯಲ್ಲಿ ಹತ್ತಿಕೊಂಡು ಗಂಗಾ ನದಿಯನ್ನು ದಾಟಿ ಅವರೆಲ್ಲರೂ ಕೂಡ ಬೇರೊಂದು ಅರಣ್ಯಕ್ಕೆ, ಕಾಡಿಗೆ ಹೋಗಿ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಆಚಾರ್ಯರು ತಾವು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತೆ ಅವರು ಇದ್ದದ್ದು ದೊಡ್ಡ ಅರಣ್ಯ. ಅನೇಕ ಪಿಶಾಚಿಗಳು, ರಾಕ್ಷಸರು, ಅನೇಕ ಘೋರ ಪ್ರಾಣಿಗಳು ಇರುವಂತಹ ದೊಡ್ಡ ಅರಣ್ಯ. ರಾತ್ರಿ ಹೊತ್ತು ಮಲಗಿದರೆ ಬೆಳಗ್ಗೆ ಏಳ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲ, ಆ ರೀತಿಯಾದಂಥ ಘೋರವಾದಂತಹ ಅರಣ್ಯ. ಹಾಗಾಗಿ ಭೀಮಸೇನ ದೇವರು ಏನು ಮಾಡ್ತಾ ಇದ್ರು ಅಂತೆ, ರಾತ್ರಿ ಹೊತ್ತು ಎಲ್ಲ ಎಚ್ಚರ ಇದ್ದುಕೊಂಡು ತಮ್ಮ ಅಣ್ಣ ತಮ್ಮಂದಿರನ್ನು, ತಾಯಿಯನ್ನು ರಕ್ಷಣೆ ಮಾಡ್ತಾ ಇದ್ರು ಅಂತೆ. ರಕ್ಷಾರ್ಥಮೇವ ಪರಿಜಾಗೃತಿ ಭೀಮಸೇನೆ ರಕ್ಷಸ್ವಸಾರಮಭಿಯಾಪಯತೆ ಹಿಡಿಂಬಿಂ ಸಾರೂಪಮೇತ್ಯ ಶುಭಮೇವ ದದರ್ಶ ಭೀಮಂ ಸಾಕ್ಷಾತ್ ಸಮಸ್ತ ಶುಭಲಕ್ಷಣ ಸಾರಭೂತಂ ಅಂತ ರಕ್ಷಾರ್ಥಮೇವ ಪರಿಜಾಗೃತಿ ಭೀಮಸೇನೆ, ರಕ್ಷಣೆ ಮಾಡಲಿಕ್ಕೆ ಅಂತ ಭೀಮಸೇನ ದೇವರು ಹಗಲು ಇರುಳು ಎಲ್ಲ ಸಮಯದಲ್ಲಿ ಎಚ್ಚರ ಇದ್ದುಕೊಂಡು ತಮ್ಮ ಅಣ್ಣ ತಮ್ಮಂದಿರನ್ನು, ಯಾಕೆಂದರೆ ದುರ್ಯೋಧನ ಯಾವಾಗ ಯಾರನ್ನು ಕಳಿಸಿ ಕೊಲ್ತಾನಂತ ಗೊತ್ತಿಲ್ಲ, ಅಷ್ಟು ಕ್ರೂರಿ ಅವನು. ಅಣ್ಣ ತಮ್ಮಂದಿರ ಮಕ್ಕಳಂತೂ ನೋಡೋದಿಲ್ಲ. ಹಾಗಾಗಿ ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಅರಣ್ಯದಲ್ಲಿ ಹಿಡಿಂಬ ಮತ್ತು ಹಿಡಿಂಬಿ ಅಂತ ಇಬ್ಬರು ಅಣ್ಣ ತಂಗಿಯರು, ರಾಕ್ಷಸ ಸಹೋದರಿಯರು, ಅವರು ವಾಸವಾಗಿರ್ತಾರೆ. ಹಿಡಿಂಬ ರಾಕ್ಷಸರು ಹೇಳುವಂತೆ ಅವರು ನಿಶಾಚರರು ಅಂತ, ರಾತ್ರಿ ಹೊತ್ತಿನ ಸಂಚಾರ ಮಾಡುವಂಥವ್ರು ರಾಕ್ಷಸರು. ಆವಾಗ ರಾತ್ರಿ ಸಂಚಾರ ಮಾಡ್ತಾ ಇರ್ತಾನೆ. ಯಾರೋ ಮನುಷ್ಯರ ದೇಹದ ವಾಸನೆ ಅವರಿಗೆ ಬರುತ್ತೆ.
ಹಿಡಿಂಬ ತನ್ನ ತಂಗಿಗೆ ಹೇಳ್ತಾನೆ, ಹಿಡಿಂಬಿ ಯಾರೋ ಮನುಷ್ಯರು ಬಂದಿದ್ದಾರೆ ಅನ್ಸುತ್ತೆ ಈ ಕಾಡಿಗೆ, ಹೋಗಿ ನೋಡ್ಕೊಂಡು ಬಾ ಅಂತ. ಹಿಡಿಂಬಿ ಸರಿ ಅಂತ ಹೋಗ್ತಾಳೆ. ಹಿಡಿಂಬ ಕಳಿಸಿದ್ದು ಯಾರು ಬಂದಿದ್ದಾರೆ ಅಂತ ನೋಡ್ಕೊಂಡು ಬಾ, ಕೈಯಲ್ಲಿ ಆದರೆ ಕೊಂದು ಬಿಟ್ಟು ಬಂದುಬಿಡು ಅಂತ. ಆದರೆ ಹಿಡಿಂಬಿ ಏನು ಮಾಡಿದಳು, ಎಲ್ಲರೂ ಮಲಗಿರ್ತಾರೆ, ಭೀಮಸೇನದರು ಒಬ್ಬರೇನೆ ಓಡಾಡ್ತಾ ಇರ್ತಾರೆ ರಕ್ಷಣೆ ಮಾಡಲಿಕ್ಕೆ ಅಂತ. ಆ ಭೀಮಸೇನ ದೇವರ ಸುಂದರವಾದಂತಹ ದಿವ್ಯವಾದಂತಹ ರೂಪವನ್ನು ನೋಡಿ ಹಿಡಿಂಬಿಗೆ ಅವರ ಮೇಲೆ ಆಸೆ ಪ್ರಾರಂಭ ಆಗುತ್ತೆ ಅಂತೆ. ಮದುವೆಯಾದರೆ ಇಂತಹ ಸ್ಫುರದ್ರೂಪಿಯಾದಂತಹ ಗಂಡಸನ್ನೇ ನಾವು ಮದುವೆಯಾಗಬೇಕು ಅಂತ ಹಿಡಿಂಬಿಗೆ ಆಸೆಯಾಗುತ್ತೆ ಅಂತೆ. ಈ ರೀತಿಯಾದಂತಹ ಆಸೆ ಯಾಕೆ ಬಂತು ಅಂತ ಹೇಳಿದರೆ, ಮೂಲತಃ ಹಿಡಿಂಬೆ ಒಬ್ಬ ಅಪ್ಸರಾ ಸ್ತ್ರೀ. ಅಪ್ಸರಾ ಸ್ತ್ರೀ ಒಳ್ಳೆಯ ಸೌಂದರ್ಯವತಿಯಾಗಿದ್ದಳು. ಸೌಂದರ್ಯದಿಂದ ಅಹಂಕಾರ ಬಂದಿತ್ತು. ಅಹಂಕಾರ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಶಚೀದೇವಿಯ ಮುಂದೆ ಅರ್ಥಾತ್ ಇಂದ್ರದೇವರ ಪತ್ನಿಯ ಮುಂದೆ ತಾನು ಅಹಂಕಾರವನ್ನು ತೋರಿಸಿ, ನಿನಗಿಂತ ನಾನು ಬಹಳ ಸೌಂದರ್ಯವತಿ ಅಂತ ಅಹಂಕಾರ ತೋರಿಸಿದ್ದಳು. ಕೊನೆಗೆ ಶಚೀದೇವಿ, ನೀನು ಭೂಮಿಯಲ್ಲಿ ರಾಕ್ಷಸಿಯಾಗಿ ಹುಟ್ಟು, ಯಾವಾಗ ಭೀಮಸೇನ ದೇವರ ಸಂಪರ್ಕ ನಿನಗೆ ಆಗುತ್ತೋ ಆವಾಗ ನಿನ್ನ ರಾಕ್ಷಸಿಯ ಜನ್ಮ ಹೋಗುತ್ತೆ ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಳು. ಕೊನೆಗೆ ಅದಕ್ಕೆ ಒಂದು ಉಶಾಪವನ್ನು ಕೂಡ ಕೊಟ್ಟಿದ್ದಳು. ಹೀಗೆ ಹಿಡಿಂಬೆ ಮೂಲತಃ ಒಬ್ಬ ಅಪ್ಸರಾ ಸ್ತ್ರೀಯಾಗಿದ್ದಳು. ಹೀಗೆ ಭೀಮಸೇನ ದೇವರು ಎಚ್ಚರ ಆಗಿರ್ತಾರೆ, ಅವಾಗ ರಕ್ಷಣೆ ಮಾಡ್ತಾ ಇರ್ತಾರೆ. ಬಂದು ಹೇಳ್ತಾಳೆ, ನಾನು ಒಬ್ಬ ಹಿಡಿಂಬೆ ಅಂತ, ಹಿಡಿಂಬನ ತಂಗಿ, ನಿನ್ನ ಅದ್ಭುತವಾದಂತಹ ರೂಪ ಸೌಂದರ್ಯ ನೋಡಿ ನನಗೆ ಆಸೆಯಾಗಿದೆ. ಹಾಗಾಗಿ ವಾಸ್ತವಿಕವಾಗಿ ನಾನಿಲ್ಲಿ ಬಂದಿದ್ದು ನಿಮ್ಮನ್ನು ಕೊಲ್ಲಬೇಕು ಅಂತ ನಮ್ಮ ಅಣ್ಣ ಆಜ್ಞೆ ಮಾಡಿದ್ದಾನೆ. ಆದರೆ ನಿನ್ನನ್ನು ನೋಡಿ ನನಗೆ ಕೊಲ್ಲಬೇಕು ಅಂತ ಮನಸ್ಸಾಗ್ತಾ ಇಲ್ಲ. ನಾನು ಮದುವೆ ನಿನ್ನನ್ನು ಆಗಬೇಕು, ಆದರೆ ಮದುವೆ ಆಗಲಿಕ್ಕೆ ನಮ್ಮ ಟೈಮ್ ಇಲ್ಲ. ಯಾಕೆ, ಹಿಡಿಂಬ ಒಂದು ವೇಳೆ ಇಲ್ಲಿ ಬಂದು ಬಿಟ್ಟರೆ ನಿಮ್ಮೆಲ್ಲರನ್ನು ಕೂಡ ಕೊಂದು ಬಿಡ್ತಾನೆ. ಹಾಗಾಗಿ ಆದಷ್ಟು ಬೇಗ ಇಲ್ಲಿಂದ ಬೇರೆ ಕಡೆ ಹೋಗೋಣ ಅಂತ ಹಿಡಿಂಬಿ ಹೇಳ್ತಾಳೆ. ಆವಾಗ ಭೀಮಸೇನ ದೇವರು ಹೇಳ್ತಾರೆ, ಹಿಡಿಂಬಿ ಹೇಳಿದ್ದು ಎಲ್ಲರೂ ಹೋಗೋಣ ಅಂತ ಅಲ್ಲ, ನಾನು ನೀನು ಇಬ್ಬರೇ ಹೋಗ್ಬೇಡ ಅಂತ. ಇವ್ರು ಏನಾದರೂ ಆಗಲಿ ನಾವಿಬ್ಬರೇ ಹೋಗಿ ಮದುವೆ ಆಗಿರೋಣ ಅಂತ. ಅದಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ನನ್ನ ಸ್ವಾರ್ಥಕ್ಕೋಸ್ಕರ ನನಗೆ ಹೆಂಡತಿ ಸಿಗ್ತಾಳೆ ಅಂತ ನನ್ನನ್ನು ನಂಬಿಕೊಂಡಿರುವಂತಹ ಈ ನಮ್ಮ ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ, ನನ್ನ ತಾಯಿಯಾದಂಥ ಕುಂತಿಯನ್ನು ಬಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಿಡಿಂಬ ಬಂದರೆ ಬರಲಿ, ನಾನು ಆರಾಮಾಗಿ ಕೊಲ್ತೇನೆ, ಸಾಯಿಸ್ತೇನೆ, ಅದನ್ನು ಗೆಲ್ತೇನೆ, ನೀನೇನು ಯೋಚನೆ ಮಾಡಬೇಡ ಅಂತ ಹಿಡಿಂಬಿಗೆ ಭೀಮಸೇನ ದೇವರು ಹೇಳ್ತಾರೆ. ಆವಾಗ ಹಿಡಿಂಬಿ ಹೇಳ್ತಾಳೆ, ಸರಿ ಇವರು ನಿಲ್ಲೇ ಬಿಟ್ಟು ಹೋಗೋಬೇಡ, ಕರ್ಕೊಂಡು ಹೋಗೋಣ, ಎತ್ಕೊಂಡು ಹೋಗ್ಬೇಡ ಇವರನ್ನು ಅಂತ. ಅದಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ಅದೂ ಕೂಡ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ಇವರೆಲ್ಲ ಇವತ್ತು ಗಾಢ ನಿದ್ರೆಯಲ್ಲಿ ಇದ್ದಾರೆ, ಮಧ್ಯರಾತ್ರಿಯ ಸಂದರ್ಭ, ಜೋರಾಗಿ ನಿದ್ರೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವರನ್ನು ಎಬ್ಬಿಸಿ ಕರೆದುಕೊಂಡು ಹೋಗೋದು ಸರಿಯಲ್ಲ. ಹಾಗಾಗಿ ಇವರಿಗೆ ನಿದ್ರೆನೂ ಹೋಗಬಾರದು, ಇವರ ಪ್ರಾಣ ರಕ್ಷಣೆಯೂ ಆಗಬೇಕು. ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿಯೇ ಇರಬೇಕು ಅಂತ ತನ್ನ ಭ್ರಾತೃ ಸ್ನೇಹವನ್ನು, ಸಹೋದರ ಸ್ನೇಹವನ್ನು ತೋರಿಸ್ತಾನೆ. ಹಿಡಿಂಬಿ ಎಷ್ಟು ಒತ್ತಾಯ ಮಾಡ್ತಾರೆ, ಎಷ್ಟು ಒತ್ತಾಯ ಮಾಡಿದರೂ ಕೂಡ ಭೀಮಸೇನ ದೇವರು ಕೇಳೋದೇ ಇಲ್ಲ. ಕೊನೆಗೆ ಹಿಡಿಂಬನಿಗೆ ತುಂಬ ಹೊತ್ತಾಗುತ್ತೆ. ಕಳಿಸಿ ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, ಹಿಡಿಂಬಿನೂ ಬಂದೇ ಇಲ್ಲ, ಏನಾಯಿತು ಅಂತ ನೋಡ್ಲಿಕ್ಕೆ ಬರ್ತಾನೆ. ಈ ಕಡೆ ನೋಡಿದರೆ ಹಿಡಿಂಬಿ ಯಾರನ್ನು ಸಾಯಿಸಲಿಕ್ಕೆ ಅಂತ ಬಂದಿದ್ದಳೋ ಅದೇ ಭೀಮಸೇನನನ್ನು ಪ್ರೀತಿಸ್ತಾ ಇದ್ದಾಳೆ. ಆವಾಗ ಭೀಮಸೇನ ದೇವರ ಮೇಲೆ ಆ ಹಿಡಿಂಬ ಆಕ್ರಮಣ ಮಾಡ್ತಾನೆ. ಆವಾಗ ಹಿಡಿಂಬಾಸುರನನ್ನು ಭೀಮಸೇನ ದೇವರು ದೂರಕ್ಕೆ ಕರೆದುಕೊಂಡು ಹೋಗಿ ಸಂಹಾರ ಮಾಡ್ತಾರೆ ಅಂತೆ. ಯಾಕೆ ಅಂದರೆ ಅಲ್ಲಿಯೇ ಯುದ್ಧ ಮಾಡಿದೆ, ಅದರಿಂದ ತನ್ನ ಅಣ್ಣ ತಮ್ಮಂದಿರಿಗೆ ಎಚ್ಚರ ಆಗುತ್ತೆ ಅಂತ ಆ ರೀತಿಯಾಗಿ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಒಬ್ಬ ದೊಡ್ಡ ರಾಕ್ಷಸ ಬಂದಿದ್ದರೂ ಕೂಡ ತನ್ನ ಅಣ್ಣ ತಮ್ಮಂದಿರಿಗೆ ನಿದ್ರೆಯಿಂದ ಎಚ್ಚರ ಆಗಬಾರ್ದು ಅಂತ ಅವನನ್ನು ದೂರಕ್ಕೆ ಕರೆದುಕೊಂಡು ಹೋಗಿ ಅವನ ಜೊತೆಗೆ ಯುದ್ಧ ಮಾಡಿ ಸಂಹಾರ ಮಾಡ್ತಾರೆ ಭೀಮಸೇನ ದೇವರು. ಈ ರೀತಿಯಾಗಿ ಸಂಹಾರ ಆಗುವಂಥ ಸಂದರ್ಭದಲ್ಲಿ ಎಷ್ಟು ದೂರ ಹೋಗಿ ಯುದ್ಧ ಮಾಡಿದರೂ ಕೂಡ ಈ ಹಿಡಿಂಬಾಸುರ ಜೋರಾಗಿ ಕಿರಿಸ್ತಾ ಯುದ್ಧ ಮಾಡ್ತಾ ಇದ್ದ. ಹಾಗಾಗಿ ಪಾಂಡವರಿಗೆ ಎಚ್ಚರ ಆಗಿಬಿಡುತ್ತಂತೆ. ಪಾಂಡವರಿಗೆ ಎಚ್ಚರಾಗಿ ನೋಡ್ತಾರೆ, ಸುತ್ತಮುತ್ತ ಭೀಮಸೇನನೇ ಇಲ್ಲ. ಏನಾಯಿತು ಅಂತ ಹೋಗಿ ನೋಡ್ತಾರೆ, ಭಯಾನಕ ದೃಶ್ಯ, ಹಿಡಿಂಬಾಸುರ ಮತ್ತು ಭೀಮಸೇನ ದೇವರ ಯುದ್ಧ. ಆವಾಗ ನಾನು ಇವನನ್ನು ಕೊಲ್ತೇನೆ ಅಂತ ಅರ್ಜುನ ಬರ್ತಾನೆ ಅಂತೆ. ಆವಾಗ ಭೀಮಸೇನ ದೇವರು ಹೇಳ್ತಾರೆ, ನೀವ್ಯಾರೂ ಬೇಕಿಲ್ಲ, ನಾನೊಬ್ಬನೇ ಇವನು ಸಂಹಾರ ಮಾಡ್ತೇನೆ ಅಂತ
ಹಿಡಿಂಬಾಸುರನನ್ನು ಸಂಹಾರ ಮಾಡ್ತಾರೆ. ಇಷ್ಟೆಲ್ಲ ಆಯಿತು. ಆವಾಗ ಹಿಡಿಂಬಿ ಹೇಳ್ತಾಳೆ, ಸರಿ, ಹೇಗಿದ್ರು ನನ್ನ ಅಣ್ಣನನ್ನು ಕೊಂದಿದ್ದಾಯಿತು, ನನ್ನನ್ನು ಮದುವೆಯಾಗು ಭೀಮಸೇನ ಅಂತ. ಆವಾಗ ಭೀಮಸೇನ ಹೇಳ್ತಾನೆ, ಅದು ಸಾಧ್ಯ ಇಲ್ಲ ಅಂತ. ಯಾಕೆ? ನಾವು 5 ಜನ ಅಣ್ಣ ತಮ್ಮಂದಿರು. ನಮ್ಮಲ್ಲಿ ಹಿರಿಯ ಯಾರು? ಯುಧಿಷ್ಠಿರ. ಹಾಗಾಗಿ ಯುಧಿಷ್ಠಿರನ ಮದುವೆ ಇನ್ನೂ ಆಗಿಲ್ಲ. ಹಾಗಾಗಿ ಅಣ್ಣನ ಮದುವೆ ಆಗದೆ ತಮ್ಮನ ಮದುವೆ ಆಗೋದು ಲೋಕದಲ್ಲಿ ವಿರುದ್ಧವಾದದ್ದು. ಹಾಗಾಗಿ ನಾನು ಮದುವೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಧರ್ಮರಾಜನಿಗೆ ಮದುವೆ ಆಗಲಿ, ಆಮೇಲೆ ಬೇಕಿದ್ದು ವಿಚಾರ ಮಾಡೋಣ ಅಂತ ಹೇಳಿಬಿಡ್ತಾನೆ. ಹಿಡಿಂಬೆ ಅನೇಕ ರೀತಿ ಪ್ರಾರ್ಥನೆ ಮಾಡ್ತಾಳೆ, ದಯವಿಟ್ಟು ನನ್ನ ಮದುವೆ ಆಗು ಅಂತ ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಭೀಮಸೇನದ್ರು ಒಪ್ಪೋದೇ ಇಲ್ಲ. ಮೊದಲು ವಿವಾಹ ಧರ್ಮರಾಜನಿಗೆ, ಆಮೇಲೆ ನಾನು ಆಗ್ತೇನೆ ಅಂತ. ಆವಾಗ ಸಾಕ್ಷಾತ್ ವೇದವ್ಯಾಸ ದೇವರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ ಅಂತೆ. ಪ್ರತ್ಯಕ್ಷರಾಗಿ ಹೇಳ್ತಾರೆ, ನೀನು ಹಿಡಿಂಬಿಯನ್ನು ಮದುವೆ ಆಗಲೇಬೇಕು ಅಂತ ಒಂದು ಮಾತು ಹೇಳ್ತಾರೆ. ವೇದವ್ಯಾಸ ದೇವರ ಮಾತಿಗೆ ಬೆಲೆ ಕೊಟ್ಟು ಭೀಮಸೇನ ದೇವರು ಸರಿ ಅಂತ ಹಿಡಿಂಬೆಯನ್ನು ಮದುವೆ ಆಗ್ತಾರೆ. ಮುಂದೆ ಆ ಹಿಡಿಂಬೆ ಮತ್ತು ಭೀಮಸೇನ ದೇವರ ದಾಂಪತ್ಯದಲ್ಲಿ ಹುಟ್ಟಿದಂತಹ ವ್ಯಕ್ತಿಯೇನೆ ಯಾವ ಘಟೋತ್ಕಚ ಅಂತ. ಘಟೋತ್ಕಚ ಇಲ್ಲಿ ಮಹಾಭಾರತದಲ್ಲಿ ಹೇಳುವಂತೆ ಮದುವೆಯಾಗಿ ಸ್ವಲ್ಪವೇ ದಿವಸ ಅವರು ಕಾಡಿನಲ್ಲಿ ವಾಸವಾಗಿದ್ದರು. ಯಾರು? ಪಾಂಡವರು ಮತ್ತು ಈ ಹಿಡಿಂಬೆ ಎಲ್ಲರೂ ಕೂಡ ವಾಸವಾಗಿ ಮಹಾಭಾರತ ಹೇಳುವಂತೆ ಕೇವಲ 10-15 ದಿವಸ ಮಾತ್ರ. ಅಷ್ಟು ಹೊತ್ತಿನಲ್ಲಿಯೇ ಹಿಡಿಂಬಿ ಗರ್ಭವತಿಯಾದಳು, ಮಗನನ್ನು ಕೂಡ ಹಡೆದು ಬಿಟ್ಲು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಲೋಕದಲ್ಲಿ 9 ತಿಂಗಳಾದ ಮೇಲೆ ಹಡೆಯುವಂತಹ ನಿಯಮ. ಇಲ್ಲಿ ಹೇಗೆ ಅಷ್ಟು ದಿವಸದಲ್ಲಿ ಆಗಿಬಿಡ್ತು ಅಂತ ಹೇಳಿದ್ರೆ ಅದಕ್ಕೆ ಮಹಾಭಾರತದಲ್ಲಿ ಹೇಳ್ತಾರೆ, ಸದ್ಯೋ ಹಿ ಗರ್ಭಂ ರಾಕ್ಷಸ್ಯ ಲಭಂತೆ ಪ್ರಸವಂತಿ ಚ ಕಾಮರೂಪಧರಾಶ್ಚೈವ ಭವಂತಿ ಬಹುರೂಪಿಣಃ ಅಂತ. ರಾಕ್ಷಸಿಯರು ಅವರಿಗೆ ಕಾಮರೂಪಿಗಳು ಅಂತ, ಅಂದರೆ ಯಾವ ರೂಪ ಬಯಸ್ತಾರೋ ಆ ರೂಪವನ್ನು ಹೊಂದುತ್ತಾ ಇದ್ದರು ಅಂತೆ. ಅಷ್ಟು ಮಾತ್ರ ಅಲ್ಲ, ಸದ್ಯೋ ಹಿ ಗರ್ಭಂ ರಾಕ್ಷಸ್ಯ, ಯಾವಾಗ ಬೇಕಾದರೂ ಕೂಡ ಗರ್ಭವನ್ನು ಧಾರಣೆ ಮಾಡುವಂತಹ ಸಾಮರ್ಥ್ಯ ಅವರಿಗಿರುತ್ತೆ. ಅದೇ ರೀತಿಯಾಗಿ ಲಭಂತೆ ಪ್ರಸವಂತಿ ಚ, ಪ್ರಸವ ಗರ್ಭವನ್ನು ಅದರಿಂದ ಮಕ್ಕಳನ್ನು ಪಡೆಯುವಂತಹ ಶಕ್ತಿಯು ಕೂಡ ಯಾವಾಗ ಬೇಕಾದರೂ ಪಡೆಯುವಂತಹ ಸಾಮರ್ಥ್ಯ ಅವರಿಗಿರುತ್ತೆ ಅಂತೆ. ಹಾಗಾಗಿ ಹಿಡಿಂಬೆ ಮೂಲತಃ ಒಬ್ಬ ರಾಕ್ಷಸಿ. ಹಾಗಾಗಿ ಅಷ್ಟು ದಿವಸಗಳಲ್ಲಿಯೇ ತಾನು ಗರ್ಭವತಿಯಾಗಿ ಘಟೋತ್ಕಚನೆಂಬಂತಹ ಮಗನನ್ನು ಪಡಿತಾಳೆ. ಅವನಿಗೆ ಘಟೋತ್ಕಚ ಅಂತ ಯಾಕೆ ಹೆಸರು ಬಂತು ಅಂತ ಮಹಾಭಾರತ ಹೇಳುತ್ತೆ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದಾಗ ಅವ್ರ ತಲೆ ಮೇಲೆ ಸ್ವಲ್ಪ ಆದರೂ ಕೂದಲು ಇರುತ್ತೆ. ಘಟೋತ್ಕಚನಿಗೆ ತಲೆ ಹೇಗಿತ್ತು ಅಂತೇಳಿ, ಘಟ ಅಂತ ಹೇಳಿ ಮಡಿಕೆ ಯಾವ ರೀತಿಯಾಗಿ ಸಾಪಾಗಿರುತ್ತೋ ಆ ರೀತಿಯಾಗಿ ತಲೆಯ ಮೇಲೆ ಒಂದೇ ಒಂದು ಕೂದಲು ಇರಲಿಲ್ಲ ಅಂತೆ ಹುಟ್ಟಬೇಕಾದರೆ. ಹುಟ್ಟಿ ಕೆಲವೇ ಗಂಟೆಗಳಲ್ಲಿ ಉತ್ಕಚ, ಮೇಲ್ಮುಖವಾಗಿ ಕೂದಲು ಬೆಳೆದರೆ ಸಾಮಾನ್ಯ ಹೀಗೆ ಬೆಳೆಯುತ್ತೆ. ಆದರೆ ರಾಕ್ಷಸ ಸ್ವಭಾವ, ಹಾಗಾಗಿ ಉದ್ದನೇ ಕೂದಲು ಬೆಳೆಯಲಿಕ್ಕೆ ಶುರುವಾಯಿತು ಅಂತೆ. ಕೆಲವೇ ಗಂಟೆಗಳಲ್ಲಿ ಜೋರಾಗಿ ದೊಡ್ಡ ಉದ್ದ ಕೂದಲು ಬೆಳೆದು ಜೋರಾಗಿ ದೊಡ್ಡದಾಗಿ ಬೆಳೆದು ಬಿಟ್ಟ. ಹಾಗಾಗಿ ಅವನಿಗೆ ಘಟೋತ್ಕಚ ಎಂಬ ಹೆಸರು ಬಂತು. ಹುಟ್ಟಿದಾಗ ತಲೆ ಘಟದಂತೆ ಇತ್ತು, ಮಡಿಕೆಯಂತೆ ಇತ್ತು. ಹುಟ್ಟಿ ಕೆಲವೇ ಗಂಟೆಗಳಲ್ಲಿ ದೊಡ್ಡ ಕೂದಲು ಬೆಳೆದುಬಿಟ್ಟು ಹಾಗಾಗಿ ಅವನಿಗೆ ಘಟೋತ್ಕಚ ಎಂಬುದಾಗಿ ನಾಮಕರಣ ಮಾಡ್ತಾರೆ ಅಂತೆ. ಕೊನೆಗೆ ಘಟೋತ್ಕಚ ಭಾರಿ ಪರಾಕ್ರಮಶಾಲಿಯಾಗಿದ್ದ. ಮುಂದೆ ಮಹಾಭಾರತ ಯುದ್ಧದಲ್ಲಿ ಅನೇಕ ಜನ ದುಷ್ಟರನ್ನು ಸಂಹಾರ ಮಾಡಿ ಒಂದು ಕ್ಷಣ ದುರ್ಯೋಧನ, ದ್ರೋಣಾಚಾರ್ಯರು ಮತ್ತು ಕರ್ಣನನ್ನೇ ಹೆದರಿಸಿದಂತಹ ವ್ಯಕ್ತಿ ಅದು ಘಟೋತ್ಕಚ. ಅಷ್ಟು ಮಹಾಪರಾಕ್ರಮಶಾಲಿ. ಅವನ ಯುದ್ಧದ ಪ್ರಸಂಗದಲ್ಲಿ ಹೇಳಬೇಕಾದ್ರೆ ಕೊನೆಗೆ ಘಟೋತ್ಕಚ ಸತ್ತು ಹೋಗಿಬಿಡ್ತಾನೆ ಯುದ್ಧದಲ್ಲಿ. ಸಾಯಬೇಕಾದ್ರೆ ಒಂದು ಉಪಾಯ ಮಾಡ್ತಾನೆ ಅಂತೆ. ಹಿಂದೆ ಹೇಳಿದಂತೆ ರಾಕ್ಷಸರು ಕಾಮರೂಪಿಗಳು. ತಮ್ಮ ದೇಹವನ್ನು 1 ಇಂಚು ಬೇಕಾದ್ರೂ ಮಾಡ್ಕೊಳ್ತಾರೆ, 1 ಯೋಜನ ದೊಡ್ಡದಷ್ಟಾದರೂ ಕೂಡ ಮಾಡ್ಕೊಳ್ತಾರೆ. ಸಾಯಬೇಕಾದರೆ ಘಟೋತ್ಕಚ ಏನು ಮಾಡ್ತಾನೆ, ತನ್ನ ದೇಹವನ್ನು 1 ಯೋಜನದಷ್ಟು ದೊಡ್ಡದಾಗಿ ಬೆಳೆಸಿ ಕೌರವರ ಸೈನ್ಯದ ಮೇಲೆ ಬಿದ್ದು ಬಿಡ್ತಾನೆ ಅಂತೆ. ಅವನು ಬಿದ್ದಿದ್ದೇ ತಡ ಅವನ ದೇಹದ ಕೆಳಗಡೆ ಸಾವಿರಾರು ಜನ ಕೌರವರ ಸೈನಿಕರು ಅವರೆಲ್ಲರೂ ಕೂಡ ಸತ್ತು ಹೋಗ್ತಾರೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಪಾಂಡವರಿಗೆ ಯುದ್ಧದಲ್ಲಿ ದೊಡ್ಡ ಸಹಾಯ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿ ಅದು ಘಟೋತ್ಕಚ. ಈ ರೀತಿಯಾಗಿ ಘಟೋತ್ಕಚನ ಜನನ ಆಗುತ್ತೆ. ಇಷ್ಟೆಲ್ಲ ಆದ ನಂತರ ಅದೇ ಅರಣ್ಯಕ್ಕೆ, ಕಾಡಿಗೆ ಘಟೋತ್ಕಚನನ್ನು ರಾಜನನ್ನಾಗಿ ಮಾಡಿ ಹಿಡಿಂಬಿಯನ್ನು ಅಲ್ಲೇ ಇರಿಸಿ ಪಾಂಡವರು ಮತ್ತೆ ಪುನಃ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಮುಂದೆ ಪ್ರಯಾಣವರೆಸಿ ಅವರು ಏಕಚಕ್ರ ನಗರ ಅನ್ನುವಂತಹ ಒಂದು ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿ ಅವರಿಗೆ ವೇದವ್ಯಾಸ ದೇವರೊಂದು ಅಪ್ಪಣೆ ಕೊಟ್ಟಿರ್ತಾರೆ.
ನೀವು ಕ್ಷತ್ರಿಯ ವೇಷದಲ್ಲಿ ಇರೋದು ಸರಿಯಲ್ಲ, ರಾಜರಂತೆ ಇರಬೇಡಿ, ನೀವು ಬ್ರಾಹ್ಮಣರಂತೆ ವೇಷ ಹಾಕ್ಕೊಂಡಿರಿ, ಆವಾಗ ನಿಮ್ಮ ಜೀವಕ್ಕೇನು ಹೆದರಿಕೆ ಇರೋದಿಲ್ಲ ಅಂತ. ಸರಿ ಅಂತ ಅದೇ ರೀತಿಯಾಗಿ ಇರ್ತಾರೆ. ಆವಾಗ ಅಲ್ಲಿ ಊರಿನ ಜನರೆಲ್ಲರೂ ಕೂಡ ಇವರ ಮುಖದಲ್ಲಿರುವಂಥ ತೇಜಸ್ಸನ್ನು ನೋಡ್ತಾರೆ. ಒಳ್ಳೆಯ ಕಾಂತಿ, ಪಾಂಡವರು ಸಾಕ್ಷಾತ್ ದೇವತೆಗಳೇ ಪಾಂಡವರಾಗಿ ಹುಟ್ಟಿರ್ತಾರೆ, ಹಾಗಾಗಿ ಮುಖದಲ್ಲಿ ಕಾಂತಿ, ನೋಡಲಿಕ್ಕೆ ಬ್ರಾಹ್ಮಣ ವೇಷ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಮನೆಗೆ ಊಟಕ್ಕೆ ಬನ್ನಿ, ನಮ್ಮ ಮನೆಗೆ ಊಟಕ್ಕೆ ಬನ್ನಿ, ಯೋಗ್ಯ ಬ್ರಾಹ್ಮಣರು ಸಿಕ್ಕಿದ್ದಾರೆ ಅಂತ ಅವರಿಗೆ ಮನೆಗೆ ಕರೆದು ಊಟಕ್ಕೆ ಹಾಕ್ತಾ ಇರ್ತಾರೆ. ಹೀಗೆ ಪ್ರತಿನಿತ್ಯ ಅವರಿಗೆ ಅನಾಯಾಸವಾಗಿ ಊಟ ಸಿಗ್ತಾ ಇತ್ತು. ಕಾಡಿನಲ್ಲಿದ್ದಾಗಬೇಕಾದರೆ ಅಲ್ಲಿ ಇಲ್ಲಿ ಆಹಾರ ಹುಡ್ಕೊಂಡು ಬಂದು ಅಡುಗೆ ಮಾಡಿ ತಿಂತಾ ಇದ್ದರು. ಏಕಚಕ್ರ ನಗರಕ್ಕೆ ಬಂದಾಗ ಆ ಬ್ರಾಹ್ಮಣ ವೇಷಕ್ಕೆ ಮರ್ಯಾದೆಯನ್ನು ಕೊಟ್ಟು ಎಲ್ಲರೂ ಕೂಡ ತಾವಾಗಿಯೇ ಊಟವನ್ನು ಹಾಕ್ತಾ ಇರ್ತಾರೆ. ಹೀಗೆ ಒಬ್ಬರ ಮನೆಯಲ್ಲಿ ವಾಸವಾಗಿರ್ತಾರೆ. ಒಬ್ಬರ ಮನೆಯಲ್ಲಿ ಈ 5 ಜನ ಪಾಂಡವರು ಮತ್ತು ಕುಂತಿದೇವಿ ವಾಸವಾಗಿರ್ತಾರೆ. ಒಂದು ದಿನ ಮಹಾಭಾರತದಲ್ಲಿ ಹೇಳುವಂತೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷ. ಆ ದಿವಸ ರಾತ್ರಿ ಏನಾಗಿರುತ್ತೆ, ಆ ಮನೆಯ ಯಜಮಾನ ಮತ್ತು ಯಜಮಾನಿ ಮಕ್ಕಳು ಜೋರಾಗಿ ಅಳ್ತಾ ಇರ್ತಾರೆ. ಕುಂತಿದೇವಿಗೆ ಕಸಿವಿಸಿ ಆಗುತ್ತೆ, ನಾವು ಇವರ ಮನೆಯಲ್ಲಿ ಇದ್ದೇವೆ, ನಮಗಿಂದ ಇವರಿಗೇನಾದರೂ ತೊಂದರೆ ಆಯಿತಾ ಅಥವಾ ಏನು ತೊಂದರೆ ಆಗಿದೆ ಇವರಿಗೆ ಅಂತ ಬಾಗಿಲ ಹತ್ರ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ. ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಆ ಒಂದು ನಗರದಲ್ಲಿ ಬಕಾಸುರ ಎಂಬಂತಹ ದೊಡ್ಡ ರಾಕ್ಷಸ ಇದ್ದ. ಆ ಬಕಾಸುರ ರಾಕ್ಷಸ ಅನೇಕ ವರ್ಷಗಳ ಹಿಂದೆ ಆ ಪಟ್ಟಣಕ್ಕೆ ಬಂದಿದ್ದ. ಪಟ್ಟಣಕ್ಕೆ ಬಂದಾಗ ಏನಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ರಾಜನಾದಂಥವನು ಯಾರೇ ದುಷ್ಟರು ಬಂದಾಗ ಅವರನ್ನು ಸಂಹಾರ ಮಾಡಬೇಕು. ಆದರೆ ಆ ರಾಜ್ಯದ ರಾಜ ತುಂಬ ಹೇಡಿ, ಹಾಗಾಗಿ ಬಕಾಸುರನನ್ನು ಕೊಲ್ಲಿಕ್ಕಾಗಲಿಲ್ಲ. ಕೊನೆಗೆ ಬಕಾಸುರ ಏನು ಮಾಡ್ತಾನೆ, ಪ್ರತಿನಿತ್ಯ ತನಗೆ ಯಾವಾಗ ಇಷ್ಟ ಬರುತ್ತೋ ಆವಾಗ ಏಕಚಕ್ರ ನಗರಕ್ಕೆ ಬರ್ತಾ ಇದ್ದ. ತನ್ನ ಕೈಗೆ ಏನು ಸಿಗುತ್ತೋ ತಿಂದ್ಕೊಂಡು ಹೋಗ್ತಾ ಇದ್ದ. ಮನುಷ್ಯರು ಸಿಕ್ಕರೆ ಮನುಷ್ಯರು, ಪ್ರಾಣಿಗಳು ಸಿಕ್ಕರೆ ಪ್ರಾಣಿಗಳು, ಸಣ್ಣ ಕೂಸು ಸಿಕ್ಕರೆ ಕೂಸು, ಹೀಗೆ ಕೈಗೆ ಏನು ಸಿಗುತ್ತೋ ಅಂತ ತಿಂದ್ಕೊಂಡು ಹೋಗ್ತಾ ಇದ್ದ. ಕೊನೆಗೆ ಎಲ್ಲರೂ ಕೂಡ ಸೇರಿಕೊಂಡು ಅವನು ಕರೀತಾರೆ. ಬಕಾಸುರನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ಮಾಡಿ ಹೇಳ್ತಾರೆ, ಬಕಾಸುರ, ನೀನು ಹೀಗೆ ಯಾವಾಗ ಬೇಕೋ ಬಂದು ಸಿಕ್ಕರನ್ನು ತಿನ್ನೋದು ಸರಿಯಲ್ಲ, ನನಗೊಂದು ವ್ಯವಸ್ಥೆ ಮಾಡ್ತೇವೆ. ಪ್ರತಿನಿತ್ಯ ನಿನಗೆ ಮಧ್ಯಾಹ್ನದ ಸಮಯಕ್ಕೆ ಸರಿಯಾಗಿ 1 ಬಂಡಿಯಷ್ಟು ಆಹಾರ, ಜೊತೆಗೆ ಆ ಬಂಡಿಯ ಜೊತೆಗೆ ಬಂದಂತಹ 2 ಎತ್ತುಗಳು, ಬಂಡಿಯನ್ನು ಓಡಿಸಿಕೊಂಡು ಬಂದಂತಹ ವ್ಯಕ್ತಿ, ಇಷ್ಟು ನಿನಗೆ ಆಹಾರ. ಒಬ್ಬ ವ್ಯಕ್ತಿ, 2 ದನಗಳು ಮತ್ತು ಬಂಡಿ ಪೂರ್ತಿ ಆಹಾರ, ಇದು ಪ್ರತಿನಿತ್ಯ ನನಗೆ ಆಹಾರವನ್ನಾಗಿ ಕೊಡ್ತೇವೆ, ದಯವಿಟ್ಟು ಊರಿನ ಮೇಲೆ ಬಂದು ಆಕ್ರಮಣ ಮಾಡಬೇಡ ಅಂತ ಹೇಳ್ತಾರೆ. ಬಕಾಸುರನಿಗೆ ಸಂತೋಷ ಆಗುತ್ತೆ. ಯಾಕೆಂದರೆ ಪ್ರತಿನಿತ್ಯ ತಾನು ಕಾಡಿಂದ ಇಲ್ಲಿ ಬಂದು ಬೇಟೆಯಾಡಿ ತಿನ್ನೋದು ತಪ್ಪಿ ಹೋಗ್ಬಿಡ್ತಾ, ತಾನೆಲ್ಲಿದ್ದಾನೋ ಅಲ್ಲೇ ಆಹಾರ ಬರ್ತಾ ಇದೆ ಅಂತ ಸಂತೋಷ ಆಗುತ್ತೆ. ಹೀಗೆ ನಡೀತಾ 13 ವರ್ಷಗಳಾಗಿತ್ತು ಅಂತೆ. 13 ವರ್ಷಗಳ ಕಾಲ ಪ್ರತಿನಿತ್ಯ ಒಂದೊಂದು ಮನೆಯಿಂದ ಒಬ್ಬ ವ್ಯಕ್ತಿ, 2 ದನಗಳು, 1 ಬಂಡಿಯಷ್ಟು ಆಹಾರ ಹೋಗ್ತಾ ಇತ್ತು. ಅವರೆಲ್ಲರನ್ನು ಕೂಡ ಕೊಂದು ತಿಂದು ಜೀವನ ಮಾಡ್ತಾ ಇದ್ದ ಬಕಾಸುರ. ಇವತ್ತೇನಾಗಿತ್ತು, ಫಾಲ್ಗುಣ ಕೃಷ್ಣ ಅಷ್ಟಮಿ ಎನ್ನು ಅಂತ ಹೇಳಿದ್ರೆ, ಈ ಪಾಂಡವರು ಉಳ್ಕೊಂಡಿದ್ರಲ್ಲ ಆ ಮನೆ ಪಾಳಿ ಬಂದುಬಿಟ್ಟಿತ್ತು ಅಂತೆ. ಮರು ದಿವಸ ಆ ಮನೆಯಿಂದ ಯಾರಾದರೂ ಒಬ್ಬ ವ್ಯಕ್ತಿ ಬಂಡಿನ ಹೊಡೆದುಕೊಂಡು ಬಕಾಸುರನ ಹತ್ರ ಹೋಗಿ ತಾನು ತನ್ನ ದೇಹವನ್ನು ತ್ಯಾಗ ಮಾಡಬೇಕು, ಈ ಪರಿಸ್ಥಿತಿ ಬಂದಿತ್ತು. ಆ ಮನೆಯಲ್ಲಿ 4 ಜನ ಇರ್ತಾರೆ, ಗಂಡ, ಹೆಂಡತಿ, ಮಗಳು, ಮಗ. ಆವಾಗ ಯಾರು ಹೋಗಬೇಕು ಅಂತ ದೊಡ್ಡ ಗಲಾಟೆ. ಹೆಂಡತಿ ಹೇಳ್ತಾಳೆ, ನಾನು ಹೋಗ್ತೇನೆ, ಯಾಕೆಂದರೆ ನೀವು ಅಂದರೆ ಗಂಡ ಹೋಗಿಬಿಟ್ರೆ ನಾಳೆ ನನಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಮಾಜದಲ್ಲಿ ಮಕ್ಕಳನ್ನು ಸಾಕಬೇಕು, ಅದೆಲ್ಲ ತುಂಬ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಹೋಗ್ತೀನಿ, ನೀವು ಆರಾಮಾಗಿರ್ಬೋದು, ಮಕ್ಕಳನ್ನು ಸಾಕಬಹುದು ಅಂತ ಅವ್ರು ಹೇಳ್ತಾರೆ. ಕೊನೆಗೆ ಗಂಡ ಹೇಳ್ತಾರೆ, ಇಲ್ಲ ನಾನು ಹೋಗ್ತೀನಿ, ತಾಯಿಗೆ ಪ್ರಧಾನವಾಗಿ ಬೇಕಾದದ್ದು, ಮಕ್ಕಳಿಗೆ ಪ್ರಧಾನವಾಗಿ ಬೇಕಾದದ್ದು ತಾಯಿಯ ಪ್ರೀತಿ, ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಅನಾಗರಿಕರಾಗಿ ಬಿಡ್ತಾರೆ, ಹಾಗಾಗಿ ನಾನು ಹೋಗ್ತೇನೆ ಅಂತ. ಮಗಳು ಹೇಳ್ತಾಳೆ, ಇಲ್ಲ ನಾನು ಹೋಗ್ತೇನೆ ಅಂತ. ಕೊನೆಗೆ ಚಿಕ್ಕ ಮಗು, ಮಹಾಭಾರತ ಹೇಳುತ್ತೆ 3-4 ವರ್ಷದ ಮಗು ಅಂತೆ ಅದು. ಆ ಮಗು ಅಲ್ಲಿ ಒಂದು ಹುಲ್ಲಿರುತ್ತೆ, ಹುಲ್ಲಿನ ಕಡ್ಡಿ ಇರುತ್ತೆ, ಆ ಹುಲ್ಲಿನ ಕಡ್ಡಿ ಎತ್ಕೊಂಡು ಹೇಳುತ್ತೆ ಅಂತೆ, ನೀವು ಯಾರೂ ಕೂಡ ಹೋಗಬೇಡ್ರಿ, ನಾನು ಹೋಗಿ ಈ ಹುಲ್ಲಿನಿಂದಾಗಿ ಆ ರಾಕ್ಷಸನನ್ನು ಕೊಲ್ತೇನೆ ಅಂತ. ಅಲ್ಲಿ ತನಕ ಎಲ್ಲರೂ ಜೋರಾಗಿ ಅಳ್ತಾ ಇರ್ತಾರೆ. ಈ ಮಗು ಮಾಡಿದ್ ನೋಡಿ ಜೋರ ನಗಲಿಕ್ಕೆ ಶುರುವಾಗ್ಬಿಡ್ತಾರೆ ಅಂತೆ, ಹಾಸ್ಯ ಆಯಿತು ಅಂತ. ಇಷ್ಟೆಲ್ಲ ಕೇಳಿಸ್ಕೊಳ್ತಾ ಇದ್ಲು ಕುಂತಿ. ಇಲ್ಲಿ ತನಕ ಎಲ್ಲರೂ ಅಳ್ತಾ ಇದ್ದಾರೆ, ಒಳಗೆ ಹೋಗೋದು ಸರಿಯಲ್ಲ ಅಂತ ಮಾಡ್ತಿದ್ಲು. ಈಗ ಎಲ್ಲರೂ ನಗ್ತಾ ಇದ್ದಾರೆ,
ಇದೇ ಸರಿಯಾದಂಥ ಸಂದರ್ಭ ಅಂತ ಒಳಗಡೆ ಹೋಗ್ತಾಳೆ. ಏನು ನಿಮ್ಮ ಸಮಸ್ಯೆ ಅಂತ ಕೇಳ್ತಾಳೆ. ಎಲ್ಲವೂ ಕೂಡ ಹೇಳ್ತಾರೆ. ಆವಾಗ ಯಾವ ಕುಂತಿದೇವಿ ಹೇಳ್ತಾಳೆ, ನೀವೇನೂ ಚಿಂತೆ ಮಾಡಬೇಡಿ, ನನಗೊಬ್ಬ ಮಗ ಇದ್ದಾನೆ ಭೀಮಸೇನ ಅಂತ, ನಾನು ಅವನನ್ನು ಕಳಿಸ್ತೇನೆ ಅಂತ. ಅದಕ್ಕೆ ಆ ಯಜಮಾನಿ ಹೇಳ್ತಾನೆ, ಸರ್ವಥಾ ಸಾಧ್ಯ ಇಲ್ಲ ಅಂತ. ಮನೆಗೆ ಬಂದಂತಹ ಅತಿಥಿಗಳು ದೇವತೆಗಳಿಗೆ ಸಮಾನ, ಇಷ್ಟು ದೊಡ್ಡ ಬ್ರಾಹ್ಮಣರು ನೀವು, ಇಂತಹ ಮನೆಗೆ ಬಂದಂಥ ಅತಿಥಿಗಳನ್ನು ನಾವು ಬಲಿ ಕೊಡೋದು ಸರಿಯಲ್ಲ, ನೀವು ಸರ್ವಥಾ ಹೋಗೋದು ಬಿಡ, ಏನಾದರೂ ಆಗಲಿ ನಾವೇ ಹೋಗ್ತೀವಿ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ಆ ಕುಂತಿದೇವಿ ಹೇಳ್ತಾಳೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಂತ. ಭೀಮಸೇನ ಹೋದರೆ ಸಾಯುವುದು ಭೀಮಸೇನ ಅಲ್ಲ, ಆ ಬಕಾಸುರನೇ ಸಾಯ್ತಾನೆ, ನೀವೇನು ಚಿಂತೆ ಮಾಡಬೇಡಿ, ನನ್ನ ಮಗ ಮಹಾಪರಾಕ್ರಮಶಾಲಿ ಎಂಬುದಾಗಿ ಅವನ ಪರಾಕ್ರಮವನ್ನು ಹೇಳ್ತಾಳೆ. ಕೊನೆಗೆ ಒಪ್ಕೊಳ್ತಾರೆ. ಒಪ್ಕೊಂಡು ಆಯಿತು. ಈ ವಿಚಾರವನ್ನು ಭೀಮಸೇನ ದೇವರ ಬಂದು ಹೇಳ್ತಾಳೆ ಅಂತೆ ಕುಂತಿದೇವಿ, ಈ ರೀತಿಯಾಗಿ ಮಾತು ಕೊಟ್ಟಿದ್ದೇನೆ, ನೀನು ಹೋಗಬೇಕು ಅಂತ. ಭೀಮಸೇನ ದೇವರಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಅದಕ್ಕೆ ನಾವು ಮೊದಲನೇ ದಿವಸ ಕೇಳಿದಂತೆ ಮಹಾಭಾರತದ ಮೇಲೆ ಅನೇಕ ನೂರಾರು ಸಾವಿರಾರು ವ್ಯಾಖ್ಯಾನ ಬಂದಿವೆ. ಕನ್ನಡದಲ್ಲಿ, ತಮಿಳಿನಲ್ಲಿ, ತೆಲುಗುವಲ್ಲಿ, ಅದರಲ್ಲಿ ಬಂಗಾಳಿಯಲ್ಲಿ ಎಲ್ಲ ಬಂದಿವೆ. ಒಬ್ಬೊಬ್ಬರು ಒಂದೊಂದು ರೀತಿ ಬರೆದಿದ್ದಾರೆ. ಈ ವಿಚಾರಕ್ಕೆ ಕೆಲವರು ಹೇಳ್ತಾರೆ, ಈ ರೀತಿ ಕುಂತಿ ಹೇಳಿದಾಗ ಭೀಮಸೇನ ದೇವರಿಗೆ ತುಂಬ ಸಂತೋಷ ಆಯಿತು ಅಂತ. ಯಾಕೆ ಸಂತೋಷ ಆಯಿತು ಅಂತ ಹೇಳಿದರೆ, ಹೊಟ್ಟೆ ತುಂಬ ಅನ್ನ ಸಿಗುತ್ತೆ ಅಂತ ಸಂತೋಷ ಆಯಿತು ಅಂತ ಅವರೆಲ್ಲ ಬರೀತಾರೆ, ಬೇರೆ ಬೇರೆ ಬಂಗಾಲಿ ಇತ್ಯಾದಿಗಳಲ್ಲಿ ಭಾಷೆಯ ಒಂದು ಆ ಲೇಖಕರು. ಆದರೆ ನಿಜವಾಗಿಯೂ ಭೀಮಸೇನ ದೇವರಿಗೆ ಯಾಕೆ ಸಂತೋಷ ಆಯಿತು ಅಂತ ಹೇಳಿದರೆ, ವೇದವ್ಯಾಸ ದೇವರು ಹೇಳುವಂತೆ ಒಬ್ಬ ದುಷ್ಟನನ್ನು ಸಂಹಾರ ಮಾಡುವಂತಹ ಸಮಯ ಬಂತು ಅಂತ. ಆ ಒಬ್ಬ ದುಷ್ಟನನ್ನು ಸಂಹಾರ ಮಾಡಿದರೆ ಇಡೀ ಏಕಚಕ್ರ ನಗರ ಆರಾಮವಾಗಿ ನಿದ್ರೆ ಮಾಡುತ್ತೆ, ಆರಾಮಾಗಿರುತ್ತೆ ಎಂಬಂತಹ ಉದ್ದೇಶದಿಂದಾಗಿ ಭೀಮಸೇನ ದೇವರಿಗೆ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಹೊಟ್ಟೆ ತುಂಬ ಅನ್ನ ಸಿಕ್ತು ಅಂತ ಸಂತೋಷ ಆಯಿತು ಅಂತ. ಈ ರೀತಿಯಾಗಿ ಮಹಾಭಾರತ, ರಾಮಾಯಣದ ಮೇಲೆ ಅನೇಕ ರೀತಿಯಾದಂಥ ಅಪವಾದಗಳು, ರಾಮಾಯಣದ ಮೇಲಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಪವಾದಗಳನ್ನು ಮಾಡ್ತಾರೆ. ಆದರೆ ಮೂಲವನ್ನು ಗಮನಿಸಿದಾಗ ಮಧ್ವಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ರಾಮಾಯಣಕ್ಕೆ ಬರೆದಂತಹ ತಾತ್ಪರ್ಯ ನಿರ್ಣಯವನ್ನು ಗಮನಿಸಿದಾಗ ಆ ಯಾವ ಆಕ್ಷೇಪಗಳಲ್ಲಿಯೂ ಕೂಡ ಏನು ಸತ್ಯತೆ ಇಲ್ಲ ಎಂಬುದಾಗಿ ಗೊತ್ತಾಗುತ್ತೆ. ಹೀಗೆ ಒಬ್ಬ ದುಷ್ಟನನ್ನು ಸಂಹಾರ ಮಾಡಲಿಕ್ಕೆ ಅವಕಾಶ ಸಿಕ್ತು ಅಂತ ಭೀಮಸೇನ ದೇವರು ತುಂಬ ಸಂತೋಷ ಪಡ್ತಾರೆ ಅಂತೆ. ಈ ವಿಚಾರ ಇನ್ನು ಉಳಿದವ್ರಿಗೆ ಗೊತ್ತಿರೋದಿಲ್ಲ, ಯಾರಿಗೆ ಯುಧಿಷ್ಠಿರ, ಅರ್ಜುನ ಮುಂತಾದವ್ರಿಗೆ ಗೊತ್ತಿರೋದಿಲ್ಲ. ಭೀಮಸೇನ ದೇವರ ಮುಖದಲ್ಲಿ ಭಾರೀ ಸಂತೋಷ. ಯುಧಿಷ್ಠಿರನಿಗೆ ಆಶ್ಚರ್ಯ ಆಗಿದೆ, ಎಷ್ಟು ಖುಷಿಯಾಗಿದ್ದಾನೆ ಭೀಮಸೇನ ಅಂತ. ಆವಾಗ ಕುಂತಿ ಹೇಳ್ತಾಳೆ, ಏನಿಲ್ಲ, ಈ ರೀತಿಯಾಗಿ ಬಕಾಸುರ ಅಂತ ಒಬ್ಬ ರಾಕ್ಷಸ ಇದ್ದಾನೆ, ನಾಳೆ ಇದೇ ಮನೆಯಿಂದ ಅವರಿಗೆ ಆಹಾರ ಹೋಗಬೇಕು ಅಂತೆ, ಅದಕ್ಕೋಸ್ಕರ ನಾನು ಆ ಮನೆ ಯಜಮಾನನಿಗೆ ಹೇಳಿದೆ, ನೀವ್ಯಾರು ಹೋಗಬೇಡಿ, ನನ್ನ ಮಗ ಭೀಮಸೇನ ಹೋಗ್ತಾನೆ ಅಂತ ಹೇಳಿದ್ದೇನೆ ಅಂತ. ಇಷ್ಟು ಹೇಳಿದ್ದೇ ತಡ ಧರ್ಮರಾಜ ಬಾಯಿಗೆ ಬಂದ ರೀತಿಯಲ್ಲಿ ತಾಯಿಗೆ ಬೈಲಿಕ್ಕೆ ಶುರು ಮಾಡ್ತಾನೆ, ನಿನಗೆ ತಲೆ ಕೆಟ್ಟಿದ್ದೇನಾ ಅಂತ. ನಾವೆಲ್ಲರೂ ಕೂಡ ಇದು ಬದುಕಿದ್ದೇವೆ ಅಂತ ಅದಕ್ಕೆ ಪ್ರಧಾನ ಕಾರಣ ಯಾರು? ಈ ಭೀಮಸೇನ. ಭೀಮಸೇನ ಇದ್ದಿದ್ದರಿಂದಲೇ ನಾವು ಅರಗಿನ ಮನೆಯಿಂದ ಹೊರಗಡೆ ಬಂದ್ವಿ, ಹಿಡಿಂಬನಿಂದ ತಪ್ಪಿಸಿಕೊಂಡ್ವಿ, ಇವತ್ತು ಬದುಕಿದ್ದರೆ ಅದಕ್ಕೆ ಪ್ರಧಾನ ಕಾರಣ ಅದು ಭೀಮಸೇನ. ಇಂತಹ ಭೀಮಸೇನನ್ನೇ ಬಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ, ನಿನ್ನದು ನಿಜವಾಗಿಯೂ ಭೀಮಸೇನ ತಾಯಿ ಏನಾ ಅಂತ ಕೇಳಿಬಿಡ್ತಾನೆ. ಆವಾಗ ಕುಂತಿ ಹೇಳ್ತಾಳೆ, ನನ್ನ ಬುದ್ಧಿ ಏನೂ ಹಾಳಾಗಿಲ್ಲ, ನಿಮಗೆಲ್ಲ ಭೀಮಸೇನ ದೇವರ ಪರಾಕ್ರಮದ ಬಗ್ಗೆ ಎಷ್ಟು ಪರಿಚಯ ಇದೆನೋ ಅದಕ್ಕಿಂತ ಜಾಸ್ತಿ ಪರಿಚಯ ನನಗಿದೆ ಅಂತ ಹೇಳ್ತಾಳೆ. ಯಾಕೆಂದ್ರೆ ನಾನು ಅವನನ್ನು ಹೊಡೆದಂತಹ ತಾಯಿ. ಭೀಮಸೇನ ದೇವರ ಪರಾಕ್ರಮವನ್ನು ನೀವು ನೋಡಿದ್ದು 10 ವರ್ಷ 15 ವರ್ಷ ಆದ ಮೇಲೆ, ನಾನು ನೋಡಿದ್ದು 2 ತಿಂಗಳ ಶಿಶುವಾಗಿದ್ದಾಗ ನೋಡಿದ್ದೇನೆ. ನಾವು ಕೇಳಿದಂತೆ ಭೀಮಸೇನ ದೇವರು ಆಗಿತಾನೆ 2 ತಿಂಗಳ ಶಿಶು. ಕುಂತಿ ಎತ್ಕೊಂಡು ಹೋಗ್ತಾ ಇರ್ತಾಳೆ ಶತಶೃಂಗ ಪರ್ವತದ ಮೇಲೆ. ಒಂದು ಹುಲಿ ಜೋರಾಗಿ ಗರ್ಜನೆ ಮಾಡುತ್ತೆ, ತಕ್ಷಣ ಕೈ ಬಿಟ್ಟು ಬಿಡ್ತಾಳೆ ಹೆದರಿಕೆಯಿಂದ. ಭೀಮಸೇನ ದೇವರು 2 ತಿಂಗಳ ಶಿಶು ಕೆಳಗಡೆ ಬಿದ್ದರೆ ದೊಡ್ಡ ಕಲ್ಲಿನ ಪರ್ವತ 100 ಹೋಳಾಗಿ ಬಿಡುತ್ತೆ ಅಂತೆ. ಆ ರೀತಿಯಂತಹ ದಿವ್ಯ ಪರಾಕ್ರಮ ಅದು ಭೀಮಸೇನ ದೇವರ ಪರಾಕ್ರಮ. ಹಾಗಾಗಿ ಭೀಮಸೇನನ ಬಗ್ಗೆ ನೀವು ಹೇಳೋದು ಬೇಕಾಗಿಲ್ಲ, ನನಗೇನಂತ ಗೊತ್ತು, ನೀವ್ಯಾರೂ ಚಿಂತೆ ಮಾಡಬೇಡಿ, ಬಕಾಸುರನನ್ನು ಸಂಹಾರ ಮಾಡಿಯೇ ಆ ಭೀಮಸೇನ ಬರ್ತಾನೆ ಎಂಬುದಾಗಿ ಎಲ್ಲರೂ ಕೂಡ ಹೇಳ್ತಾರೆ. ಕೊನೆಗೆ ಧರ್ಮರಾಜ ಒಪ್ಕೊಳ್ತಾನೆ ಭೀಮಸೇನ ದೇವರನ್ನು ಕಳಿಸಲಿಕ್ಕೆ ಅಂತ. ಮರುದಿವಸ ಆಗುತ್ತೆ. ಮರುದಿವಸ ಆದ ನಂತರ ಯಥಾಕ್ರಮವಾಗಿ ಆಹಾರ, 2 ದನಗಳು, 1 ಬಂಡಿ ಎಲ್ಲವನ್ನು ಕೂಡ ಹೊಡೆದುಕೊಂಡು ಭೀಮಸೇನ ದೇವರು ಬಕಾಸುರ ಇದ್ದಲ್ಲಿಗೆ ಹೋಗ್ತಾರೆ.
ಬಕಾಸುರ ಇನ್ನೇನು ಸ್ವಲ್ಪ ದೂರ ಇರ್ತಾನೆ. ಭೀಮಸೇನ ದೇವರು ಚಿಂತನೆ ಮಾಡ್ತಾರೆ, ಇವತ್ತು ಇಷ್ಟೆಲ್ಲ ಆಹಾರ ತೆಗೆದುಕೊಂಡು ಬಕಾಸುರನ ಹತ್ರ ಹೋಗ್ತಾ ಇದ್ದೇನೆ, ಬಕಾಸುರನನ್ನು ಕೊಲ್ಲೋದಂತೂ ನಿಶ್ಚಿತ. ಇವತ್ತು ಒಂದು ವೇಳೆ ನಾನು ಊಟ ಮಾಡದೇನೆ ಬಕಾಸುರನನ್ನು ಕೊಂದು ಬಿಟ್ಟರೆ ಅವಾಗ ಏನಾಗುತ್ತೆ, ಬಕಾಸುರನ ಕೊಂದೋದಕ್ಕೆ ನಾನೂ ಮೈಲಿಗೆ ಆಗ್ತೇನೆ, ಈ ಇಡೀ ಅನ್ನವೂ ಮೈಲಿಗೆ ಆಗಿಬಿಡುತ್ತೆ, ತಿನ್ನಲಿಕ್ಕಾಗೋದಿಲ್ಲ, ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಅನ್ನವನ್ನು ವ್ಯರ್ಥ ಮಾಡೋದು ಸರಿಯಲ್ಲ ಅಂತ ಸ್ವಲ್ಪ ದೂರ ಬಂಡಿ ನಿಲ್ಲಿಸಿ ತಾನೇ ಎಲ್ಲ ಆಹಾರವನ್ನು ಕೂಡ ತಿಂದು ಬಿಡ್ತಾನೆ ಅಂತೆ. ಈ ಕಡೆ ಮಧ್ಯಾಹ್ನ 12 ಗಂಟೆ ಆಗಿದೆ, ಇವನಿಗೆ ತುಂಬ ಹಸಿವೆ ಆಗ್ತಾ ಇದೆ, ಎಷ್ಟು ಹೊತ್ತಾದರೂ ಕೂಡ ಆಹಾರ ಬರ್ತಾ ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ, ಆಹಾರದ ವಾಸನೆ ಮೂಗಿ ಬಡಿಲಿಕ್ಕೆ ಶುರುವಾಗುತ್ತೆ ಅಂತೆ. ಏನಿದು ಅಂತ ಸ್ವಲ್ಪ ದೂರ ಹೋಗಿ ನೋಡ್ತಾನೆ, ಒಬ್ಬ ವ್ಯಕ್ತಿ ಕೂತ್ಕೊಂಡು ಎಲ್ಲ ಆಹಾರ ಕೂಡ ತಿಂತಾ ಇದ್ದಾನೆ. ತಕ್ಷಣ ಅವನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಭೀಮಸೇನ ದೇವರ ಊಟ ಇನ್ನೂ ಮುಗ್ದಿರಲಿಲ್ಲ. ಒಂದು ಮರವನ್ನು ಕಿತ್ತಿ ಭೀಮಸೇನ ದೇವರ ಮೇಲೆ ಬಿಸಾಕ್ತಾನಂತೆ ಬಕಾಸುರ. ಭೀಮಸೇನ ದೇವರು ತಮ್ಮ ಎಡಗೈಯಿಂದ ಆ ಮರವನ್ನು ದೂರಕ್ಕೆ ಹಾಕಿಬಿಡ್ತಾರೆ ಅಂತೆ. ಹೀಗೆ ದೂರಕ್ಕೆ ಹಾಕಿ ತಾವು ಸಂಪೂರ್ಣ ಊಟವನ್ನು ಮುಗಿಸಿ ಕೊನೆ ಕೈ ತೊಳೆದುಕೊಂಡು ಆಚಮನ ಮಾಡಿ ಎಲ್ಲವನ್ನು ಕೂಡ ಮಾಡಿ ಶುಚಿರ್ಭೂತರಾಗಿ ಆ ಬಕಾಸುರನ ಹತ್ತಿರಕ್ಕೆ ಬರ್ತಾರೆ. ಬಕಾಸುರನ ಹತ್ತಿರಕ್ಕೆ ಬಂದು ಘೋರವಾದಂತಹ ಯುದ್ಧ ಆಗಿ ಬಕಾಸುರನನ್ನು ಸಂಹಾರ ಮಾಡಿ ಹಾಕಿಬಿಡ್ತಾರೆ. ಸಂಹಾರ ಮಾಡಿ ಅಲ್ಲೇ ಬಿಸಾಕೋದಿಲ್ಲ, ಅವನನ್ನು ನೇರವಾಗಿ ಕರೆದುಕೊಂಡು ಬಂದು ಊರಿನ ದ್ವಾರ ಬಾಗಿಲಿಗೆ ಅದು ನೇತು ಹಾಕಿಬಿಡ್ತಾರೆ ಅಂತೆ. ನೋಡ್ಲಿಕ್ಕೆ ಹೇಗಿದ್ದ ಅಂತ ಹೇಳಿದ್ರೆ ಅವನ ದೇಹದಲ್ಲಿ ಒಂದು ಹನಿ ರಕ್ತ ಇಲ್ಲ, ಮುಖದಲ್ಲಿ ಏನೂ ವಿಕಾರತೆ ಇಲ್ಲ. ಆ ರೀತಿಯಾಗಿ ಒಳ್ಳೆಯ ನೈಪುಣ್ಯತೆಯಿಂದ ಕೊಂದು ಹಾಕಿದ್ರು ಅವನನ್ನು. ನೇತು ಹಾಕಿಬಿಡ್ತಾರೆ. ನೇತಾಕಿ ತಮ್ಮ ಮನೆಗೆ ಬಂದು ಸ್ನಾನ ಮಾಡಿ ಎಲ್ಲ ಶುಚಿಯಾಗಿ ಮಲ್ಕೊಂಡು ಬಿಡ್ತಾರೆ. ಮರುದಿನ ಬೆಳಗ್ಗೆ ಜನ ಎದ್ದು ನೋಡ್ತಾರೆ, ಅವ್ರಿಗೆ ಗಾಬರಿಯಾಗಿಬಿಡುತ್ತೆ, ಇದೇನಿದು ಬಕಾಸುರ ಹೀಗೆ ನಿಂತ್ಕೊಂಡಿದ್ದಾನೆ ಅಂತ. ಅವರಿಗೆ ಸತ್ತು ಹೋಗಿದ್ದಾನೆ ಅನ್ನೋ ವಿಚಾರವೇ ಗೊತ್ತಿರೋದಿಲ್ಲ ಅಂತೆ. ಕೊನೆಗೆ ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಏನು ಮಾಡ್ತಾರೆ, ಕಲ್ಲು ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಬಕಾಸುರನ ದೇಹಕ್ಕೆ. ಆವಾಗ ಗೊತ್ತಾಗುತ್ತೆ ಈ ಬಕಾಸುರ ಸತ್ತು ಹೋಗಿದ್ದಾನೆ ಅಂತ. ಎಲ್ಲರೂ ಕೂಡ ವಿಚಾರ ಮಾಡ್ತಾರೆ, ನಿನ್ನೆ ಯಾರ ಮನೆ ಪಾಳಿ ಇತ್ತು ಅಂತ. ಗೊತ್ತಾಗುತ್ತೆ ಒಬ್ಬ ಬ್ರಾಹ್ಮಣರ ಮನೆ ಪಾಳಿ ಇತ್ತು ಅಂತ. ಆ ಬ್ರಾಹ್ಮಣ ಅತ್ಯಂತ ದುರ್ಬಲ, ತೆಳ್ಳಗಿದ್ದಾನೆ, ಅವನು ಹೇಗೆ ಸಂಹಾರ ಮಾಡಲಿಕ್ಕೆ ಸಾಧ್ಯ ಅಂತ ವಿಚಾರ ಮಾಡಿದಾಗ ಅವ್ರು ಹೇಳ್ತಾರೆ, ನಾನು ಕೊಂದಿಲ್ಲ, ನಮ್ಮ ಮನೆಯಲ್ಲಿ ಇದ್ದಂತಹ ಈ ಭೀಮಸೇನ ಎಂಬಂತಹ ವ್ಯಕ್ತಿ ಅವನನ್ನು ಕೊಂದಿದ್ದಾನೆ ಅಂತ. ಆವಾಗ ಭೀಮಸೇನ ದೇವರ ಮೇಲೆ ವಿಶೇಷವಾಗಿ ಎಲ್ಲರೂ ಕೂಡ ಸತ್ಕಾರವನ್ನು ಮಾಡ್ತಾರೆ. ಹೀಗೆ ಸತ್ಕಾರವನ್ನು ಮಾಡಿ ಎಲ್ಲರೂ ಕೂಡ ವಿಶೇಷವಾಗಿ ಭೀಮಸೇನ ದೇವರಿಗೆ ನಮಸ್ಕಾರವನ್ನು ಮಾಡಿ ನಮ್ಮನ್ನು ಕಾಪಾಡಿದಿರಿ ಎಂಬುದಾಗಿ ಅವರ ಮೇಲೆ ಕೃತಜ್ಞತೆಯನ್ನು ಹೇಳ್ತಾರೆ. ಹೀಗೆ ಭೀಮಸೇನ ದೇವರು ಎಲ್ಲೇ ಇದ್ದರೂ ಕೂಡ, ಅದು ಅರಣ್ಯವೇ ಆಗಿರಲಿ, ಅರಮನೆಯೇ ಆಗಿರಲಿ, ದುಷ್ಟರ ನಿಗ್ರಹ, ಸಜ್ಜನರ ರಕ್ಷಣೆ ಅದನ್ನು ನಿರಂತರವಾಗಿ ಮಾಡ್ತಾ ಇದ್ದಂಥವರು ಭೀಮಸೇನ ದೇವರು. ಹೀಗೆ ಇಷ್ಟೆಲ್ಲ ಆಯಿತು. ಅಷ್ಟೊತ್ತಿಗಾಗಲೇ ವಿಚಾರ ಎಲ್ಲ ಕಡೆ ಹಬ್ಬಿಬಿಟ್ಟಿರುತ್ತೆ. ಏನಂತ, ಅರಗಿನ ಮನೆಯಲ್ಲಿ ಪಾಂಡವರು ಸತ್ತು ಹೋದರು ಅಂತ. ಎಲ್ಲರೂ ನಂಬಿರ್ತಾರೆ, ಇಬ್ಬರನ್ನು ಬಿಟ್ಟು ಮಾತ್ರ. ಒಂದು ವಿದುರ, ಎರಡನೇದು ದ್ರುಪದ. ಕೃಷ್ಣನಿಗೆ ಗೊತ್ತಿರುತ್ತೆ, ಅದು ಬೇರೆ ವಿಚಾರ, ಅದು ಪರಮಾತ್ಮ. ಇದು ದ್ರುಪದ ಮತ್ತು ವಿದುರನಿಗೆ ಮಾತ್ರ ನಂಬಿರೋದಿಲ್ಲ ಅಂತೆ. ವಿದುರ ಅವನೇ ಎಲ್ಲ ವ್ಯವಸ್ಥೆ ಮಾಡಿದ್ದು, ಸುರಂಗ ದೋಣಿ ಇತ್ಯಾದಿ ವ್ಯವಸ್ಥೆ ಮಾಡಿದ್ದು ಅವನೇ, ಅದಕ್ಕೆ ನಂಬಿರಲಿಲ್ಲ. ದ್ರುಪದ ಯಾಕೆ ನಂಬಿರಲಿಲ್ಲ ಅಂತ ಹೇಳಿದ್ರೆ, ಅವನಿಗೆ ಮಹಾರುದ್ರ ದೇವರು ವರ ಕೊಟ್ಟಿದ್ರು ಅಂತೆ. ಏನಂತ, ನಿನ್ನ ಮಗಳನ್ನು ಅರ್ಜುನನೇ ಮದುವೆ ಆಗ್ತಾನೆ ಅಂತ. ಹಾಗಾಗಿ ರುದ್ರದೇವರ ಮೇಲಿನ ವರದ ನಂಬಿಕೆಯಿಂದಾಗಿ ಪಾಂಡವರು ಸತ್ತು ಹೋಗಿರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಅವನಿಗೆ ನಂಬಿಕೆ ಇರುತ್ತೆ. ಆ ನಂಬಿಕೆಯಿಂದಲೇ ಅವನೊಂದು ಸ್ವಯಂವರವನ್ನು ಏರ್ಪಾಡು ಮಾಡ್ತಾನೆ ಅಂತೆ, ದ್ರೌಪದಿ ಸ್ವಯಂವರ. ಆವಾಗ ಕುಂತಿ, ಅವಾಗಿನ್ನೂ ಏಕಚಕ್ರ ನಗರದಲ್ಲಿ ಇರ್ತಾರೆ ಅವರೆಲ್ಲ ಪಾಂಡವರು. ಆವಾಗ ಅವಳು ಹೇಳ್ತಾಳೆ, ಇಷ್ಟು ದಿವಸ ಆಯಿತು, ಬಂದು 1 ತಿಂಗಳಾಯಿತು, ಒಂದೇ ಕಡೆ ಇದ್ದೇವೆ, ಒಂದೇ ಕಡೆ ಇದ್ದು ಬೋರ್ ಆಗ್ತಾ ಇದೆ ನಮಗೆ, ಹಾಗಾಗಿ ಬೇರೆ ಕಡೆ ಹೋಗೋಣ ಅಂತ. ಹೌದಾ, ಸರಿ ಅಂತ ಎಲ್ಲರೂ ಕೂಡ ಇನ್ನೊಂದು ಕಡೆ ಬೇರೆ ನಗರಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಪಾಂಚಾಲ ದೇಶಕ್ಕೆ ಬರ್ತಾರೆ. ಅಂದಿನ ಪಾಂಚಾಲ ದೇಶವೇ ಇಂದಿನ ಪಂಜಾಬ್ ದೇಶ ಎಂಬುದಾಗಿ ಹೇಳ್ತಾರೆ. ಅಂದರೆ 5 ನದಿಗಳು ಹರಿಯುವಂತಹ ಸ್ಥಳ ಅಂತ. ಪಂಚ ಅಪ ಅಂತ ಹೇಳಿದ್ರೆ ನೀರು, 5 ನದಿಗಳು ಹರಿಯುವಂತಹ ಸ್ಥಳ, ಅದೇ ಪಂಚಾಪ್, ಕೊನೆಗೆ ಪಂಜಾಬ್ ಅಂತ ಆಗಿದೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಅಂತಹ ದೇಶಕ್ಕೆ ಬರ್ತಾರೆ. ದೇಶಕ್ಕೆ ಬಂದು ಒಬ್ಬ ಕುಂಬಾರನ ಮನೆ, ಮಡಿಕೆ ಮಾಡುವಂತಹ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ವಾಸವಾಗಿರ್ತಾರೆ. ವಿಚಾರ ಗೊತ್ತಾಗುತ್ತೆ, ದ್ರೌಪದಿಯ ಸ್ವಯಂವರ ಏರ್ಪಾಟಾಗಿದೆ ಅಂತ. ಆ ಒಂದು ಸ್ವಯಂವರಕ್ಕೆ
ಆಗಿನ ಕಾಲದ ಪ್ರಸಿದ್ಧರಾದಂತಹ ಜರಾಸಂಧ, ಶಲ್ಯ, ಶಿಶುಪಾಲ, ದುರ್ಯೋಧನ ಮುಂತಾದಂಥ ಎಲ್ಲ ಮಹಾವೀರರು ಕೂಡ ಬಂದಿರ್ತಾರೆ. ಯಾಕೆಂದರೆ ದ್ರೌಪದಿ ಎಷ್ಟು ಸುಂದರವಾಗಿದ್ಲು, ಅವಳನ್ನು ಪಡೀಲೇಬೇಕು ಅಂತ ಎಲ್ಲರೂ ಕೂಡ ಬಂದಿರ್ತಾರೆ. ಆವಾಗ ಸ್ವಯಂವರ ಪ್ರಾರಂಭ ಆಗುತ್ತೆ. ಅವಳ ಸಹೋದರ ದೃಷ್ಟದ್ಯುಮ್ನ ಒಂದು ಘೋಷಣೆ ಮಾಡ್ತಾನೆ, ದ್ರೌಪದಿಯ ಸ್ವಯಂವರ ಅಂತ ಏರ್ಪಾటు ಮಾಡಿದ್ದೀವಿ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಯಾರೇ ಆಗಲಿ, ಯಾರೇ ಬಂದು ಈ ಸ್ವಯಂವರವನ್ನು ಗೆದ್ದರೂ ಕೂಡ ಹಿಂದೆ ಮುಂದೆ ನೋಡದಂತೆ ನಾನು ದ್ರೌಪದಿಯನ್ನು ಕೊಡ್ತೇನೆ, ಒಬ್ಬ ಬ್ರಾಹ್ಮಣನೇ ಆಗಿರಲಿ, ಶೂದ್ರನೇ ಆಗಿರಲಿ ಅಂತ. ಅದರ ನಿಯಮ ಏನಿತ್ತು ಅಂತ ಹೇಳಿದ್ರೆ, ಒಂದು ದೊಡ್ಡ ಕಂಬ ಇರುತ್ತೆ. ಕಂಬದ ಮೇಲೆ ಒಂದು ಮೀನನ್ನು ಕಟ್ಟಿರ್ತಾರೆ. ಕೆಳಗಡೆ ಒಂದು ದೊಡ್ಡ ಪಾತ್ರೆ ಇರುತ್ತೆ. ಪಾತ್ರೆಯಲ್ಲಿ ಎಣ್ಣೆ ಇರುತ್ತೆ. ಆ ಮೀನಿನ ಕಣ್ಣಿಗೆ ಹೊಡಿಬೇಕು ಬಾಣವನ್ನು, ಆದರೆ ಮೇಲ್ ನೋಡಬಾರ್ದು. ಎಣ್ಣೆಯಲ್ಲಿ ಮೀನಿನ ಪ್ರತಿಬಿಂಬವನ್ನು ನೋಡಿ ಅದಕ್ಕೆ ಹೊಡಿಬೇಕು. ಅಂದರೆ ತಲೆ ಕೆಳಗಡೆ ಬಗ್ಗಿಸ್ಬೇಕು, ಕೈ ಮೇಲೆ ಮಾಡಿ ಬಾಣ ಹೊಡಿಬೇಕು. ತುಂಬ ಕಷ್ಟವಾದಂತಹ ಕಾರ್ಯ. ಅದನ್ನು ಈ ಜರಾಸಂಧ, ಶಲ್ಯ, ಶಿಶುಪಾಲ, ದುರ್ಯೋಧನ ಎಲ್ಲರೂ ಕೂಡ ಪ್ರಯೋಗ ಮಾಡ್ತಾರೆ. ಎಲ್ಲರೂ ಕೂಡ ಸ್ವಲ್ಪದರಲ್ಲೇ ಮಿಸ್ ಆಗ್ತಾರೆ. ಮಹಾಭಾರತದಲ್ಲಿ ಹೇಳುವಂತೆ ಕೆಲವೊಬ್ಬರು ಸಾಸಿವೆ ಕಾಳಿನಷ್ಟು ಹತ್ತಿರ ಹೋಗಿ ಮಿಸ್ ಆಗಿಬಿಡ್ತಾರೆ ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಆಯಿತು. ಆವಾಗ ಮುಂದೆ ಕರ್ಣ ಬರ್ತಾನೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮತ್ತೆ ಇದರಲ್ಲೂ ಕೂಡ ಇದೆ ಆಕ್ಷೇಪ. ಕೆಲವೊಂದು ಈ ಬಂಗಾಳ ಮತ್ತು ಈ ಪೂನಾ, ಮಹಾರಾಷ್ಟ್ರದ ಕಡೆ ಇರುವಂತಹ ಕೆಲವೊಂದು ಹಸ್ತಪ್ರತಿಗಳಲ್ಲಿ ಏನಿದೆ ಅಂತ ಹೇಳಿದರೆ, ಕರ್ಣ ಬಂದಾಗ ದ್ರೌಪದಿ ಹೇಳ್ತಾಳೆ ಅಂತೆ, ನಾಹಂ ವರಯಾಮಿ ಸೂತಂ ಅಂತ. ನಾನು ಯಾರನ್ನಾದರೂ ಮದುವೆ ಆಗ್ತೀನಿ, ಈ ರಥವನ್ನು ಓಡಿಸುವಂತಹ ವ್ಯಕ್ತಿಯನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾಳೆ ಅಂತೆ. ಆ ದೃಷ್ಟದ್ಯುಮ್ನ ಏನು ಹೇಳಿದ್ದ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೇ ಆಗಲಿ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದ. ಹಾಗಾಗಿ ಈ ಒಂದು ಆಕ್ಷೇಪ ಈಗ ಬಂದಿದ್ದಲ್ಲ, ಮಧ್ವಾಚಾರ್ಯ ಕಾಲದಲ್ಲೇ ಬಂದಿತ್ತು. ಅದಕ್ಕೋಸ್ಕರ ಮಧ್ವಾಚಾರ್ಯರು ನಾವು ಮೊದಲನೇ ದಿವಸ ಹೇಳಿದಂತೆ ಅವರು ಸರ್ವಜ್ಞರಾಗಿದ್ದರೂ ಕೂಡ ತಾವು ಒಬ್ಬ ಸಂಶೋಧಕ, ರಿಸರ್ಚರ್ ಯಾವ ರೀತಿಯಾಗಿ ಇರಬೇಕೋ ಆ ರೀತಿಯಾಗಿ ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಮಹಾಭಾರತದ ಮೂಲ ಹಸ್ತಪ್ರತಿ ಎಲ್ಲೆಲ್ಲಿದೆನೋ ಎಲ್ಲವನ್ನು ಕೂಡ ತಂದು ತಾವು ನೋಡ್ತಾರೆ. ಅಲ್ಲಿ ಯಾವ ಹಸ್ತಪ್ರತಿಗಳಲ್ಲಿಯೂ ಕೂಡ ನಾಹಂ ವರಯಾಮಿ ಸೂತಂ ಅಂತ, ನಾನು ಕರ್ಣನನ್ನು ಮದುವೆಯಾಗೋದಿಲ್ಲ ಅಂತ ದ್ರೌಪದಿ ಹೇಳೇ ಇಲ್ಲ. ಆದರೂ ಕೂಡ ದ್ರೌಪದಿಯ ಮೇಲೆ ಏನೋ ಆಕ್ಷೇಪ ಮಾಡಬೇಕು, ನಮ್ಮ ಭಾರತದ ಐತಿಹಾಸಿಕ ಗ್ರಂಥಗಳ ಮೇಲೆ, ಪುರಾಣ ಗ್ರಂಥಗಳ ಮೇಲೆ ಆಕ್ಷೇಪ ಮಾಡಬೇಕು ಅಂತ ಮಧ್ಯದಲ್ಲಿ ಏನೇನೋ ಸೇರಿಸಿಬಿಟ್ಟಿರ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಕರ್ಣ ಬಂದ. ಮಧ್ವಾಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತೆ ಕರ್ಣ ಬಂದಾಗ ದ್ರೌಪದಿ ಏನೂ ಮಾತಾಡೋದಿಲ್ಲ. ಪ್ರತಿಯೊಬ್ಬರು ಬಂದಿದ್ದ ಹೇಗಿರ್ತಾ ಇದ್ಲು ಹಾಗೇ ಇದ್ಲು. ಕೊನೆಗೆ ಕರ್ಣ ಒಂದು ಮಾತು ಹೇಳ್ತಾನೆ, ನಾನು ಬಂದಿರೋದಿಲ್ಲಿ ನನಗೋಸ್ಕರ ಅಲ್ಲ ಅಂತ. ನಾನು ಒಂದು ವೇಳೆ ಸ್ವಯಂವರವನ್ನು ಗೆದ್ದರೆ ದ್ರೌಪದಿ ನಾನು ಮದುವೆ ಆಗೋದಿಲ್ಲ, ನನ್ನ ಸ್ನೇಹಿತನಾದಂಥ ದುರ್ಯೋಧನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ. ಕೊನೆಗೆ ಕರ್ಣನು ಕೂಡ ಸೋಲ್ತಾನೆ. ಆವಾಗ ಇವರೆಲ್ಲ ಬಂದಿರ್ತಾರೆ, ಕೃಷ್ಣ, ಬಲರಾಮ ಎಲ್ಲ. ಅವರೆಲ್ಲ ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳು, ಬಲರಾಮ ಮುಂತಾದಂಥವರು. ಆದರೆ ಕೃಷ್ಣ ಒಂದು ಮಾತು ಹೇಳಿರ್ತಾನೆ ಪ್ರತಿಯೊಬ್ಬರಿಗೂ ಕೂಡ, ಈ ಒಂದು ಸ್ವಯಂವರದಲ್ಲಿ ಪಾಂಡವರೇ ಗೆಲ್ತಾರೆ, ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರೋದು ಜಸ್ಟ್ ಆಡಿಯನ್ಸ್ ಆಗಿ, ಪ್ರೇಕ್ಷಕರಾಗಿ ಮಾತ್ರ, ನಾವ್ಯಾರೂ ಕೂಡ ಪಾರ್ಟಿಸಿಪೇಟ್ ಮಾಡಬಾರ್ದು, ಸ್ವಯಂವರಕ್ಕೆ ಪ್ರವೇಶ ಮಾಡಬಾರ್ದು ಎಂಬುದಾಗಿ ಹೇಳಿರ್ತಾನೆ. ಹಾಗಾಗಿ ಅನೇಕ ಯಾದವರು ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳು ಇದ್ದರೂ ಕೂಡ ಅವ್ರು ಯಾರು ಕೂಡ ಹೋಗಲಿಲ್ಲ. ಕೊನೆಗೆ ಕೃಷ್ಣ ಹೇಳ್ತಾನೆ ಪಾಂಡವರು ಬದುಕಿದ್ದಾರೆ ಅಂತ. ಯಾದವರಿಗೆ ತುಂಬ ಸಂತೋಷ ಆಗಿಬಿಡುತ್ತೆ ಅಂತ, ಎಲ್ಲಿದ್ದಾರೆ ಅಂತ. ಪಾಂಡವರು ನೋಡಿದರೆ ಬ್ರಾಹ್ಮಣರ ವೇಷದಲ್ಲಿ ಇದ್ದಾರೆ. ಆವಾಗ ದೂರದಿಂದಲೇ ಕೃಷ್ಣ ತೋರಿಸ್ತಾನಂತೆ, ಇವರೇ ಪಾಂಡವರು, ಇವನು ಭೀಮ, ಇವನು ಅರ್ಜುನ ತೋರಿಸ್ತಾರೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಬಂದಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಇನ್ನು ಯಾರಾದರೂ ಉಳಿದಿದ್ದೀರಾ ಅಂತ ದೃಷ್ಟದ್ಯುಮ್ನ ಅನೌನ್ಸ್ ಮಾಡ್ತಾನೆ. ಆವಾಗ ಒಂದು ಕಡೆ ಬ್ರಾಹ್ಮಣರು ಕೂತ್ಕೊಂಡಿರ್ತಾರೆ, ದೊಡ್ಡ ಬ್ರಾಹ್ಮಣರ ಒಂದು ದೊಡ್ಡ ಸಭೆ. ಅಲ್ಲಿಂದ ಒಬ್ಬ ಕೈ ಮೇಲೆತ್ತಾನೆ, ಅರ್ಜುನ, ನಾನು ಗೆಲ್ತೇನೆ ಅಂತ. ಆವಾಗ ಅಲ್ಲಿದ್ದಂತಹ ಬ್ರಾಹ್ಮಣರೆಲ್ಲ ಜೋರಾಗಿ ನಕ್ಕು ಬಿಡ್ತಾರೆ. ಎಂತಹ ದುರ್ಯೋಧನ, ಜರಾಸಂಧ, ಶಲ್ಯನಂತಹ ದೊಡ್ಡ ದೊಡ್ಡ ಕ್ಷತ್ರಿಯರಿಗೆ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ನಮ್ಮಂತಹ ಬ್ರಾಹ್ಮಣರಿಗೆ ಏನು ಸಾಧ್ಯ, ಸುಮ್ಮನೆ ನಮ್ಮ ಬ್ರಾಹ್ಮಣರ ಮರ್ಯಾದೆ ತೆಗಿಬೇಡ ನೀನು ಅಂತ ಸುಮ್ಮನೆ ಕೂತು ಅಂತ ಹೇಳ್ತಾರೆ. ಇದು ಕೆಲವು ಬ್ರಾಹ್ಮಣರು. ಇನ್ನೂ ಕೆಲವು ಬ್ರಾಹ್ಮಣರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಪರಮಾತ್ಮ ಯಾರ ಹಣೆಯಲ್ಲಿ ಏನು ಬರೆದಿದ್ದಾನೋ ಗೊತ್ತಿಲ್ಲ, ಈ ವ್ಯಕ್ತಿಯ ಕೈಯಲ್ಲೇ ಸ್ವಯಂವರ ಗೆಲ್ಲಬೇಕು ಅಂತ ಪರಮಾತ್ಮ ಬರೆದಿದ್ದಾರೆ, ಹಾಗೇ ಆಗುತ್ತೆ.
ಗೆಲ್ಲಲಿಕ್ಕೆ ಬ್ರಾಹ್ಮಣ ಆದ್ರೇನು, ಕ್ಷತ್ರಿಯ ಆದ್ರೇನು, ಶೂದ್ರ ಆದ್ರೇನು, ಇವನು ಪ್ರಯತ್ನ ಮಾಡಲಿ. ಗೆದ್ದರೆ ನಮ್ಮ ಮರ್ಯಾದೆಯೇ ಜಾಸ್ತಿ ಆಗುತ್ತೆ, ಕಡಿಮೆ ಏನಾಗೋದಿಲ್ಲ. ಸೋತ್ರೆ ಏನು ಕಡಿಮೆ ಆಗೋದಿಲ್ಲ, ಯಾಕೆ ಬ್ರಾಹ್ಮಣರ ಪರಾಕ್ರಮ ಏನು ಅಂತ ಜಗತ್ತಿಗೆ ಗೊತ್ತು. ಗೆದ್ದರೆ ಪರಾಕ್ರಮ ಇನ್ನಷ್ಟು ಜಾಸ್ತಿ ಆಗುತ್ತೆ, ನಮ್ಮ ಪ್ರಸಿದ್ಧಿ ಜಾಸ್ತಿ ಆಗುತ್ತೆ, ಹೋಗಲಿ ಅಂತ. ಹೀಗೆ ಒಂದು ಗುಂಪು ಬೇಡ ಅಂತ, ಇನ್ನೊಂದು ಗುಂಪು ಹೋಗಲಿ ಅಂತ ಅರ್ಜುನನಿಗೆ ಚಿಂತೆಯಾಗುತ್ತೆ. ಯಾಕೆ ಅವನು ಈಗ ಬಂದಿರೋದು ಒಬ್ಬ ಕ್ಷತ್ರಿಯನಾಗಿ ಅಲ್ಲ, ಒಬ್ಬ ಬ್ರಾಹ್ಮಣನಾಗಿ. ಕೃಷ್ಣನ ಹತ್ರ ಕೇಳ್ತಾನೆ ಅಂತೆ, ಕಣ್ಸನ್ನೆಯಲ್ಲಿ ಏನು ಮಾಡಲಿ ಅಂತ. ಕೃಷ್ಣ ಹೋಗು ಅಂತ ಹೇಳ್ತಾನೆ. ಸರಿ ಅಂತ ಬರ್ತಾನೆ, ನೇರವಾಗಿ ಎಣ್ಣೆಯಲ್ಲಿ ನೋಡ್ತಾನೆ, ಮೇಲಕ್ಕೆ ಕೈ ಮಾಡಿ ಬಾಣವನ್ನು ಹೊಡಿತಾನೆ. ನೇರವಾಗಿ ಹಿಂದೆ ಯಾವ ರೀತಿಯಾಗಿ ಅರ್ಜುನ ಹಕ್ಕಿಯ ಕಣ್ಣಿಗೆ ಬಾಣ ಹೊಡೆದಿದ್ನೋ ಅದೇ ರೀತಿಯಾಗಿ ನೇರವಾಗಿ ಆ ಮೀನಿನ ಕಣ್ಣಿಗೆ ಬಾಣವನ್ನು ಹೊಡಿತಾನೆ ಅಂತೆ. ಹೊಡೆದಿದ್ದೇ ತಡ ಎಲ್ಲ ಬ್ರಾಹ್ಮಣರು ಕೂಡ ಜೋರಾಗಿ ಎದ್ದು ನೃತ್ಯ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ದೊಡ್ಡ ದೊಡ್ಡ ಕ್ಷತ್ರಿಯರಿಂದ ಆಗದಿರುವಂತಹ ಕೆಲಸವನ್ನು ನಮ್ಮೊಬ್ಬ ಸಾಮಾನ್ಯ ಬ್ರಾಹ್ಮಣ ಮಾಡಿಬಿಟ್ಟ ಅಂತ ಜೋರಾಗಿ ನೃತ್ಯ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಜೋರಾಗಿ ಅರ್ಜುನನನ್ನು ಎತ್ತಿಕೊಂಡು ನೃತ್ಯ ಮಾಡ್ತಾರೆ ಅಂತೆ. ಆ ಸಂದರ್ಭಕ್ಕೆ ಸರಿಯಾಗಿ ದೇವಲೋಕದಿಂದ ಪುಷ್ಪವೃಷ್ಟಿಯಾಗುತ್ತೆ. ತಕ್ಷಣದಲ್ಲಿ ಆ ದ್ರೌಪದಿ ದೇವಿ ವಿನಾಪಿ ಹಾಸಂ ಹಸತೀವ ಮಾಲಾಂ ಎಂಬುದಾಗಿ, ಮುಖದಲ್ಲಿ ನಗು ಇಲ್ಲ, ಆದರೂ ಕೂಡ ನಕ್ಕಂತೆ ಕಾಣಿಸ್ತಾ ಇದೆ ಅಂತೆ. ಅಂದರೆ ಅಷ್ಟು ಸೌಂದರ್ಯ ಅವಳ ಮುಖದಲ್ಲಿ ಇತ್ತು ಎಂಬುದಾಗಿ ವ್ಯಾಸರು ಹೇಳುತ್ತಾರೆ. ಹೀಗೆ ಅಂತಹ ದ್ರೌಪದಿ ನೇರವಾಗಿ ಬಂದು ಅರ್ಜುನನಿಗೆ ಮಾಲೆಯನ್ನು ಹಾಕಿಬಿಡ್ತಾಳೆ. ದ್ರೌಪದಿಯಾಗಲಿ, ದೃಪದ ಆಗಲಿ, ದೃಷ್ಟದ್ಯುಮ್ನ ಆಗಲಿ, ಗೆದ್ದವನು ಒಬ್ಬ ಬ್ರಾಹ್ಮಣ, ಅವನಿಗೆ ಹಿಂದೂ ಮುಂದೆ ಗತಿ ಏನೋ, ಊಟಕ್ಕೆ ಗತಿ ಏನೋ, ತಿನ್ನಲಿಕ್ಕೆ ಗತಿ ಏನೋ, ಆಸ್ತಿ ಪಾಸ್ತಿ ಏನೂ ವಿಚಾರ ಮಾಡಲಿಲ್ಲ. ನಾವು ಹೇಳಿದ್ದೇನೋ ಯಾರು ಬೇಕಾದರೂ ಕೂಡ ಬಂದು ಗೆಲ್ಲಬಹುದು ಅಂತ. ಹಾಗಾಗಿ ಒಬ್ಬ ಬ್ರಾಹ್ಮಣ ಗೆದ್ದಿದ್ದಾನೆ ಅಂತೇಳಿ ಅವನಿಗೆ ಕೊಡ್ತೇವೆ ಎಂಬುದಾಗಿ ಆಗುತ್ತೆ, ಕೊಡ್ತಾರೆ. ತಕ್ಷಣದಲ್ಲಿಯೇ ಅವರು ಸ್ವೀಕಾರ ಮಾಡ್ತಾರೆ ಪಾಂಡವರು. ಅರ್ಜುನ ಎಲ್ಲರೂ ಕೂಡ ತಮ್ಮ ಮನೆಗೆ ಬರ್ತಾರೆ. ಕುಂತಿ ಬಂದಿರೋದಿಲ್ಲ ಸ್ವಯಂವರಕ್ಕೆ, ಕುಂತಿ ಮನೆಯಲ್ಲೇ ಇರ್ತಾಳೆ. ಆವಾಗ ಧರ್ಮರಾಜ ಒಂದು ಮಾತು ಹೇಳ್ತಾನೆ, ಅಮ್ಮ ಭಿಕ್ಷೆ ತಂದಿದ್ದೀವಿ ಅಂತ. ಪ್ರತಿನಿತ್ಯ ಅವ್ರ ಕೆಲಸ ಏನಾಗ್ತಾ ಇತ್ತು, ಮನೆಗೆ ಹೋಗಿ ಭಿಕ್ಷೆ ಬೇಡಿ ಊಟ ಮಾಡ್ತಾ ಇದ್ದರು. ಕುಂತಿ ಏನು ಮಾಡ್ಬಿಡ್ತಾಳೆ, ಯಾವುದೋ ಸಾಮಾನ್ಯ ಹಣ್ಣು ಗಿಣ್ಣೋ ಭಿಕ್ಷೆ ಊಟ ತಂದಿದ್ದಾರೋ ಅನ್ನ ತಂದಿದ್ದಾರೋ ಅಂತ ಹಂಚ್ಕೊಂಬಿಡಿ ಅಂತ ಹೇಳ್ಬಿಡ್ತಾಳೆ. ಹೊರಗಡೆ ಬಂದು ನೋಡ್ತಾಳೆ, ಬಂದಿರೋದು ಒಬ್ಬ ಸುಂದರಿಯಾದಂತಹ ಹೆಣ್ಣು, ಆ ದೃಪದನ ಮಗಳಾದಂತಹ ದ್ರೌಪದಿ. ಕುಂತಿಗೆ ಚಿಂತೆ ಆಗುತ್ತೆ, ಎಂತಹ ದೊಡ್ಡ ಮಾತನ್ನು ಆಡಿಬಿಟ್ಟೆ, ನಾನು ತಪ್ಪು ಮಾತಾಡಿಬಿಟ್ಟೆ ಎಂಬುದಾಗಿ ತುಂಬ ದುಃಖ ಆಗುತ್ತೆ. ಆವಾಗ ಧರ್ಮರಾಜ ಒಂದು ಮಾತು ಹೇಳ್ತಾನೆ, ಅಮ್ಮ ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ನೀನೇ ಸಾಮಾನ್ಯವಾಗಿ ಭಿಕ್ಷೆ ತಂದ್ಕೊಂಡ್ಬಿಟ್ಟು, ಹಾಗಾಗಿ ನಿಂದೇ ತಪ್ಪಿಲ್ಲ, ನೀನು ಚಿಂತೆ ಮಾಡಬೇಡ. ಅರ್ಜುನನಿಗೆ ಮಾತು ಹೇಳ್ತಾನೆ, ಅರ್ಜುನ ಸ್ವಯಂವರದಲ್ಲಿ ಗೆದ್ದದ್ಯಾರು? ನೀನು ನಿನ್ನ ಪರಾಕ್ರಮವನ್ನು ಮುಡಿಪಾಗಿಟ್ಟು ಗೆದ್ದಿದ್ದಿ, ಹಾಗಾಗಿ ದ್ರೌಪದಿಯನ್ನು ನೀನೇ ಮದುವೆಯಾಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಅದು ಸಾಧ್ಯವೇ ಇಲ್ಲ ಅಂತ. ಯಾವ ರೀತಿಯಾಗಿ ಭೀಮಸೇನ ಹಿಂದೆ ಹೇಳಿದ್ದ, ದೊಡ್ಡವ ಅಣ್ಣ ಇರಬೇಕಾದ್ರೆ ಮದುವೆ ಆಗೋದಿಲ್ಲ ಅಂತ, ಅದೇ ರೀತಿಯಾಗಿ ಇನ್ನೂ ಧರ್ಮರಾಜನಿಗೆ ಮದುವೆ ಆಗಿಲ್ಲ, ಹಾಗಾಗಿ ನಾನು ಮದುವೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ನೀನೇ ಮದುವೆ ಆಗಬೇಕು ಅಂತ. ಆವಾಗ ಎಷ್ಟು ಮಾಡಿದರೂ ಕೂಡ ಸಾಧ್ಯವೇ, ಮದುವೆ ಆಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೊನೆಗೆ ಅಲ್ಲಿ ಏನಾಗುತ್ತೆ, ಪ್ರಾರಂಭದಲ್ಲಿ ಪ್ರತಿಯೊಬ್ಬರು ಕೂಡ ಬೇಡ ಬೇಡ ಅಂತ ಹೇಳ್ತಾರೆ ಅಂತೆ. ನನಗೆ ಬೇಡ, ಧರ್ಮರಾಜ ಮದುವೆ ಆಗಲಿ ಅಂತ ಅರ್ಜುನ ಇವರೆಲ್ಲ ಹೇಳ್ತಾರೆ. ಧರ್ಮರಾಜ ಅರ್ಜುನ ಮದುವೆ ಆಗಲಿ ಅಂತ ಪರಸ್ಪರ ಒಬ್ರಿಗೊಬ್ರಿಗೆ ಹಾಕ್ತಾ ಹೋಗ್ತಾರೆ. ಸ್ವಲ್ಪ ಹೊತ್ತಾಗುತ್ತೆ, ಆ ದ್ರೌಪದಿಯ ಸೌಂದರ್ಯವನ್ನು ನೋಡಿ ಪ್ರತಿಯೊಬ್ಬರಿಗೆ ಮನಸ್ಸಿಗೆ ಅನಿಸಕ್ಕೆ ಶುರುವಾಗುತ್ತೆ ಅಂತೆ, ನಾನು ಮದುವೆ ಆಗಬೇಕು ಅಂತ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ದ್ರೌಪದಿಯಲ್ಲಿ ಎಲ್ಲ ಅವರ ಹೆಂಡತಿಯರ ಸನ್ನಿಧಾನ ಇತ್ತು ಅಂತ. ಧರ್ಮರಾಜನ ಹೆಂಡತಿಯಾದಂತಹ ಶ್ಯಾಮಲೆ ಮತ್ತು ಶಚೀದೇವಿ, ಭಾರತೀದೇವಿ ಇವರೆಲ್ಲರ ಸನ್ನಿಧಾನ ಎಂಬುದು ಇತ್ತು. ಹಾಗಾಗಿ ಅವರಿಗೆ ಆ ರೀತಿಯಾದಂತಹ ಬಯಕೆ ಬಂತು ಎಂಬುದಾಗಿ ಹೇಳ್ತಾರೆ. ಇಷ್ಟೆಲ್ಲ ಆಯಿತು. ಮರುದಿನ ಹಾಗೇ ಇದ್ದರು. ಅವರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರಲ್ಲೂ ಕೂಡ ಚಿಂತೆ, ಇದು ಮಾಡಿದರೆ ಸರಿನಾ ಅಂತ ಒಂದು ರೀತಿ ಗೊಂದಲ ಇತ್ತು. ಅದೇ ಗೊಂದಲದಲ್ಲಿ ರಾತ್ರಿ ಕಳೆದರು. ಮರುದಿನ ಬೆಳಗ್ಗೆ ಆಯಿತು. ಮರುದಿನ ಬೆಳಗ್ಗೆ ದೃಪದ ಏನು ಮಾಡ್ತಾನೆ, ಅವರನ್ನು ಮನೆಗೆ ಕರ್ಕೊಂಡು ಬಾ ಅಂತ ತನ್ನ ಸೈನಿಕರಿಗೆ ಆಜ್ಞೆ ಮಾಡ್ತಾನೆ. ಸೈನಿಕರು ಹೋಗಿ ಈ ಪಂಚ ಪಾಂಡವರನ್ನು ಮತ್ತು ದ್ರೌಪದಿಯನ್ನು ಅರಮನೆಗೆ ಕರೆದುಕೊಂಡು ಬರ್ತಾರೆ. ಸರಿ, ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ದೃಪದ ಕೇಳ್ತಾನೆ. ಆವಾಗ ಗೊತ್ತಾಗುತ್ತೆ ಇವರು ಸಾಮಾನ್ಯ ಬ್ರಾಹ್ಮಣರಲ್ಲ, ಪಾಂಡವರು ಅಂತ. ದೃಪದನಿಗೆ ತುಂಬ ಸಂತೋಷ ಆಗುತ್ತೆ. ಅವನಿಗೆ ಗೊತ್ತಿತ್ತು ಮೊದಲೇ ಏನಾದರೂ ಕೂಡ ಅರ್ಜುನನೇ ಮದುವೆ ಆಗೋದು ಅಂತ. ಕೊನೆಗೆ ಅರ್ಜುನ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಸಂಕಲ್ಪ ಆಗುತ್ತೆ. ತುಂಬ ಸಂತೋಷ ಆಗುತ್ತೆ.
ಸರಿ, ಧರ್ಮರಾಜನ ಕೇಳ್ತಾನೆ, ನೀನು ಅಣ್ಣ ಆಗಿದ್ದೀಯಾ, ಹಾಗಾಗಿ ಯಾವತ್ತು ಮದುವೆ ಮಾಡೋಣ ತಿಳಿಸು ಅಂತ. ಆವಾಗ ಧರ್ಮರಾಜ ಹೇಳ್ತಾನೆ, ಇಲ್ಲ, ಒಂದು ದೊಡ್ಡ ಪ್ರಮಾದ ಆಗಿದೆ ಅಂತ. ಏನು? ನಮ್ಮ ತಾಯಿ ಈ ರೀತಿಯಾಗಿ ಹೇಳಿದ್ದಾಳೆ, ಹಾಗಾಗಿ ನಾವು 5 ಜನವೂ ಕೂಡ ಏನು ಮಾಡ್ತೇವೆ, ಈ ದ್ರೌಪದಿಯನ್ನು ಮದುವೆ ಆಗ್ತೇವೆ ಅಂತ ಒಂದು ಮಾತು ಹೇಳ್ತಾನೆ. ದೃಪದನಿಗೆ ತುಂಬ ದುಃಖ ಆಗಿಬಿಡುತ್ತೆ. ಎಂತಹ ಅನಾಚಾರ ಇದು! ನಾವೇನೋ ಪಾಂಡವರು ದೊಡ್ಡ ದೊಡ್ಡ ವಂಶದಲ್ಲಿ ಬಂದಂಥವರು, ಒಳ್ಳೆಯ ಸಾತ್ವಿಕ ಅಂದ್ಕೊಂಡಿದ್ರೆ, ನೀವು ನೋಡಿದ ಎಂತಹ ಅನಾಚಾರ ಇದು! ಒಬ್ಬ ಹೆಣ್ಣನ್ನು 5 ಜನ ಮದುವೆ ಆಗೋದು ಇಡೀ ಜಗತ್ತಿನಲ್ಲಿ ಕೇಳ್ತಾ ಇರೋದೇ ಇದೇ ಮೊದಲು ಸಲ. ಇದಕ್ಕೆ ಸಂಪ್ರದಾಯವೂ ಇಲ್ಲ, ಶಾಸ್ತ್ರದಲ್ಲಿಯೂ ಪ್ರಮಾಣವೂ ಇಲ್ಲ. ಹಾಗಾಗಿ ಈ ರೀತಿಯಾಗೋದು ಸರಿಯೇ ಅಲ್ಲ ಎಂಬುದಾಗಿ ಹೇಳ್ತಾರೆ. ಆವಾಗ ಧರ್ಮರಾಜ ಹೇಳ್ತಾನೆ, ಇಲ್ಲ ಇಲ್ಲ, ಇದಕ್ಕೆ ಒಂದು ಘಟನೆ ಇದೆ ಅಂತ ಒಂದು 2-3 ಕಥೆ ಹೇಳ್ತಾನೆ. ಹಿಂದೆ ಒಬ್ಬಳೇ ಹೆಂಗಸು 7 ಜನ ಋಷಿಗಳನ್ನು ಮದುವೆ ಆಗಿದ್ಲು, ಹಾಗೆ ಹೇಗೆ ಅಂತೇಳಿ ಹೇಳ್ತಾನೆ. ಅದೆಲ್ಲ ಅವ್ರು ಏನಾದರೂ ಆಗಲಿ ಹೋಗಲಿ ಸಂಬಂಧ ಇಲ್ಲ. ನನ್ನ ಮಗಳನ್ನು ನಂತರ ನಾನು 5 ಜನರಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಎಷ್ಟಾದರೂ ಕೂಡ ಒಪ್ಪೋದೇ ಇಲ್ಲ. ಮತ್ತೆ ಆಗಿದ್ದೇನು, ಯಥಾವತ್ತಾಗಿ ವೇದವ್ಯಾಸ ದೇವರು ಸಾಕ್ಷಾತ್ತಾಗಿ ಪ್ರತ್ಯಕ್ಷರಾಗ್ತಾರೆ. ಹೀಗೆ ಆ ಸಂದರ್ಭದಲ್ಲಿ ದ್ವಾಪರ ಯುಗದಲ್ಲಿ ಏನೇ ಈ ರೀತಿಯಾದಂತಹ ಧರ್ಮದ ಬಗ್ಗೆ ಸಂದೇಹಗಳು ಬಂದರೆ ತತ್ಕ್ಷಣದಲ್ಲಿ ಕೃಷ್ಣ ಬರ್ತಾ ಇದ್ದ, ಇಲ್ಲ ವೇದವ್ಯಾಸ ದೇವರು ಬರ್ತಾ ಇದ್ದರು. ವೇದವ್ಯಾಸ ದೇವರ ಮಾತಿಗೆ, ಕೃಷ್ಣನ ಮಾತಿಗೆ ಯಾರೂ ಕೂಡ ಚಕಾರ ಎತ್ತಾ ಇದ್ದಿಲ್ಲ. ಅವ್ರು ಏನು ಹೇಳ್ತಾರೋ ಅದೇ ಒಪ್ಪಿಗೆ ಅಂತ. ಆ ರೀತಿಯಾಗಿ ವೇದವ್ಯಾಸ ದೇವರು ಬರ್ತಾರೆ. ವೇದವ್ಯಾಸ ದೇವರು ಬಂದು ಹೇಳ್ತಾರೆ, ದೃಪದ, ನಿನ್ನ ಮಗಳನ್ನು 5 ಜನ ಮದುವೆ ಆಗ್ತಾರೆ. ನಿನ್ನ ಮಗಳು ಸಾಮಾನ್ಯದವಳಲ್ಲ, ಇವಳಲ್ಲಿ ಶಚೀದೇವಿ, ಶ್ಯಾಮಲಾದೇವಿ, ಉಷಾದೇವಿ, ಸಾಕ್ಷಾತ್ ಭಾರತೀ ದೇವಿಯ ಸನ್ನಿಧಾನ ಇದೆ. ಹಾಗಾಗಿ ಇವಳು ಏನು ಮಾಡ್ತಾನೆ, ಮದುವೆ ಆಗ್ತಾಳೆ. ಇವರೆಲ್ಲರೂ ಕೂಡ ಪಾಂಡವರೇನಿದ್ದಾರೆ, ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಇವರು ಕೂಡ ಸಾಕ್ಷಾತ್ ಧರ್ಮರಾಜ, ವಾಯುದೇವರು, ಇಂದ್ರ, ಅಶ್ವಿನಿ ದೇವತೆಗಳೇ ಆಗಿದ್ದಾರೆ. ಹಾಗಾಗಿ ಅವರ ಮೂಲ ರೂಪದಲ್ಲಿ ಯಾರು ಹೆಂಡತಿಯರಾಗಿದ್ದರೋ ಅವರೆಲ್ಲರ ಸನ್ನಿಧಾನ ಯಾರಲ್ಲಿ ಇದೆ? ನಿನ್ನ ಮಗಳಾದಂತಹ ದ್ರೌಪದಿಯಲ್ಲಿ ಇದೆ. ಹಾಗಾಗಿಯೇನೆ ನಿನ್ನ ಮಗಳಾದಂತಹ ದ್ರೌಪದಿ ಸಾಮಾನ್ಯರು ಹುಟ್ಟುವಂತೆ ಹುಟ್ಟಲಿಲ್ಲ, ಅಗ್ನಿಯಿಂದಾಗಿ ಹುಟ್ಟಿದಳು, ಅತ್ಯಂತ ಪರಿಶುದ್ಧಳಾದಂಥವಳು ಅವಳು. ಹಾಗಾಗಿ ನೀನೇನು ಚಿಂತೆ ಮಾಡಬೇಡ, ಮದುವೆ ಮಾಡಿಕೊಡು, ಇದರಿಂದ ಏನೋ ಅನಾಚಾರ ಆಗೋದಿಲ್ಲ, ತಪ್ಪಾಗೋದಿಲ್ಲ ಅಂತ ಹೇಳ್ತಾರೆ. ವೇದವ್ಯಾಸ ದೇವರು ಹೇಳಿದರೂ ಕೂಡ ದೃಪದನಿಗೆ ಒಪ್ಪಲಿಕ್ಕೆ ಆಗೋದಿಲ್ಲ. ಇದು ಸಹಜ. ಯಾವುದೇ ಒಬ್ಬ ತಂದೆಗೆ ತನ್ನ ಮಗಳನ್ನು 5 ಜನರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಅದು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಗೆ ದೃಪದ ಕೂಡ ಒಪ್ಪೋದಿಲ್ಲ ಅಂತ. ಆವಾಗ ವೇದವ್ಯಾಸ ದೇವರು ಆ ದೃಪದನಿಗೆ ಒಂದು ದಿವ್ಯ ದೃಷ್ಟಿಯನ್ನು ಕೊಡ್ತಾರೆ ಅಂತೆ. ಆ ದಿವ್ಯ ದೃಷ್ಟಿಯಿಂದಾಗಿ ಆಕಾಶವನ್ನು ತೋರಿಸ್ತಾರೆ. ಅಲ್ಲಿ ಇರುವಂತಹ ಸ್ವರ್ಗಲೋಕದಲ್ಲಿ ಪಂಚ ಪಾಂಡವರನ್ನು ತೋರಿಸ್ತಾರೆ. ಅದೇ ರೀತಿಯಾಗಿ ಅವರ ಹೆಂಡಂದಿರನ್ನು, ಶ್ಯಾಮಲಾ, ಶಚಿ ಮುಂತಾದಂತಹ ಅವರ ನಿಯತ ಪತ್ನಿಯರನ್ನು ತೋರಿಸ್ತಾರೆ. ಹಾಗಾಗಿ ಇಲ್ಲಿ ಇರೋರು ಯಾರು ಸಾಮಾನ್ಯ ಮನುಷ್ಯರಲ್ಲ, ನಿನ್ನ ಮಗಳು ಸಾಮಾನ್ಯ ಮನುಷ್ಯ ಸ್ತ್ರೀ ಅಲ್ಲ, ಅವಳಲ್ಲಿ ದೇವತಾ ಸ್ತ್ರೀಯರ ಸನ್ನಿಧಾನ ಇದೆ. ಈ 5 ಜನರು ಕೂಡ ಸಾಕ್ಷಾತ್ ದೇವತೆಗಳೇ ಆಗಿದ್ದಾರೆ ಎಂಬುದಾಗಿ ಅವರನ್ನು ದೇವಲೋಕದಲ್ಲಿ ತೋರಿಸಿದಾಗ ಆವಾಗ ದೃಪದನಿಗೆ ನಂಬಿಕೆ ಬರುತ್ತೆ. ಕೊನೆಗೆ ಅವನು ಸಾಷ್ಟಾಂಗ ವೇದವ್ಯಾಸ ದೇವರ ಪಾದಕ್ಕೆ ಎರಗಿ ಕ್ಷಮೆ ಕೇಳ್ತಾನೆ ಅಂತೆ. ನಿಮ್ಮ ಮಾತನ್ನು ಕೂಡ ನಾನು ಕೇಳಲಿಲ್ಲ ಎಂಬುದಾಗಿ ಕ್ಷಮೆಯನ್ನು ಕೇಳ್ತಾನೆ. ಕೊನೆಗೆ ಇಷ್ಟೆಲ್ಲ ಆಯಿತು. ಇವರೆಲ್ಲರ ವಿವಾಹ ಎಂಬುದು ಆಗುತ್ತೆ. 5 ಜನ ಪಾಂಡವರೊಟ್ಟಿಗೆ ದ್ರೌಪದಿ ದೇವಿಯ ವಿವಾಹ ಆಗುತ್ತೆ. ಈ ರೀತಿಯಾಗಿ ವಿವಾಹವಾದ ನಂತರ ಈ ವಿಚಾರ ಯಾರಿಗೆ ಗೊತ್ತಾಗುತ್ತೆ? ನೇರವಾಗಿ ದುರ್ಯೋಧನನಿಗೆ ಗೊತ್ತಾಗುತ್ತೆ. ಪಾಂಡವರು ಇನ್ನು ಬದುಕಿದ್ದಾರೆ, ಅಷ್ಟು ಮಾತ್ರ ಅಲ್ಲ, ದ್ರೌಪದಿ ದೇವಿಯನ್ನು, ಒಬ್ಬಳೇ ದ್ರೌಪದಿ ದೇವಿಯನ್ನು 5 ಜನ ಸೇರಿ ವಿವಾಹವಾಗಿದ್ದಾರೆ ಎಂಬಂಥ ವಿಚಾರ ದುರ್ಯೋಧನನಿಗೆ ಗೊತ್ತಾಗುತ್ತೆ. ತಕ್ಷಣದಲ್ಲಿ ಏನಾಗುತ್ತೆ, ದುರ್ಯೋಧನ ಕೆಟ್ಟ ಬುದ್ಧಿ ಇನ್ನೂ ಹೋಗಿರೋದಿಲ್ಲ. ತಕ್ಷಣದಲ್ಲಿ ತಾನು, ದುಶ್ಯಾಸನ, ಕರ್ಣ ಎಲ್ಲರನ್ನೂ ಕೂಡ ಸೇರಿಕೊಂಡು ಮತ್ತೆ ದೃಪದನ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತಾನೆ. ಮತ್ತೆ ಈ ಭೀಮ, ಅರ್ಜುನ, ದೃಪದ ಎಲ್ಲರೂ ಕೂಡ ಸೇರಿಕೊಂಡು ಆ ದುರ್ಯೋಧನನನ್ನು ಸೋಲಿಸಿ ಹಸ್ತಿನಾವತಿಗೆ ಕಳಿಸಿಬಿಡ್ತಾರೆ. ಮುಂದೆ ದ್ರೌಪದಿ ದೇವಿಗೆ ಕೊಡಬೇಕಾದಂತಹ ಎಲ್ಲ ವಿಧವಾದಂತಹ ಉಡುಗೊರೆ ಎಲ್ಲವನ್ನು ಕೂಡ ಕೊಟ್ಟು ಆ ವೈಭವದಿಂದಾಗಿ ಅನೇಕ ತಿಂಗಳುಗಳ ಕಾಲ ಆ ಪಾಂಡವರೆಲ್ಲರೂ ಕೂಡ ಆ ಪಾಂಚಾಲ ನಗರದಲ್ಲಿಯೇ ವಾಸ ಮಾಡ್ತಾರೆ ಅಂತೆ. ಈ ರೀತಿ ವಾಸ ಮಾಡಿ ಆಯಿತು. ಕೊನೆಗೆ ಎಲ್ಲರೂ ಕೂಡ ವಾಪಸ್ ಎಲ್ಲಿಗೆ ಬರ್ತಾರೆ? ಹಸ್ತಿನಾವತಿಗೆ ಬರ್ತಾರೆ. ಹಸ್ತಿನಾವತಿಯಲ್ಲಿ ನಾವು ಹಿಂದೆ ಕೇಳಿದಂತೆ ಪ್ರತಿಯೊಬ್ಬ ಪ್ರಜೆಗಳ ಆಶಯ ಏನು?
ಧರ್ಮರಾಜನೇ ರಾಜನಾಗಬೇಕು ಅಂತ. ಈ ಕಡೆ ಧೃತರಾಷ್ಟ್ರನಿಗೆ ಧರ್ಮರಾಜನನ್ನು ರಾಜ ಮಾಡಬೇಕು ಅಂತ ಆಸೆ ಇದೆ. ಆದರೆ ಈ ಕಡೆ ಮಗನಾದಂಥ ದುರ್ಯೋಧನ ಹೆದರಿಕೆ ಕೂಡ ಇದೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ನಮ್ಮ ರಾಜ್ಯವನ್ನು 2 ಭಾಗವನ್ನಾಗಿ ಮಾಡೋಣ ಅಂತ ಅಣ್ಣ ತಮ್ಮಂದಿರಿಗೋಸ್ಕರ ರಾಜ್ಯವನ್ನು ಒಂದು ಕಡೆ ಹಸ್ತಿನಾವತಿ, ಇನ್ನೊಂದು ಕಡೆ ಇಂದ್ರಪ್ರಸ್ಥ. ಹಸ್ತಿನಾವತಿ ದುರ್ಯೋಧನನಿಗಿರಲಿ, ಇಂದ್ರಪ್ರಸ್ಥ ಇವನಿಗಿರಲಿ, ಧರ್ಮರಾಜನಿಗಿರಲಿ ಎಂಬುದಾಗಿ ಹೇಳ್ತಾರೆ. ಆವಾಗ ಏನಾಯಿತು ಅಂತ ಹೇಳಿದ್ರೆ, ಸರಿ ಅಂತ ಧರ್ಮರಾಜ ಒಪ್ಕೊಂಡ. ತಾನು ಇಂದ್ರಪ್ರಸ್ಥಕ್ಕೆ ಹೊರಟು ನಿಂತ. ಹಸ್ತಿನಾವತಿಯಲ್ಲಿದ್ದಂತಹ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಏನು ಹೇಳ್ತಾರೆ, ನಾವು ಈ ಹಸ್ತಿನಾವತಿಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಬಂದುಬಿಡ್ತೇವೆ ಅಂತ ಇಂದ್ರಪ್ರಸ್ಥಕ್ಕೆ ಹೊರಟು ನಿಂತು ಬಿಡ್ತಾರೆ. ಈ ಹಸ್ತಿನಾವತಿಯಲ್ಲಿ ದುಷ್ಟ ದುರ್ಯೋಧನ ಇದ್ದಾನೆ, ಅವನ ಕೈ ಕೆಳಗೆ ನಾವಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾರೆ ಅಂತೆ. ಆ ಸಂದರ್ಭದಲ್ಲಿ ದುರ್ಯೋಧನ ಹೇಳ್ತಾನೆ, ಒಂದು ವೇಳೆ ನೀವು ಯಾರಾದರೂ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿಮ್ಮ ಎಲ್ಲ ಆಸ್ತಿಯನ್ನು ಕೂಡ ನಾನು ತೆಗೆದುಕೊಂಡು ಬಿಡ್ತೇನೆ ಅಂತ. ಪ್ರಜೆಗಳು ಹೇಳ್ತಾರೆ, ನಮ್ಮ ಆಸ್ತಿ ಪಾಸ್ತಿ ಮನೆಗಿನೇ ಎಲ್ಲ ಹೋದರೂ ಪರವಾಗಿಲ್ಲ, ನಾವು ಮಾತ್ರ ಹಸ್ತಿನಾವತಿಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಾವೆಲ್ಲರೂ ಕೂಡ ಈ ಪಾಂಡವರೊಟ್ಟಿಗೇ ಇರ್ತೇವೆ ಅಂತ ಹೇಳ್ತಾರೆ. ಇದನ್ನು ನೋಡಿ ಧರ್ಮರಾಜ ಎಲ್ಲರಿಗೂ ಕೂಡ ಸಮಾಧಾನ ಮಾಡ್ತಾನೆ. ನನ್ನ ಮೇಲೆ ನಿಮಗೆ ಪ್ರೀತಿ ಗೌರವ ವಿಶ್ವಾಸ ಇದ್ದರೆ ನೀವೆಲ್ಲರೂ ಕೂಡ ಇಲ್ಲಿ ಇರಬೇಕು ಅಂತ ಒಂದು ಮಾತು ಹೇಳ್ತಾರೆ. ಕೊನೆಗೆ ಅನಿವಾರ್ಯವಾಗಿ ಪ್ರತಿಯೊಬ್ಬರು ಕೂಡ ಅಲ್ಲೇ ವಾಸವಾಗಿರ್ತಾರೆ. ಮುಂದೆ ಇಂದ್ರಪ್ರಸ್ಥದಲ್ಲಿ ಧರ್ಮರಾಜ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಅವನು ಮಹಾರಾಜ. ಭೀಮಸೇನ ದೇವರು ಅವರು ಒಟ್ಟು 2 ಕರ್ತವ್ಯವನ್ನು ಮಾಡ್ತಾರೆ ಅಂತೆ. ಒಂದು ಗೃಹ ಮಂತ್ರಿಯಾಗಿ, ಎರಡನೇದು ಶಿಕ್ಷಣ ಮಂತ್ರಿಯಾಗಿ, ಪ್ರತಿಯೊಬ್ಬರಿಗೂ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು. ಇನ್ನೊಂದು ಹೋಮ್ ಮಿನಿಸ್ಟರ್ ಆಗಿ, ಗೃಹ ಮಂತ್ರಿಯಾಗಿ ಪ್ರಧಾನವಾಗಿ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಯಾವ ಅರ್ಜುನ ವಿದೇಶಗಳ ಸಂಪರ್ಕ ಮಾಡುವಂಥ, ಇವತ್ತಿನ ವಿದೇಶಾಂಗ ಖಾತೆ ಅಂತ ಕೇಳ್ತೇವಲ್ಲ, ಅದನ್ನು ಅರ್ಜುನ ಮಾಡ್ತಾ ಇದ್ದ. ಪ್ರತಿಯೊಬ್ಬರ ಹತ್ತಿರ ನಗ್ನಗ್ತಾ ಮಾತಾಡಬೇಕು. ಯಾಕೆಂದರೆ ಒಂದು ದೇಶ ಇನ್ನೊಂದು ದೇಶದ ಮಧ್ಯದಲ್ಲಿ ಸಾಮರಸ್ಯ ಬೆಳಿಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಅಲ್ಲಿ ಇರೋವನು ಅಂಬಾಸಿಡರ್. ಅವನು ಸರಿಯಾಗಿ ನಗ್ನಗ್ತಾ ಪ್ರತಿಯೊಬ್ಬರೊಟ್ಟಿಗೆ ಮಾತಾಡಿದರೆ ದೇಶಗಳ ಬಾಂಧವ್ಯ ಚೆನ್ನಾಗಿರುತ್ತೆ. ಈ ಕಡೆ ಭೀಮಸೇನದೇವರಿಗೆ ಸಿಟ್ಟು ಜಾಸ್ತಿ ಸ್ವಲ್ಪ. ಹಾಗಾಗಿ ಅವರನ್ನು ಮಾಡದೇನೆ ಅರ್ಜುನನನ್ನು ವಿದೇಶಾಂಗ ಒಬ್ಬ ಸಚಿವನನ್ನಾಗಿ ಮಾಡಿ ಬೇರೆ ಬೇರೆ ದೇಶಗಳೊಟ್ಟಿಗೆ ಯಾವ ರೀತಿಯಾಗಿ ಬಾಂಧವ್ಯ ಇರಬೇಕು ಅದನ್ನು ವ್ಯವಸ್ಥೆ ಮಾಡ್ತಾನೆ. ಅದೇ ರೀತಿಯಾಗಿ ಅರ್ಥ ಖಾತೆ, ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿ ದ್ರೌಪದಿ ದೇವಿ, ಅವಳಿಗೆ ಅರ್ಥದ ವ್ಯವಸ್ಥೆಯನ್ನು ಕೊಡ್ತಾರೆ. ಮುಂದೆ ನಕುಲ ಸಹದೇವ ಇವರೆಲ್ಲರೂ ಕೂಡ ವೇತನ ಖಾತೆ ಅಂದರೆ ಸಂಬಳ ಕೊಡುವಂತಹ ಕೆಲಸ, ಪ್ರತಿಯೊಬ್ಬರಿಗೂ ಕೂಡ ಸಮಯಕ್ಕೆ ಸರಿಯಾಗಿ ಸಂಬಳ ಕೊಡಬೇಕು. ಅದೇ ರೀತಿಯಾಗಿ ಸಹದೇವ ಕಾನೂನಿನ ವ್ಯವಸ್ಥೆ, ದೇಶದಲ್ಲಿ ಇಂದ್ರಪ್ರಸ್ಥದಲ್ಲಿ ಕಾನೂನು ಸುವ್ಯವಸ್ಥಿತವಾಗಿರಬೇಕು. ಯಾರ ಮೇಲೂ ಆಕ್ರಮಣ, ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು, ನಿರಪರಾಧಿಗಳಿಗೆ ಶಿಕ್ಷೆ ಆಗಲೇಬಾರದು ಎಂಬುದಾಗಿ ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾನೆ. ಹೀಗೆ ಇಂದ್ರಪ್ರಸ್ಥ ಆಗಿನ ಕಾಲದ ಎಲ್ಲ ದೇಶಗಳಲ್ಲಿ ಕೂಡ ಅತ್ಯಂತ ಸಮೃದ್ಧವಾದಂತಹ ರಾಜ್ಯ ಎಂಬುದಾಗಿ ಪ್ರಖ್ಯಾತ ಆಗುತ್ತೆ. ಇಷ್ಟೆಲ್ಲ ಆಯಿತು. ಮುಂದೆ ನಾರದರು ಬಂದು ಪಾಂಡವರಿಗೆ ಅನೇಕ ರೀತಿಯಂಥ ಉಪದೇಶಗಳನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಿಮಗಿರೋದು ಒಬ್ಬಳೇ ಹೆಂಡತಿ, ಹಾಗಾಗಿ ನೀವು 5 ಅವಳಿಗೋಸ್ಕರ ಜಗಳ ಆಡೋದು ಬೇಡ ಎಂಬುದಾಗಿ ಅನೇಕ ಒಂದು ಕಥೆಯನ್ನು ಹೇಳ್ತಾರೆ. ಸುಂದ ಮತ್ತು ಉಪಸುಂದ ಆಖ್ಯಾನ ಅಂತ. ಸುಂದ ಮತ್ತು ಉಪಸಂದ ಇಬ್ಬರು ಅಣ್ಣ ತಮ್ಮಂದಿರು. ಅವರು ತಪಸ್ಸು ಮಾಡ್ತಾರೆ ಬ್ರಹ್ಮದೇವರನ್ನು ಕುರಿತು, ನಾವು ಸಾಯಬಾರದು ಅಂತ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಈ ರೀತಿಯಾಗಿ ಸಾಯದೇ ಇರುವಂತಹವರನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಏನಾದರೂ ಕೇಳಿ ಅಂತ. ಕೊನೆಗೆ ಆ ಸುಂದ ಉಪಸಂದ ಅಣ್ಣ ತಮ್ಮಂದಿರಿಬ್ಬರು ಕೂಡ ಒಂದು ವರ ಕೇಳ್ತಾರೆ, ನಾವು ಬೇರೆಯವರ ಕೈಯಿಂದ ಸಾಯಬಾರ್ದು, ಸಾಯಬೇಕು ಅಂತ ಹೇಳಿದ್ರೆ ನಾವಿಬ್ಬರೇ ಪರಸ್ಪರ ಅಣ್ಣ ತಮ್ಮಂದಿರು ಜಗಳಾಡಿ ಸತ್ತರೆ ಸಾಯಬೇಕು, ಇಲ್ಲಾಂದರೆ ಸಾಯಬಾರ್ದು ಅಂತ ವರವನ್ನು ಕೇಳ್ತಾರೆ. ಸರಿ ಅಂತ ವರವನ್ನು ಕೊಡ್ತಾರೆ. ಸ್ವಲ್ಪ ವರ್ಷ ಆಗುತ್ತೆ. ಕೊನೆಗೆ ಬ್ರಹ್ಮದೇವರು ತಿಲೋತ್ತಮೆ ಎಂಬಂತಹ ಒಬ್ಬ ಅಪ್ಸರಾ ಸ್ತ್ರೀಯನ್ನು ಸೃಷ್ಟಿ ಮಾಡಿ ಅವ್ರ ಹತ್ರ ಕಳಿಸ್ತಾರೆ. ಕಳಿಸಿದಾಗ ನಾನು ಮದುವೆ ಆಗಬೇಕು ಅಂತ ಜಗಳ ಆಡಿ 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 ಕೊನೆಗೆ ಅವರಿಬ್ಬರು ಕೂಡ ಪರಸ್ಪರ ಯುದ್ಧ ಮಾಡಿಕೊಂಡು ಸತ್ತೇ ಹೋಗಿಬಿಡ್ತಾರೆ ಅಣ್ಣ ತಮ್ಮಂದಿರು. ಈ ಕಥೆಯನ್ನು ನಾರದರು ಪಾಂಡವರಿಗೆ ಉಪದೇಶ ಮಾಡ್ತಾರೆ ಅಂತ. ಇವತ್ತು ನೀವು ಅಣ್ಣ ತಮ್ಮಂದಿರು ಚೆನ್ನಾಗಿದ್ದೀರಿ, ಪರಸ್ಪರ ಬಾಂಧವ್ಯದಿಂದ ಇದ್ದೀರಿ, ಸಂತೋಷ. ಆದರೆ ಮುಂದೆ ನೀವು ದ್ರೌಪದಿಯ ವಿಚಾರವಾಗಿ ಜಗಳಾಡುವಂಥ ಪರಿಸ್ಥಿತಿ ಬಂದರೂ ಬರಬಹುದು. ಹಾಗಾಗಿ ಯಾರೂ ಕೂಡ ಆ ರೀತಿಯಾಗಿ ತಪ್ಪನ್ನು ಮಾಡಬೇಡಿ ಎಂಬುದಾಗಿ ಸಹಜವಾದಂಥ ಒಂದು ಉಪದೇಶವನ್ನು ಕೊಡ್ತಾರೆ. ಕೊನೆಗೆ ಒಂದು ನಿಯಮವನ್ನು ಮಾಡ್ತಾರೆ ಪಾಂಡವರು ಅಂದಿನಿಂದಾಗಿ. ದ್ರೌಪದಿ 1 ವರ್ಷ
ಯಾವ ಯುಧಿಷ್ಠಿರನ ಅಂತಃಪುರದಲ್ಲಿ, ಇನ್ನೊಂದು ವರ್ಷ ಅರ್ಜುನ, ಇನ್ನೊಂದು ವರ್ಷ ಭೀಮಸೇನ, ಹೀಗೆ ಒಂದೊಂದು ವರ್ಷ ಒಬ್ಬೊಬ್ಬರ ಜೊತೆ ಇರಬೇಕು ಅಂತ. ಇದರ ಮಧ್ಯದಲ್ಲಿ ಯಾರಾದರೂ ಅಕಸ್ಮಾತಾಗಿ ಅಂತಃಪುರಕ್ಕೆ ಪ್ರವೇಶ ಮಾಡಿದರೆ ಅವರು ಒಂದು ವರ್ಷ ತೀರ್ಥಯಾತ್ರೆ ಮಾಡಬೇಕು ಅಂತ ಒಂದು ನಿಯಮ ಉಂಟಾಗುತ್ತೆ. ಒಂದು ದಿವಸ ದ್ರೌಪದಿ ಮತ್ತು ಯುಧಿಷ್ಠಿರ ಒಂದು ವರ್ಷದ ಸಂದರ್ಭ ಅಂತಃಪುರದಲ್ಲಿ ವಾಸವಾಗಿರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಒಬ್ಬ ಬ್ರಾಹ್ಮಣರ ಆಕಳುಗಳನ್ನು ಒಬ್ಬ ಕಳ್ಳರು ಅಪಹಾರ ಮಾಡಿಕೊಂಡು ಹೋಗಿಬಿಡ್ತಾರೆ. ನೇರವಾಗಿ ಅರ್ಜುನ ಹತ್ರ ಬರ್ತಾರೆ, ಈ ರೀತಿಯಾಗಿ ಆಗಿದೆ, ರಕ್ಷಣೆ ಮಾಡುವಂತ. ಅರ್ಜುನನ ಬಿಲ್ಲು ಬಾಣ ಎಲ್ಲವೂ ಕೂಡ ಈ ಅಂತಃಪುರದಲ್ಲಿ ಇರುತ್ತೆ. ಯಾವ ಅಂತಃಪುರ? ಯುಧಿಷ್ಠಿರ ಮತ್ತು ದ್ರೌಪದಿ ಇರುವಂಥ ಅಂತಃಪುರದಲ್ಲಿ. ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಅಣ್ಣ ಮತ್ತು ದ್ರೌಪದಿ ಏಕಾಂತದಲ್ಲಿ ಇದ್ದಾರೆ. ಹೋಗದೇ ಹೋದರೆ ಆ ಕಡೆ ಗೋವುಗಳನ್ನು, ಆಕಳುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿಬಿಡ್ತಾರೆ. ಏನು ಮಾಡಬೇಕು ಅಂತ ತೋಚದೇನೆ ಕೊನೆಗೆ ಆಗಿದ್ದಾಗಲಿ ಒಂದು ವರ್ಷ ತೀರ್ಥಯಾತ್ರೆ ಮಾಡಿದರೂ ಪರವಾಗಿಲ್ಲ, ಬ್ರಾಹ್ಮಣನ ಸಂಪತ್ತು ಉಳಿಬೇಕು ಅಂತ ನೇರವಾಗಿ ಹೋಗ್ತಾನೆ. ಅಪಹಾರ ಮಾಡಿ ಅದನ್ನು ಎತ್ತಿಕೊಂಡು ಬಂದು ಆ ಬಿಲ್ಲು ಬಾಣದಿಂದಾಗಿ ಅವರನ್ನು ಸಂಹಾರ ಮಾಡಿ ಗೋವುಗಳನ್ನು ರಕ್ಷಣೆ ಮಾಡ್ತಾನೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಅರಮನೆಗೆ ಬಂದು ತಾನು ಯುಧಿಷ್ಠಿರನಿಗೆ ನಮಸ್ಕಾರ ಮಾಡಿ, ಅಣ್ಣ ಅಪ್ಪಣೆ ಕೊಡು, ನಾನು ಒಂದು ವರ್ಷ ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ. ಯಾಕೆ ಅಂತ ಕೇಳ್ತಾನೆ. ಈ ರೀತಿಯಾಗಿ ನನಗೆ ನನ್ನಿಂದ ತಪ್ಪಾಗಿದೆಯಲ್ಲ ಅಂತ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ನೀನೇನು ಬೇರೆ ಉದ್ದೇಶಕ್ಕಾಗಿ ನಾನು ಒಳಗಡೆ ಬಂದಿಲ್ಲ, ಬಂದಿದ್ದು ಯಾತಕ್ಕೋಸ್ಕರ? ಧರ್ಮದ ರಕ್ಷಣೆಗೋಸ್ಕರ, ಗೋವುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅಂತ. ಹಾಗಾಗಿ ನಿನ್ನ ತಪ್ಪೇನಿಲ್ಲ ಇದರಲ್ಲಿ, ನೀನು ತೀರ್ಥಯಾತ್ರೆಗೆ ಹೋಗೋದು ಬೇಡ ಅಂತ. ಅದಕ್ಕೆ ಅರ್ಜುನ ಹೇಳ್ತಾನೆ, ನಮಗೆ ಹೆಂಗೆ ಬೇಕೋ ಆ ರೀತಿ ನಾವು ಧರ್ಮವನ್ನು ಬದಲಿಸ್ಕೊಳ್ಬಾರ್ದು, ರೂಲ್ಸ್ಗಳನ್ನು ಮಾಡ್ಕೊಳ್ಬಾರ್ದು. ನಾವೇನಂತ ಮಾಡ್ಕೊಂಡಿದ್ದೀವಿ ನಿಯಮ, ಒಳಗಡೆ ಬಂದರೆ ಒಂದು ವರ್ಷ ತೀರ್ಥಯಾತ್ರೆ ಅಂತ. ನಾನು ಒಳಗಡೆ ಬಂದಿದ್ದೇನೆ, ಉದ್ದೇಶ ಏನೇ ಇರಲಿ, ಬಂದದ್ದಂತೂ ನಿಜ. ಹಾಗಾಗಿ ನಾನು ಒಂದು ವರ್ಷ ಯಾತ್ರೆಯನ್ನು ಮಾಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡ್ತಾನೆ. ಮುಂದೆ ಅರ್ಜುನ ತೀರ್ಥಯಾತ್ರೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಉಲೂಪಿ ಮತ್ತು ಅರ್ಜುನನ ವಿವಾಹ ಎಂಬುದಾಗುತ್ತೆ. ಮುಂದೆ ಚಿತ್ರಾಂಗದೆ, ವೀರಸೇನ ಎಂಬಂತಹ ಪಾಂಡ್ಯ ದೇಶದ ರಾಜ, ಅವನ ಮಗಳು ಚಿತ್ರಾಂಗದೆ ಅಂತ. ಅವಳಲ್ಲಿ ವಿಶೇಷವಾಗಿ ಶಚೀದೇವಿ ಸನ್ನಿಧಾನ, ಇಂದ್ರದೇವರ ಪತ್ನಿಯ ಸನ್ನಿಧಾನ ಇರುತ್ತೆ. ಅಂಥವಳನ್ನು ವಿವಾಹವಾಗಿ ಮುಂದೆ ಅವಳಲ್ಲಿ ಬಬ್ರುವಾಹನ ಎಂಬಂತಹ ಪ್ರಸಿದ್ಧನಾದಂತಹ ಮಗ ಹುಡ್ತಾನೆ. ಹೀಗೆ ಅನೇಕ ಕಡೆ ತೀರ್ಥಯಾತ್ರೆಯನ್ನು ಮಾಡಿ ಅರ್ಜುನ ಒಂದು ವರ್ಷದ ಕಾಲವನ್ನು ಕಳೀತಾನೆ. ಇಷ್ಟೆಲ್ಲ ಆಯಿತು. ಕೊನೆಗೆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ಕಡೆ ಸುಭದ್ರೆ ಕೃಷ್ಣನ ತಂಗಿ. ಅವಳು ಕೃಷ್ಣನ ಬಾಯಿಯಿಂದ, ಅನೇಕ ಜನರ ಬಾಯಿಯಿಂದ ಅರ್ಜುನ ಇಷ್ಟು ಸುಂದರನಾಗಿದ್ದಾನೆ, ಹಾಗೆ ಹೀಗೆ ಅಂತ ಕೇಳಿ ಅರ್ಜುನನನ್ನು ತುಂಬ ಪ್ರೀತಿಸ್ತಾ ಇರ್ತಾಳೆ. ಮದುವೆ ಆದರೆ ಅರ್ಜುನನನ್ನೇ ಮದುವೆಯಾಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿರ್ತಾಳೆ. ಈ ಕಡೆ ಬಲರಾಮ ಏನು ಮಾಡಿಬಿಟ್ಟಿರ್ತಾನೆ, ನನ್ನ ತಂಗಿಯನ್ನು ನನ್ನ ಶಿಷ್ಯನಾದಂತಹ ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾನೆ. ಆವಾಗ ಅರ್ಜುನನಿಗೆ ಈ ವಿಚಾರ ಗೊತ್ತಾಗುತ್ತೆ. ಏನಾದರೂ ಮಾಡಿ ಸುಭದ್ರೆಯನ್ನು ನಾನು ಕರೆದುಕೊಂಡು ಬರಬೇಕು ಅಂತ ತೀರ್ಮಾನ ಮಾಡಿ ತಾನೇ ಮಾಡ್ತಾನೆ. ತಲೆಯನ್ನು ಬೋಳಿಸಿಕೊಂಡು ಒಬ್ಬ ಸನ್ಯಾಸಿಯ ವೇಷವನ್ನು ಧಾರಣೆ ಮಾಡಿ ಒಂದು ಕಡೆ ಆಲದ ಮರ ಇರುತ್ತೆ, ಆ ಆಲದ ಮರದ ಕೆಳಗಡೆ ವಾಸವಾಗಿರ್ತಾನೆ. ಆವಾಗ ಆ ರಾತ್ರಿಯ ಸಂದರ್ಭ. ಆವಾಗ ಮರುದಿನ ಬೆಳಗ್ಗೆ ಕೃಷ್ಣ ಮತ್ತು ಸತ್ಯಭಾಮೆ ಅವರಿಬ್ಬರು ಕೂಡ ಏನು ಮಾಡ್ತಾರೆ, ನೇರವಾಗಿ ಅರ್ಜುನ ಹತ್ರ ಬರ್ತಾರೆ. ಇದೇ ನೀನು ಈ ರೀತಿಯಾಗಿ ತಲೆ ಬೋಳಿಸ್ಕೊಂಡು ಸನ್ಯಾಸಿ ಆಗಿಬಿಟ್ಟಿದ್ದೀಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಹೀಗೆ ನಾನು ನಿಮ್ಮ ತಂಗಿನ ಪ್ರೀತಿಸ್ತಾ ಇದ್ದೀನಿ, ಅವಳನ್ನು ಮದುವೆಯಾಗಬೇಕು, ಅದಕ್ಕೋಸ್ಕರ ಈ ನಾಟಕ ಮಾಡ್ತಾ ಇದ್ದೇನೆ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ಹಾಗಾದರೆ ಮುಂದೆ ಮಳೆಗಾಲ ಪ್ರಾರಂಭ ಆಗುತ್ತೆ. ಮಳೆಗಾಲ ಅಂದರೆ ಇತಿಗಳಿಗೆ ಚಾತುರ್ಮಾಸ್ಯದ ಸಂದರ್ಭ. ಚಾತುರ್ಮಾಸ್ಯವನ್ನು ನೀನು ನಮ್ಮ ಮನೆಯಲ್ಲೇ ಆಚರಣೆ ಮಾಡಬೇಕು, ಆ ರೀತಿಯಾಗಿ ಏನಾದರೂ ವ್ಯವಸ್ಥೆ ಮಾಡ್ಕೋ ಎಂಬುದಾಗಿ ಹೇಳ್ತಾರೆ. ಸರಿ ಅಂತ ಒಪ್ಕೊಳ್ತಾನೆ. ಕೊನೆಗೆ ಕೃಷ್ಣ ತನ್ನ ಅರಮನೆಗೆ ವಾಪಸ್ ಹೋಗಿ ಬಲರಾಮನಿಗೆ ಹೇಳ್ತಾನೆ, ನಮ್ಮ ಊರಿಂದ ಹೊರಗಡೆ ಒಂದು ಆಲದ ಮರ ಇದೆ, ಆ ಆಲದ ಮರದ ಹತ್ತಿರ ಒಬ್ಬ ಯೋಗ್ಯ ಸನ್ಯಾಸಿ ಇದ್ದಾನೆ, ಮುಖದಲ್ಲಿ ಭಾರಿ ಕಳೆ ಇದೆ, ಹೋಗಿ ನೋಡ್ಕೊಂಡು ಬರೋಣ ಬಾ ಅಂತ. ಸನ್ಯಾಸಿ ಯಾರು? ಅರ್ಜುನ. ಹೋಗ್ತಾನೆ. ಹೋದಾಗ ಅರ್ಜುನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾನೆ. ಯಾರು? ಬಲರಾಮ. ಆವಾಗ ಅರ್ಜುನ ಹೇಳ್ತಾನೆ, ನೀವು ತುಂಬ ದೊಡ್ಡವರು, ಒಳ್ಳೆಯ ಗುಣಶಾಲಿಗಳು, ಹಾಗಾಗಿ ನಮಸ್ಕಾರ ಮಾಡೋದು ಸರಿಯಲ್ಲ ಎಂಬುದಾಗಿ ಎಲ್ಲ ಹೇಳ್ತಾನೆ. ಇದನ್ನು ಕೇಳಿ ಬಲರಾಮನಿಗೆ ಒಂದು, ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದ್ರೆ ಬೋಲ್ಡ್ ಆಗಿಬಿಡ್ತಾನೆ. ಇಷ್ಟು ದೊಡ್ಡ ಸನ್ಯಾಸಿಯಾದರೂ ಕೂಡ
ನಾನು ನಮಸ್ಕಾರ ಮಾಡಿದರೆ ನೀವು ತುಂಬ ದೊಡ್ಡವರು ನಮಸ್ಕಾರ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ, ಎಂತಹ ವಿನಯ ಇದು ಎಂಬುದಾಗಿ ಅವನಿಗೆ ಮಾರು ಹೋಗಿಬಿಡ್ತಾನೆ. ಸರಿ ಕೇಳ್ತಾನೆ, ನೆಕ್ಸ್ಟ್ ಚಾತುರ್ಮಾಸ್ಯ ಬರ್ತಾ ಇದೆ, ಎಲ್ಲಿ ಮಾಡ್ತಾ ಇದ್ದೀರಿ ತಾವು ಚಾತುರ್ಮಾಸ್ಯ ಅಂತ, ಇಲ್ಲ ಅದರ ಬಗ್ಗೆ ಏನು ವಿಚಾರ ಮಾಡಿಲ್ಲ ಅಂತ ಹೇಳ್ತಾನೆ. ಆವಾಗ ಬಲರಾಮ ಹೇಳ್ತಾನೆ, ನೀವೆಲ್ಲೂ ಹೋಗಬೇಕಾಗಿಲ್ಲ, ನಮ್ಮ ಮನೆಯಲ್ಲಿಯೇ, ನಮ್ಮ ಅರಮನೆಯಲ್ಲಿಯೇ ಚಾತುರ್ಮಾಸ್ಯ ಮಾಡಿ ಒಂದು ಕನ್ಯಾಗಾರ ಅಂತ ಒಂದು ಇದೆ, ಸ್ಥಳ ಇದೆ ಅರಮನೆಯಲ್ಲಿಯೇ, ಹೆಂಗಸರಲ್ಲಿ ಇರುವಂತಹ ಸ್ಥಳ, ಅದರ ಪಕ್ಕದಲ್ಲಿ ಒಂದು ಪ್ರತ್ಯೇಕ ಕೊಠಡಿ ಇದೆ, ನೀವು ಅಲ್ಲೇ ನಿಮ್ಮ ದೇವರ ಪೂಜೆ ಎಲ್ಲವನ್ನು ಕೂಡ ಮಾಡ್ಕೊಂಡಿರಿ ಅಂತ ಹೇಳ್ತಾನೆ. ಇಷ್ಟು ಹೇಳಿದಾಗ ಕೃಷ್ಣ ಹೇಳ್ತಾನೆ, ಸೈಡಿಗೆ ಕರೆದು ಹೇಳ್ತಾನೆ, ಅಣ್ಣ ಇದು ಸರಿಯಲ್ಲ ಅಂತ. ಆ ಸನ್ಯಾಸಿಗೇನು 90 ವರ್ಷ ಆಗಿಲ್ಲ, ಇನ್ನು ಹದಿಹರಿಯದ ಯುವಕ, ನೋಡಲಿಕ್ಕೂ ತುಂಬ ಚೆನ್ನಾಗಿದ್ದಾನೆ, ಚೆನ್ನಾಗಿ ಮಾತಾಡ್ತಾನೆ, ಹಾಗಾಗಿ ಕನ್ಯೆಯರು ಹೆಂಗಸರು ಇರುವಂತಹ ಸ್ಥಳದಲ್ಲಿ ಅವನನ್ನು ಇಡೋದು ಸರಿಯಲ್ಲ ಅಂತ ಹೇಳ್ತಾನೆ. ಆವಾಗ ಬಲರಾಮ ಹೇಳ್ತಾನೆ, ಕೃಷ್ಣ ನೀನು ಮಾತಾಡ್ತಾ ಇರೋ ಸರಿಯಲ್ಲ ಅಂತ. ಎಂತಹ ಒಳ್ಳೆ ದೊಡ್ಡ ಜ್ಞಾನಿ, ಎಷ್ಟು ವಿನಯ ಇದೆ, ಅವನ ಬಗ್ಗೆ ನೀನು ಈ ರೀತಿ ಮಾತಾಡೋದು ಸರಿಯಲ್ಲ. ಆಗಿದ್ದಾಗಲಿ ನಾನು ಚಾತುರ್ಮಾಸ್ಯಕ್ಕೆ ವ್ಯವಸ್ಥೆ ಮಾಡೇ ಮಾಡ್ತೇನೆ ಅಂತ. ಆ ರೀತಿಯಾಗಿ ಅರ್ಜುನ ತನ್ನ ಚಾಕಚಕ್ಯತೆಯಿಂದಾಗಿ ಬಲರಾಮನನ್ನೇ ವಶ ಮಾಡಿಕೊಂಡು ಬಿಟ್ಟಿದ್ದ. ಈ ಕಡೆ ಕೃಷ್ಣ ಒಂದು ಮಾತು ಹೇಳಿದೆ, ಏನಂತ, ಹುಷಾರಾಗಿ ಇರು ಅಂತ. ಯಾಕೆ ಅಂದರೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದೇ ಕೃಷ್ಣ, ಮುಂದೆ ತನ್ನ ಮೇಲೆ ಬರಬಾರ್ದು ಅಂತ ಈ ರೀತಿ ಮೊದಲೇ ಹೇಳಿಬಿಟ್ಟಿರ್ತಾನೆ. ಕೊನೆಗೆ ಇಷ್ಟೆಲ್ಲ ಆಯಿತು, ಚಾತುರ್ಮಾಸ್ಯ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಈ ಬಲರಾಮ ಎಲ್ಲರ ಜೊತೆಗೆ ಸೇರಿಕೊಂಡು ಒಂದು ಕ್ಷೇತ್ರಕ್ಕೆ ಹೋಗಿರ್ತಾನೆ, ಪಿಂಡೋದ್ಧಾರ ಅಂತ. ಆ ಪಿಂಡೋದ್ಧಾರ ಎಂಬಂಥ ಕ್ಷೇತ್ರದಲ್ಲಿ ಏನೋ ಒಂದು ಉತ್ಸವ ಆಗ್ತಾ ಇರುತ್ತೆ, ಅಲ್ಲಿಗೆ ಹೋಗಿರ್ತಾನೆ. ಮನೆಯಲ್ಲಿ ಈ ಯಾವ ಸುಭದ್ರೆ ಇಂಥ ಕೆಲವರು ಮಾತ್ರ ಇರ್ತಾರೆ. ಸುಭದ್ರೆ ನಿರಂತರವಾಗಿ ಅರ್ಜುನನ ಹಿರಿಯ ಸನ್ಯಾಸಿಯ ಸೇವೆ ಮಾಡ್ತಾ ಇರ್ತಾಳೆ. ಸೀಮೋಲ್ಲಂಘನೆಗೆ ಸ್ವಲ್ಪವೇ ದಿವಸ ಉಳಿದಿರುತ್ತೆ. ಆ ಸಂದರ್ಭದಲ್ಲಿ ನಿರಂತರ ಸೇವೆ ಮಾಡಿದಂತಹ ಸುಭದ್ರೆ ಅರ್ಜುನ ಹತ್ರ ಹೇಳ್ತಾಳೆ ಅಂತೆ, ಸ್ವಾಮಿ, ನಾನು ಅರ್ಜುನ ತೀರ್ಥಯಾತ್ರೆಗೆ ಹೋಗಿದ್ದಾನೆ ಅಂತ ಕೇಳಿದ್ದೇನೆ, ಅವನು ಎಲ್ಲಿದ್ದಾನೆ ಅಂತ ನಿಮಗೇನಾದರೂ ಗೊತ್ತಾ ಅಂತ ಸನ್ಯಾಸಿ ಹತ್ತಿರ ಅರ್ಥಾತ್ ಅರ್ಜುನ ಹತ್ರನೇ ಕೇಳ್ತಾಳೆ ಅಂತೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಇಲ್ಲೇ ಇದ್ದಾನೆ ಅಂತ. ಸುಭದ್ರೆಗೆ ಅರ್ಥ ಆಗೋದಿಲ್ಲ, ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಆವಾಗ ತಕ್ಷಣದಲ್ಲಿ ನಾನೇ ಅರ್ಜುನ ಅಂತ ಪ್ರೀತಿಯಿಂದಾಗಿ ಆ ಸುಭದ್ರೆಯನ್ನು ಆಲಿಂಗನ ಮಾಡ್ಕೊಳ್ತಾನೆ ಅಂತೆ. ಅವಳು ಕೂಡ ಆಲಿಂಗನ ಮಾಡ್ಕೊಳ್ತಾಳೆ. ಆವಾಗ ಪರಸ್ಪರ ಇಬ್ಬರು ಕೂಡ ತೀರ್ಮಾನ ಮಾಡಿ ಇದೇ ಯೋಗ್ಯ ಸಂದರ್ಭ ಅಂತ ಅಲ್ಲೇನಾಗುತ್ತೆ, ಇಬ್ಬರು ಕೂಡ ಗಾಂಧರ್ವ ವಿವಾಹವನ್ನು ಆಗ್ತಾರೆ. ಆ ಗಾಂಧರ್ವ ವಿವಾಹಕ್ಕೆ ಸರಿಯಾಗಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಮತ್ತು ತಂದೆ ತಾಯಂದಿರಾದಂತಹ ವಸುದೇವ ದೇವಕಿಯರು ಬರ್ತಾರೆ. ತಂದೆ ತಾಯಿಗಳ ಸಮ್ಮುಖದಲ್ಲಿ, ಕೃಷ್ಣನ ಸಮ್ಮುಖದಲ್ಲಿ ಸುಭದ್ರ ಮತ್ತು ಅರ್ಜುನರ ಗಾಂಧರ್ವ ವಿವಾಹ ಎಂಬುದು ಆಗುತ್ತೆ. ಈ ಸಂದರ್ಭದಲ್ಲಿ ಸಾಕ್ಷಾತ್ ದೇವೇಂದ್ರ ಅವನು ಕೂಡ ಅಲ್ಲಿಗೆ ಬಂದಿರ್ತಾನೆ ಅಂತೆ. ಅವನು ಕೂಡ ಯೋಗ್ಯವಾದಂತಹ ಆಭರಣ ಇತ್ಯಾದಿಗಳನ್ನು ಅವನಿಗೆ ಕೊಟ್ಟು ವಿಶೇಷವಾದಂತಹ ಸತ್ಕಾರವನ್ನು ಮಾಡ್ತಾನೆ. ಕೊನೆಗೆ ಈ ವಿಚಾರ ಆ ಒಂದು ದ್ವಾರಕಾ ಕ್ಷೇತ್ರದಲ್ಲಿ ಇದ್ದಂಥ ಅನೇಕ ಜನ ಯಾದವರಿಗೆ ಗೊತ್ತಾಗುತ್ತೆ. ಆ ಯಾದವರೆಲ್ಲರೂ ಕೂಡ ಅರ್ಜುನನ ಮೇಲೆ ಆಕ್ರಮಣ ಮಾಡ್ತಾರೆ. ಒಬ್ಬ ಕಳ್ಳ ಸನ್ಯಾಸಿ ನಮ್ಮ ಸುಭದ್ರೆಯನ್ನೇ ಮದುವೆಯಾಗಿ ಬಿಟ್ಟಿದ್ದಾನೆ ಅಂತ ವಿಚಾರ ಗೊತ್ತಾಗಿ ಎಲ್ಲರೂ ಕೂಡ ಆಕ್ರಮಣ ಮಾಡ್ತಾರೆ. ಆದರೆ ಅರ್ಜುನ ಒಬ್ಬರ ಮೈಯಲ್ಲಿ ಒಂದು ಸಣ್ಣ ಗಾಯ ಆಗಬಾರ್ದು, ಒಂದು ಹನಿ ರಕ್ತ ಬರಬಾರ್ದು, ಆ ರೀತಿಯಾಗಿ ಅವರನ್ನೆಲ್ಲ ಸೋಲಿಸ್ತಾನೆ ಅಂತೆ. ಯಾಕೆಂದರೆ ಯಾದವರೆಲ್ಲರೂ ಕೂಡ ಇವತ್ತಿನಿಂದ ಅವನಿಗೆ ಬಾಂಧವರು, ಬೀಗರು. ಹಾಗಾಗಿ ಅವರಿಗೆ ನೋವು ಆಗಬಾರ್ದು ಅಂತ ಇಷ್ಟೆಲ್ಲ ಆಗುತ್ತೆ. ಕೊನೆಗೆ ಇಷ್ಟೆಲ್ಲ ಆಯಿತು. ಕೊನೆಗೆ ಬಲರಾಮ ಬರ್ತಾನೆ. ಎಲ್ಲರೂ ಕೂಡ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ಕೃಷ್ಣ, ಪ್ರದ್ಯುಮ್ನ, ಸಾಂಬ ಮುಂತಾದವರೆಲ್ಲ ಕೂಡ ಸೇರಿಕೊಂಡು ಒಂದು ದೊಡ್ಡ ಸಭೆಯನ್ನು ಮಾಡ್ತಾರೆ. ಆಗಿದ್ದಾಗಲಿ ಆ ಒಂದು ಅರ್ಜುನನನ್ನು ಕೊಲ್ಲಲೇಬೇಕು ಎಂಬುದಾಗಿ ಎಲ್ಲರೂ ಕೂಡ ತೀರ್ಮಾನ ಮಾಡ್ತಾರೆ. ಸಾಂಬ, ಪ್ರದ್ಯುಮ್ನ ಎಲ್ಲ ಹೇಳ್ತಾರೆ. ಆವಾಗ ಬಲರಾಮ ಒಂದು ಮಾತು ಹೇಳ್ತಾನೆ ಅಂತೆ, ಇಲ್ಲ ಇದೆಲ್ಲ ನಮ್ಮದೇ ತಪ್ಪಿದೆ ಅಂತ. ಅವತ್ತು ನಾವು ಒಂದು ವೇಳೆ ಕೃಷ್ಣನ ಮಾತು ಕೇಳಿಬಿಟ್ಟಿದ್ರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಾನೇ ಇದ್ದಿಲ್ಲ. ನಾವು ಕೃಷ್ಣನ ಮಾತು ಕೇಳಲಿಲ್ಲ, ಅದಕ್ಕೋಸ್ಕರ ನಮಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬಂದಿದೆ ಎಂಬುದಾಗಿ ಹೇಳ್ತಾರೆ. ಕೊನೆ ಕೃಷ್ಣನು ಹೇಳ್ತಾನೆ ಅಂತೆ, ಅಣ್ಣ, ನಾನೀಗ ಅವತ್ತೇ ಮಾತು ಹೇಳಿದ್ದೆ, ಹೆಂಗಸರ ಹತ್ತಿರ ಸನ್ಯಾಸಿನ ಬಿಡೋದು ಸರಿಯಲ್ಲ ಅಂತ ಹೇಳಿದ್ದೆ. ನೀನು ನನ್ನ ಮಾತಿಗೆ ಕೇಳಲೇ ಇಲ್ಲ. ನಾನು ನಿನಗೆ ಒತ್ತಾಯ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ನೀನು ನನಗೆ ಅಣ್ಣನ ಮಾತನ್ನು ಮೀರೋದು ಸರಿಯಲ್ಲ, ಹಾಗಾಗಿ ನಾನು ನಿನಗೆ ಒತ್ತಾಯ ಮಾಡಲಿಲ್ಲ ಎಂಬುದಾಗಿ ಹೇಳ್ತಾನೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ಅಣ್ಣ ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ ಅಂತ. ಕರ್ಕೊಂಡೋಗಿರೋದು ಯಾರೋ ಸಾಮಾನ್ಯ ವ್ಯಕ್ತಿನ, ಮೂರ್ಲೋಕದ ಗಂಡ ಅಂತ ಪ್ರಸಿದ್ಧನಾದಂತಹ ಮಹಾಪರಾಕ್ರಮಶಾಲಿಯಾದಂತಹ ಅರ್ಜುನ, ಮಧ್ಯಮ ಪಾಂಡವ.
ಅಂತಹ ಮಹಾಪರಾಕ್ರಮಶಾಲಿ, ಅಂತಹ ವ್ಯಕ್ತಿ ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ವೇದವ್ಯಾಸದೇವರ ಮೊಮ್ಮಗ, ನಮಗೆ ಸೋದರತ್ತೆಯ ಮಗ. ಕುಂತಿ ಸೋದರತ್ತೆ ಆಗಬೇಕು ಕೃಷ್ಣನಿಗೆ. ಹಾಗಾಗಿ ಸಂಬಂಧದಲ್ಲಿಯೂ ಯೋಗ್ಯನಾಗಿದ್ದಾನೆ, ಪರಾಕ್ರಮದಲ್ಲಿಯೂ ಯೋಗ್ಯನಾಗಿದ್ದಾನೆ, ಕುಲವೂ ಚೆನ್ನಾಗಿದೆ, ವಂಶವೂ ಚೆನ್ನಾಗಿದೆ. ಹಾಗಾಗಿ ಯಾಕೆ ಚಿಂತೆ ಮಾಡ್ತೀಯ? ಒಂದು ವೇಳೆ ನಾವೇ ಹುಡುಕಿ ಅವನಿಗೆ ಕೊಡಬೇಕಾಗಿತ್ತು, ವಾಸ್ತವಿಕವಾಗಿ ಅರ್ಜುನನನ್ನು ನಾವೇ ಕರೆದು ಅವನಿಗೆ ಕೊಡಬೇಕಾಗಿತ್ತು. ಆದರೆ ಅವನೇ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ. ಹಾಗಾಗಿ ಚಿಂತೆ ಯಾಕೆ ಮಾಡ್ತೀಯ? ಒಂದು ವೇಳೆ ಇವತ್ತು ನಾವು ಅರ್ಜುನನನ್ನು ಸಂಹಾರ ಮಾಡಿ ಸುಭದ್ರೆಯನ್ನು ವಾಪಸ್ ಕರೆದುಕೊಂಡು ಬಂದರೆ ಮುಂದೆ ಅವಳೊಂದು ಯಾರು ಮದುವೆ ಆಗ್ತಾರೆ? ಯಾರೂ ಆಗೋದಿಲ್ಲ. ಹಾಗಾಗಿ ಮಾಡೋದು ಬೇಡ ಎಂಬುದಾಗಿ ಹೇಳ್ತಾರೆ. ಕೊನೆಗೆ ಎಲ್ಲರೂ ಕೂಡ ಸರಿ ಅಂತ ಹೇಳಿ ಇಂದ್ರಪ್ರಸ್ಥಕ್ಕೆ ಹೋಗಿ ತಾವೇ ಮಾಡ್ತಾರೆ. ಅಲ್ಲಿ ಯೋಗ್ಯವಾದಂತಹ ಯಾವ ರೀತಿಯಾಗಿ ಶಾಸ್ತ್ರೀಯವಾಗಿ ಮದುವೆಯಾಗಬೇಕು ಆ ರೀತಿಯಾಗಿ ಎಲ್ಲ ವಿವಾಹ ಕಾರ್ಯಗಳನ್ನೆಲ್ಲವನ್ನು ಕೂಡ ಮಾಡ್ತಾರೆ. ಮುಂದೆ ಪಾಂಡವರಿಗೆ ಮಕ್ಕಳ ಜನನ ಆಗುತ್ತೆ ದ್ರೌಪದಿ ದೇವಿಯಲ್ಲಿ. ಈ ರೀತಿಯಾಗಿ ಅವರ ಜನನ ಎಲ್ಲ ಆಗುತ್ತೆ. ಮುಂದೆ ಅರ್ಜುನನಿಂದಾಗಿ ಸುಭದ್ರಾದೇವಿಯಲ್ಲಿ ವಿಶೇಷವಾಗಿ ಬುಧ ನವಗ್ರಹಗಳಲ್ಲಿ ಒಬ್ಬನಾದಂತಹ ಬುಧ, ಅವನು ಅಭಿಮನ್ಯುವಾಗಿ ಹುಟ್ಟುತ್ತಾನೆ. ಈ ರೀತಿಯಾಗಿ ಎಲ್ಲ ಆಗುತ್ತೆ. ಮುಂದೆ ಖಾಂಡವವನ ದಹನ ಪ್ರಸಂಗ. ಖಾಂಡವವನ ಅಗ್ನಿ ಬಂದು ಹೇಳ್ತಾನೆ ಅರ್ಜುನ ಹತ್ರ, ನನಗೆ ತುಂಬ ಹಸಿವಾಗಿದೆ, ನನಗೇನಾದರೂ ಆಹಾರ ಬೇಕು ಅಂತ. ಕೊನೆಗೆ ಖಾಂಡವ ವನವನ್ನೇ ಸಮಗ್ರವಾಗಿ ದಹನವನ್ನು ಮಾಡಿ ಅವನಿಗೆ ಊಟವನ್ನಾಗಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ವೇದವ್ಯಾಸ ದೇವರ ಒಂದು ಚಿಂತನೆಯನ್ನು ಹೇಳ್ತಾರೆ. ಕೃಷ್ಣ ದೊಡ್ಡ ಪರಿಸರ ಪ್ರೇಮಿ, ಪ್ರಕೃತಿ ಪ್ರೇಮಿ. ಅಂತಹ ಪ್ರಕೃತಿ ಪ್ರೇಮಿಯಾದಂತಹ ಕೃಷ್ಣ ಅತ್ಯಂತ ದೊಡ್ಡದಾದಂತಹ ಖಾಂಡವವನ್ನು ಯಾಕೆ ದಹನ ಮಾಡಿದ ಎಂಬುದಾಗಿ ಪ್ರಶ್ನೆ ಮಾಡಿಕೊಳ್ತಾರೆ. ಅದಕ್ಕೆ ಹೇಳ್ತಾರೆ, ಖಾಂಡವನ ಯಾವುದೋ ಸುಮ್ಮನೆ ಸಾಮಾನ್ಯವಾದಂತಹ ವನವಾಗಿದ್ದಿಲ್ಲ, ಅದರಲ್ಲಿ ಸಾವಿರಾರು ಜನ ದರೋಡೆಕೋರರು, ಅಂದರೆ ರಾತ್ರಿಯ ಸಮಯದಲ್ಲಿ ಸಂಚಾರ ಯಾರು ಮಾಡ್ತಾಯಿದ್ರು ಅವರನ್ನು ಕಳ್ಳತನ ಮಾಡೋದು, ಅವರನ್ನು ಕೊಲೆಗೆ ಸುಲಿಗೆ ಮಾಡೋದು, ಅನೇಕ ಕೆಟ್ಟ ಪ್ರಾಣಿಗಳು, ವಿಷಕಾರಿಯಾದಂತಹ ಪ್ರಾಣಿಗಳು, ವಿಷಕಾರಿಯಾದಂತಹ ಜಂತುಗಳು ಮತ್ತು ವಿಷಕಾರಿಯಾದಂಥ ಕೆಲವು ಮರಗಳು ಅವೆಲ್ಲವೂ ಕೂಡ ಆ ಖಾಂಡವ ವನದಲ್ಲಿ ಇತ್ತು. ಹಾಗಾಗಿ ಅದನ್ನು ನಿಗ್ರಹ ಮಾಡಲಿಕ್ಕೋಸ್ಕರ ಎಂಬುದಾಗಿ ಯಾವ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ಸಮಗ್ರ ಖಾಂಡವ ವನವನ್ನು ದಹನ ಮಾಡಿ ಅದನ್ನು ಅಗ್ನಿದೇವರಿಗೆ ಊಟವನ್ನಾಗಿ ಕೊಟ್ಟ ಎಂಬುದಾಗಿ ಇಷ್ಟು ಚರಿತ್ರೆಯನ್ನು ಆದಿಪರ್ವದಲ್ಲಿ ಹೇಳ್ತಾರೆ. ಇಲ್ಲಿಗೆ ಖಾಂಡವ ವನದ ಉಪಾಖ್ಯಾನಕ್ಕೆ ಸರಿಯಾಗಿ ಆದಿಪರ್ವ ಮುಗಿಯುತ್ತೆ. ಮುಂದೆ ಸಭಾಪರ್ವ ಎಂಬುದು ಪ್ರಾರಂಭ ಆಗುತ್ತೆ. ಹೀಗೆ ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಿರುವಂತಹ ಅತ್ಯದ್ಭುತವಾದಂತಹ ಗ್ರಂಥ. ಮೊದಲನೇ ದಿವಸ ಕೇಳಿದಂತೆ ಮಹಾಭಾರತ ಆಗೋದಕ್ಕಿಂತ 600 ವರ್ಷಗಳಿಗಿಂತ ಮುಂಚೆಯೇ ಇಂತಹ ದಿವಸದಲ್ಲಿ ಈ ರೀತಿಯಾಗಿ ನಡೆಯುತ್ತೆ ಅಂತ ಸ್ಪಷ್ಟವಾಗಿ ನಿಖರವಾಗಿ ವೇದವ್ಯಾಸ ದೇವರು ಬರೆದಿಟ್ಟಂತಹ ಗ್ರಂಥ ಅದು ಶ್ರೀಮನ್ ಮಹಾಭಾರತ. ಅಂತಹ ಮಹಾಭಾರತಕ್ಕೆ ವಿಶೇಷವಾಗಿ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಲಕ್ಷಾಲಂಕಾರ ಅಂತ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ಸಾಕ್ಷಾತ್ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಅದರಲ್ಲಿ ಬರುವಂತಹ ಅನೇಕ ಸಂದೇಹಗಳಿಗೆ ಉತ್ತರವನ್ನು ಕೊಟ್ಟು ನಿರ್ಣಯವನ್ನು ಮಾಡಿದ್ದಾರೆ. ಅಂತಹ ಮಹಾಭಾರತದ ಸಮಗ್ರ ಪ್ರವಚನ ಅದು ಈ ಒಂದು ಮಾಧ್ವ ಸಂಘದಲ್ಲಿ ಪ್ರಾರಂಭ ಆಗಿದೆ. ಅದರಲ್ಲಿ ಆದಿಪರ್ವ ಎಂಬುದು ಮುಗಿದಿದೆ. ಇನ್ನೂ 17 ಪರ್ವಗಳು ಇದ್ದಾವೆ. ಮುಂದೆ ಉಳಿದಂತಹ 17 ಪರ್ವಗಳ ಪ್ರವಚನ ನಿರ್ವಿಘ್ನವಾಗಿ ಆಗಲಿ ಎಂಬುದಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಏನಾದರೂ 4 ಮಾತನ್ನು ಆಡಿದ್ದರೆ ಅದು ನಮ್ಮ ಕುಲಗುರುಗಳಾದಂತಹ ಮಾದನೂರು ವಿಷ್ಣುತೀರ್ಥರ ಅನುಗ್ರಹ, ವಿದ್ಯಾಗುರುಗಳಾದಂತಹ ಪರಮಪೂಜ್ಯ ಪೇಜಾವರ ಶ್ರೀಗಳ ಅನುಗ್ರಹ. ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಮಾಧ್ವ ಸಂಘದ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ, ತಾವೆಲ್ಲರೂ ಕೂಡ ಪ್ರತಿನಿತ್ಯ ಬಂದು ನೇರವಾಗಿ ಕೂತು ಶ್ರವಣ ಮಾಡಿದ್ದೀರಿ. ಸಾಮಾನ್ಯವಾಗಿ ಬೇರೆ ಕಡೆ ಎಲ್ಲ ಪ್ರವಚನಕ್ಕೆ ಅಂತ ಹೇಳಿ 10 ಜನ 15 ಜನ ಮಾತ್ರ ಎಲ್ಲರೂ ಕೂಡ ಆನ್ಲೈನಲ್ಲಿ ಕೇಳ್ತಾ ಇರ್ತಾರೆ. ಆದರೆ ಇಷ್ಟು ಪ್ರತಿನಿತ್ಯ 40-50 ಜನ ತಾವೆಲ್ಲರೂ ಕೂಡ ಬಂದು ಶ್ರವಣ ಮಾಡಿದ್ದೀರಿ. ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಆ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಒಳ್ಳೆಯ ಉತ್ತಮವಾದಂತಹ ಜ್ಞಾನವನ್ನು ಕೂಡ ಕೊಟ್ಟು ಯೋಗ್ಯವಾದಂತಹ ಸಾಧನೆಯನ್ನು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ 7 ದಿವಸಗಳ ಪ್ರವಚನವನ್ನು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸಾತ್ಮಕನಾದಂತಹ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡೋಣ ನಾವೆಲ್ಲರೂ. ಶ್ರೀಕೃಷ್ಣಾರ್ಪಣಮಸ್ತು.